ಐಟಮ್ ನಂಬರ್ 36 ಕಾಣ್ತಿಲ್ಲ, ತರ್ಲಿಲ್ವಾ ಅದು? ಲಾಸ್ಟ್ ರೋ ನಲ್ಲಿ 3ನೇ ಶೆಲ್ಫ್ ಅಲ್ಲಿ ಇದೆ ನೋಡು. ತಿರುಗಿ ಒಂಚೂರು ತಿರುಗಿ. ಏನಿದು? ಏನದು? ಏನೋ ಗಲೀಜು. ಥ್ಯಾಂಕ್ಸ್. ಶ್ಯಾಮ್, ಹಾಯ್. ನಿಮ್ಮ ಅಲಾರ್ಮ್ ಕರೆಕ್ಟ್ ವರ್ಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಿದ್ದೆ. ಪರ್ಫೆಕ್ಟ್. ಸಾಕ್ ಬಾಯ್ ಮುಚ್ಚಾಯ. ಸರ್, ಪೊಲೀಸ್ ಫೋನ್ ಮಾಡಲಾ? ಸುಮ್ನಿರಯ್ಯ ನೀನು. ಈ ಪೋಖ್ರಿ ನನ್ನ ಮಗ. ಸಾರಿ ಸರ್. ಯಾವಾಗ ಈ ತರ ಗಲಾಟೆ ಮಾಡ್ತಿರ್ತಾನೆ, ಅವ್ರ ತಾಯಿ ತರ. ಏ, ನೀನ್ ನಾಳೆ ಬರ್ತೀನಿ ಅಂತ ತಾನೇ ಹೇಳಿದ್ದು? ಹೌದಲ್ವಾ? ಹಾಗಾದ್ರೆ ನೆಕ್ಸ್ಟ್ ಫ್ಲೈಟ್ ಗೆ ವಾಪಸ್ ಹೋಗಿ ಮತ್ತೆ ನಾಳೆ ಬರ್ತೀನಿ. ಓಕೆ? 6 ವರ್ಷ ಡೆಲ್ಲಿಲಿ ಇದ್ರೂನು ಒಂಚೂರು ಬದ್ಲಾಗಿಲ್ಲ ನೀನು. ನೀನು ಅಷ್ಟೇ, ಇನ್ನೂ ಬದಲಾಗಿಲ್ಲ. ಇನ್ನು ಯಂಗ್ ಆಗಿದ್ಯಾ. ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದಾನ? ಡೋಂಟ್ ಯು ವರಿ, ನಮ್ ವೆಟಾಟ್ಕೋನಲ್ಲಿ ಏನು ಬೇಜಾರ್ ಮಾಡ್ಕೊಳ್ಳಲ್ಲ. ಐ ಆಮ್ ಶೂರ್. ಲಗೇಜ್ ಎಲ್ಲೋ? ಬರುತ್ತೆ. ಬರುತ್ತಾ? ಹಾಗಂದ್ರೇನು? ಸಸ್ಪೆನ್ಸ್. ತಗೋ, ಮನೆಗೆ ಹೋಗಿ ರಿಲ್ಯಾಕ್ಸ್ ಆಗು. ಓಕೆ, ನೀವೀಗ ಬೆಷ್ಟೋದಕ್ಕೆ ಬರ್ತೀವಾ? ಇವತ್ ಸಾಯಂಕಾಲ ಬೇಗ ಬರ್ತೀವಿ. ಪಾರ್ಟಿ ಅರೇಂಜ್ ಮಾಡ್ಬೇಕಲ್ಲ. ಪಾರ್ಟಿನಾ? ಸೆಲೆಬ್ರೇಟ್ ಮಾಡ್ಬಿಡ್ವನ್ನಯ್ಯ. 6 ವರ್ಷ ಆದ್ಮೇಲೆ ನನ್ನ ಮಗ ಮನೆಗೆ ಬಂದಿದ್ದಾನೆ. ಕೂಲ್ ಡ್ಯಾಡ್. ಮಾಮ್, ನಾನು ಈಗಲೇ ಮನೆಗೆ ಹೋಗಲ್ಲ. ಒಬ್ಬನಿಗೆ ಬೋರ್ ಆಗುತ್ತೆ. ನಾನು ಸೀನನ್ ಮನೆಗೆ ಹೋಗ್ತೀನಿ. ಅವ್ನು ನೋಡಿ ತುಂಬಾ ವರ್ಷ ಆಯ್ತು. ನೀವಿಬ್ರು ಇಲ್ಲಿಂದ ಹೊರಟಾಗ ನನಗೆ ಫೋನ್ ಮಾಡಿ. ಓಕೆ? ಓಕೆ. ಸಿ ಯು. ಬಾಯ್. ಅಯ್ಯಯ್ಯೋ, ತುಂಬಾ ತಪ್ಪಿದ್ದಾಳೆ. ಅಮ್ಮ ಬಾಯಿಲಿ. ಏನ್ ತಾತ? ನಿನ್ ಹೆಸರೇನಮ್ಮ? ಸುಮಾ. ಯಾಕೆ? ನಿನ್ ಹೆಸರು? ರಾಧಾ ಅಂತ. ಗೌಡ್ರ? ಹೌದು. ಮದುವೆ ಆಗಿದ್ಯೇನಮ್ಮ? 3 ವರ್ಷದ ಮಗಳಿದ್ದಾಳೆ ನನಗೆ. ನಿಂದೇನಮ್ಮ? ಇವಳ್ಗ ಮದ್ವೆ ಆಗಿ 2 ತಿಂಗಳು ಬಸ್ರಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ದೀನಿ ಚೆಕಪ್ಗೆ. ಸರಿ, ನೀವಿನ್ ಹೋಗ್ರಮ್ಮ. ಸರಿ ತಾತ. ಸರಿ. ಕರ್ಮ. ಒಟ್ನಲ್ಲಿ ಅಯೋಗ್ಯ ಮೊಮ್ಮಗನಿಗೆ ಕಂಕಣ ಬಲ ಇನ್ನೂ ಕೂಡ್ ಬಂದಿಲ್ಲ. ಮತ್ತೆ ಶುರು ಹಚ್ಕೊಂಡ್ಯಾ? ಇಬ್ರು ಲಕ್ಷಣವಾಗಿದ್ರು ಗೌಡ್ರೆ. ಆದ್ರೆ ನಿನಗ ಅದೃಷ್ಟ ಇಲ್ವಲ್ಲ. ಒಬ್ಳಿಗಾಗ್ಲೇ ಒಂದ್ ಮಗು ಇದೆ, ಇನ್ನೊಬ್ಬಳಿಗೆ ಸದ್ಯದಲ್ಲೇ ಆಗತ್ತಂತೆ. ನೀನ್ ಹಿಂಗ್ ಹಾಡ್ಬೇಡ ಅಂತ ಎಷ್ಟು ಸಾವಿರ ಸಲ ಪಡ್ಕೊಂಡು ಸತ್ತಿದ್ದೀನಿ ನೋಡು. ನಂಗೆ ಟೈಮ್ ಬಂದಾಗ ನಾನು ಮದುವೆ ಆಗ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಿಂಗೆಲ್ಲ ಹುಡುಗಿ ನೋಡ್ಬೇಕಾಗಿಲ್ಲ ನೀನು. ಎರಡು ತೋರಿಸಿ ಮಾತಾಡ್ಬೇಡ. ಈ ಮಾತನ್ನ 2 ವರ್ಷದಿಂದ ಹೇಳ್ತಾನೆ ಇದೆಯಾ ನೀನು? ಅದಕ್ಕೇನಂತೆ ನೋಡು, ಮದುವೆ ಆಗ್ಬೇಕಾಗಿರೋ ನಾನು, ನೀನಲ್ಲ. ಯಾವಾಗ ಮದುವೆ ಆಗ್ಬೇಕು ನಮ್ಗೆ ಚೆನ್ನಾಗಿ ಗೊತ್ತು. ಒಳಗಡೆ ಹೋಗಿ ಚೆನ್ನಾಗಿ ಗುಬರಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಸ್ವಲ್ಪ ಅಂಗಡಿಗೆ ಹೊಟ್ಟು ಬರ್ತೀನಿ. ತಗೈದೇನೆ, ತಲೆ ಕೆರ್ಕೊಂಡು ಹೋಗು. ಅಲ್ಲೇ ಮುದುಕನ್ ನನಗೆ ಹೇಳ್ಕೊಡ್ತಾನೆ ಅಯೋಗ್ಯಂತ. ಏಯ್ ಸೀನಾ, ಯಾವಾಗ ಬಂದೆ? ಜಸ್ಟ್ 1 hour ಆಯ್ತು ಲ್ಯಾಂಡ್ ಆಗಿ. ವೆರಿ ಗುಡ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣ. ಮತ್ತೆ ಎಲ್ಲಿ ಹೋಗ್ತಿದ್ಯಾ? ಅದು ಚಿಕ್ಕ ಒಂದು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀನಿ, ಅಲ್ಲಿ ಹೋಗ್ತಾ ಇದ್ದೀನಿ. ಓ ಓಕೆ ಓಕೆ. ತಾತ ಇಲ್ಲಿ ಬದುಕೆ ಇದ್ದಾರಾ? ಓನಪ್ಪ, ಬಾಯಿಗೆ ಅಕ್ಕಿ ಹಾಕೋ ಚಾನ್ಸ್ ಇನ್ನೂ ಸಿಕ್ಕಿಲ್ಲ. ಈಗಾಗಲೇ ಒಂದು ಕೆಲಸ ಬೇರೆ ಸಿಕ್ಬಿಟ್ಟಿದೆ ನನಗೆ. ಹೆಣ್ಣು ನೋಡೋದು. ನಮ್ಮ ಮನೆ ಗೇಟ್ ಮುಂದೆ ಒಂದು ಹೆಣ್ಣು ಹುಳ ಓಡಾಡಂಗಿಲ್ಲ ಗುರು. ಟಕ್ಕಂತ ಅಡ್ಡ ಹಾಕಿ ನಿಲ್ಸಿ, ನೀವು ಗೌಡ್ರ, ನೀವು ಮದುವೆ ಆಗಿದ್ಯಾ, ನಮ್ಮ ಮೊಮ್ಮಗನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಏನ ನಗ್ತಾ ಇದೆಯಾ? ಇದೇ ತರ ಮೈಸೂರಿನ ಜನ ಎಲ್ಲ ತಮಾಷೆ ಮಾಡ್ಕೊಂಡು ನಗ್ತಾ ಇದಾರೆ ಗುರು. ನಗ್ಲಿ,
ನನ್ಗೇನು ಮೊದಲು ಈ ಗೂಬೆ ನನ್ ಮಗ ಮದುವೆ ಆಗ್ಬೇಕು ಅಷ್ಟೇ. ಅದಕ್ಕೇನು ಅವಸರ ತಾತ, ಇವನ್ಗೇನ್ ಮಹಾ ವಯಸ್ಸಾಗಿದೆ. ಹಾ. ವಯಸ್ಸಾಗಿಲ್ವಾ, ಈಗಾಗ್ಲೇ 30 ಆಗಿದೆ. ಗಂಡಸರು ಕಾರ್ ಇದ್ದ ಹಾಗೆ, ಯಾವುದೇ ಕಾರ್ ಆಗ್ಲಿ 30,000 ಕಿಲೋಮೀಟರ್ ಓಡಿದ್ಮೇಲೆ ಪದೇ ಪದೇ ತೊಂದರೆ ಕೊಡಕ್ ಶುರು ಮಾಡುತ್ತೆ. ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಟ್ರಬಲ್, ಪಂಚರು, ಬೋರು ಬರೋದು ಒಂದಲ್ಲ ಎರಡಲ್ಲ. ನನಗಾಗಿದ್ದು ಅದೇ. ನಾನ್ ಮದುವೆ ಆಗಿದ್ದು ತಡವಾಗೇ ಅದೇ. ಅದಕ್ಕೆ ನನಗೊಬ್ಬನೇ ಮಗ, ಇನ್ನೊಂದು ಆಗ್ಲೇ ಇಲ್ಲ. ಇದ್ನ್ಯಾಕ್ ತಂದೆ? ಓ, ಬ್ಯಾಟ್ರಿ ಡೆಡ್ ಆಗಿದ್ದಿರ್ಬೇಕು. ತದೋ ನಿಂದ ಹಳೆ ಮಾಡ್ಲು ಗಾಡಿ. ಈಗಿನ ಕಾರ್ಗೆಲ್ಲ ಒಳ್ಳೊಳ್ಳೆ ಟೆಕ್ನಾಲಜಿ ಬಂದಿದೆ. ಸೂಪರ್ ಪರ್ಫಾರ್ಮೆನ್ಸ್, ಆಟೋಮ್ಯಾಟಿಕ್ ಗ್ಯಾಸ್, ಪವರ್ ಸ್ಟೇರಿಂಗ್ಸ್, ಏರ್ ಬ್ಯಾಗ್ಸ್ ಟು. ಡೆಲ್ಲಿ ಒಳ್ಳೊಳ್ಳೆ ಗಾಡಿಗಳೇ ಓಡಿಸ್ತಂಗಿದೆ. ಈಗ ಮೈಸೂರಲ್ಲೂ ಸಿಗುತ್ತಲ್ಲ. ಮೈಸೂರು ಗಾಡಿಗಳು ಗೊತ್ತಾ? ಓ ಶ್ಯಾಮ, ತಾತ ಯಾವಾಗ ಬಂದಿಯಪ್ಪ? ಈಗ ತಾನೇ ಬಂದೆ ತಾತ. ಹೇಗಿದ್ದೀರಾ? ಇನ್ನೂ ಬದುಕಿದೇನಪ್ಪ. ಇವನ್ ಹೇಳಿದ್ದು ಅದೇ. ಏನು ಹೇಳ್ದೆ, ಏನೀಗ ಬದುಕೆ ಇದೆಯಲ್ಲ. ನೋಡ್ದೇನಪ್ಪ ಈ ಲೋಫರ್ ನನ್ ಮಗನ್ನ? ಆದಷ್ಟು ಬೇಗ ನನ್ನ ಬಾಯಿಗೆ ಅಕ್ಕಿ ಕಾಳು ಹಾಕಕ್ಕೆ ಕಾಯ್ತಾ ಇದ್ದಾನೆ. ಆದ್ರೆ ನಾನು ಇಷ್ಟು ಬೇಗ ಸಾಯ್ತೀನ? ಇವ್ರ ಅಪ್ಪ ಅಮ್ಮ ಆಕ್ಸಿಡೆಂಟ್ ಸಾಯ್ಬೇಕಾದ್ರೆ ಇವನಿಗೆ ಬರೀ 4 ವರ್ಷ. ಆಗ್ತಾನೆ ಹುಟ್ಟಿದ ಒಳ್ಳೆ ಇಲಿ ಬರೀ ತರ ದೊಡ್ಡದಾಗಿದ್ದ. ಅಯ್ಯೋ ತದ, ನೀ ಸ್ವಲ್ಪ ಬಾಯಿ ಮುಚ್ತೀಯ? ಹೇಳು. ಈಗಷ್ಟೇ ಡೆಲ್ಲಿಯಿಂದ ಬಂದವನೆ, ಅವ್ನ್ ಸ್ವಲ್ಪ ಸುಧಾರಿಸ್ಕೊಳಕ್ ಬಿಡು. ನೀನ್ ಒಳಗೋಗಿ ಬಾಯಿ ಅಕ್ಕಿ ಕಾಳ. ನಿಮ್ಮ ಅಜ್ಜಿ? ನನ್ನ ಅಜ್ಜಿ? ನಿನ್ ಮಿಸ್ಸಸ್? ಹೌದಲ್ವಾ? ಈಗ ಅಜ್ಜಿ ಶುರು ಆಗತ್ತೆ, ಬೇಗ ನಡಿ ಬಾ, ನಡಿ. ಇದು ಕೋಕಾ ಕೋಲಾನ ಬಿಯರ್ ಪಾರ್ಟಿ ಅಂತ ಕರ್ಕೊಂಬಂದ. ಎಲ್ಲಾರ್ಗು ಕೋಕಾ ಕೋಲಾ ಕೊಡ್ಸಿಟ್ಟವನು. ಬರ್ಲಿ ಬಡಿ ಬರ್ಲಿ. ಹಾಯ್. ಹೇಯ್, ನಿಮ್ಮ ಅಪ್ಪಂಗೆ ಸ್ವಲ್ಪನಾದ್ರು ಬುದ್ಧಿ ಇದೆಯಾ? ಯಾಕು? ಈ ಪಾರ್ಟಿ ನಮ್ ತಾತನಿಗೆ ಹೇಳ್ ಮಾಡಿಸ್ದಂಗ ಐತೆ. ಎಲ್ ನೋಡಿದ್ರು ಬರೀ ಹಳೆ ಮಾಡ್ಲಿಗಳು. ಸಾರಿ, ನಿನಗಲ್ಲ. ಹೇಯ್, ನಮಗ್ ಮ್ಯಾಚ್ ಆಗಂಗ್ ಯಾವ್ದಾದ್ರು ರೇಂಜ್ ಇದೆಯೋ ಇಲ್ಲಿ? ನೀನ್ ಬೇರೆ ನೇಣ ಹಾಕೊಳ್ಳೋ ಒಂಥರ ಹಗ್ಗ ಸುತ್ಕೊಂಡು ಓಡಾಡ್ತಾ ಇದೀಯ. ಡೆಲ್ಲಿ ಸ್ಟೈಲು. ಡೆಲ್ಲಿ ಸ್ಟೈಲ್ ಓಕೆ ಕಣ, ಇಲ್ಲಿ ಸ್ಟೈಲ್ಗೆ ಮ್ಯಾಚ್ ಆಗೋ ತರ ಯಾವ್ದಾದ್ರು ಸುಮಾರಾಗಿರೋ ಅಕ್ಕಿ. ಅಕ್ಕಿ ಯಾರಮ್ಮ ಅಕ್ಕಿ? ಸಾಕಾಗಿದೆ. ಬಾಯ್ ಮುಚ್ಚು. ಯಾಕೆ? ನಮ್ಮ ಮಾವನ್ ಮಗಳು ಶಿಲ್ಪಾ ಅಂತ. ಆಗ್ಲಿ ಬಿಡ, ಅಕ್ಕಿ ಯಾರ್ದಾದ್ರೂ ಅಕ್ಕಿನೇ. ಏನ್ ಹೇಳಮ್ಮ, ನಿಮ್ ಮತ್ತೆಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ? ಇಂಥ ಸುಂದರವಾದ ಅಕ್ಕಿ ಬರೋದಕ್ಕೆ ಮೊಟ್ಟೆ ಇಟ್ರಲ್ಲ, ಅದಕ್ಕೆ. ನಮ್ಮ ಮತ್ತೆನೇ ಒಂದ್ ಮೊಟ್ಟೆ ಇಟ್ಟವಳೆ, ಅದನ್ನ ಗೌರ್ಮೆಂಟ್ ಅವ್ರು ರೋಡ್ ಕೆಲ್ಸಕ್ಕೆ ಇಟ್ಕೊಂಡವ್ರೆ. ಹಂಗಂದ್ರೇನು? ರೋಡ್ ರೋಲರ್ ಇಟ್ಕೊಂಡು ಏನೋ ಮಾಡಕ್ಕಾಗತ್ತೆ. ಆ ಮೊಟ್ಟೆ ಐತೆ ಈ ಗಾತ್ರಿ. ಶ್ಯಾಮ್, ಹಾಯ್. ಹಾಯ್ ಶಿಲ್ಪಾ, ಮೀಟ್ ಮೈ ಫ್ರೆಂಡ್ಸ್ ಸೀನಾ, ಕೇಶವ್, ಮೂರ್ತಿ ಅಂಡ್ ಜಾನ್. ಹಾಯ್. ಇವತ್ತೇ ಬರ್ತಿದ್ಯಾ ಅಂತ ಹೇಳಲೇ ಇಲ್ಲ. ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ. ಮತ್ತೆ ನೀ ಹೇಗಿದ್ಯಾ? ಫಸ್ಟ್ ಕ್ಲಾಸ್. ಡಿಗ್ರಿ ಮುಗೀತು, ನಿಂದು? ನಂದು ಮಾಸ್ಟರ್ಸ್ ಮುಗೀತು. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ಓ, ಥ್ಯಾಂಕ್ ಯು. ನೀನು ಕೂಡ. ಯು ಲುಕಿಂಗ್ ಮೋರ್ ಬ್ಯೂಟಿಫುಲ್. ಥ್ಯಾಂಕ್ಸ್. ಅದೃಷ್ಟವಂತ ಬಡ್ಡಿ ಮಗ. 6 ವರ್ಷ ಬಿಟ್ಕೊಂಡು ಮೈಸೂರಿಗೆ ಬಂದ್ರೆ ನೋಡಿ ಮೊದಲೇ ಹುಡುಗಿನೇ ಬಿದ್ದೋಗ್ತಾವಳೆ. ತುಂಬಾ ಸಂತೋಷ. ಬರ್ತೀನಮ್ಮ. ಸರಿ, ಊಟ ಮಾಡ್ಕೊಂಡು ಹೋಗು. ಓ, ಕಮಿಷನರ್. ಅಣ್ಣ, ಶಿಲ್ಪಾ ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿದ್ದಾಳೆ. ಇವರಿಬ್ರು ಜೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನಾನು ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಇಬ್ರು ಒಬ್ರನ್ನೊಬ್ರು ಹೊಂದ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ನೀನೇನಂತೀಯಾ? ಎಷ್ಟೇ ಆದ್ರೂ ಆರ್ಮಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ? ಕಮಿಷನರ್ ಸರ್, ನನ್ ಮಗ ನಿಮ್ ಮಗಳನ್ನ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ತಮ್ದೇನು ಅಭ್ಯಂತರ ಇಲ್ಲ ಅಲ್ವಾ? ಎಲ್ಲಾದ್ರೂ ಉಂಟೆ. ಕರ್ನಲ್ ಸಾಹೇಬ್ರೆ, ನನ್ನ ಮಗಳು ನಿಮ್ಮ ಮಗನ್ ಜೊತೆ ಮದುವೆ ಆಗೋದ್ರಲ್ಲಿ ನಿಮ್ದೇನಾದ್ರು ಅಭ್ಯಂತರ ಇದೆಯಾ? ಅಭ್ಯಂತರನ? ಸಂತೋಷ ಆಗುತ್ತೆ ಕಮಿಷನರ್, ಸಂತೋಷ ಆಗುತ್ತೆ. ನಾಳೆ ಶಿಲ್ಪನ್ ಹತ್ರ ಮಾತಾಡಿ ಅವಳಿಗೆ ಏನ್ ಅನ್ಸತ್ತೋ ತಿಳ್ಕೊಳ್ಳೋಣ. ನಾಳೆ ಯಾಕೆ? ಶಿಲ್ಪಾ, ಶಿಲ್ಪಾ, ಎಕ್ಸ್ಕ್ಯೂಸ್ ಮೀ. ಗೋ ಅಹೆಡ್. ಯಾ ಪಾಪ? ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡಬೇಕು. ಶ್ಯೂರ್ ಡ್ಯಾಡಿ. ಶ್ಯಾಮನ್ ಮದ್ವೆ ಆಗ್ತೀಯಾ? ನೀನು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಶ್ಯಾಮ, ಹಾ, ಅಲ್ಲೇನೋ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ ಅಂತ ಕಾಣಿಸುತ್ತೆ. ನನಗ್ ಸ್ವಲ್ಪ ಟೈಮ್ ಬೇಕು. ಶೂರ್. ಎಷ್ಟು ಟೈಮ್ ಬೇಕು? 5 seconds. ಮುಗೀತು. ನನಗೆ ನಿಮ್ ಸೊಸೆ ಆಗೋದಕ್ಕೆ ಸಂತೋಷನೇ. ಮೈ ಸ್ವೀಟ್ ಹಾರ್ಟ್.
ಈಗ ನಿನ್ ಸರ್ದಿ. ಶ್ಯಾಮನ್ ಕೇಳು. ಕೇಳ್ಬೇಕಾಗಿಲ್ಲ. ನನ್ ಮಗ ನಾನೇನೇ ಹೇಳಿದ್ರು ಮಾಡ್ತಾನೆ. ನನ್ ಮಾತಿಗೆ ಯಾವತ್ತೂ ಇಲ್ಲ ಅನ್ನಲ್ಲ. ನೋಡು, ಅವಳಪ್ಪ ಅವಳೇನೋ ಕೇಳ್ದ, ಅವಳು ವಾಚ್ ನೋಡ್ಕೊಂಡ್ಲು, ಮತ್ತ ಅವ್ರ ಅಪ್ಪನಿಗೇನೋ ಹೇಳ್ದ. ನಿಮ್ಮಮ್ಮ ಗಬಕ್ ಅಂತ ತಬ್ಕೊಂಡು ಹಣೆಗೆ ಮುತ್ತಿಟ್ಲು. ಅದಕ್ಕೆ ಅವಳು ನಾಚಿ ನೀರಾಗ ಹೋದ್ಲು. ಇದಕ್ಕೆಲ್ಲ ಅದೇ ಅರ್ಥ. ಏನದು? ಮೋಸ್ಟ್ಲಿ ಆ ಡಿಸ್ಕಷನ್ ನಿನ್ನ ಶಿಲ್ಪನ್ ಮದುವೆದು ಅಂತ ಕಾಣಿಸುತ್ತೆ. ಶಿಲ್ಪ ಹಾಗೇನಿಲ್ಲ, ನನ್ಗೆ ಈಗಲೇ ಮದುವೆ ಎಲ್ಲ ಬೇಕಿಲ್ಲ. ಅದು ಅಲ್ಲೇ ನೀನ್ ಹೇಳ್ದಂಗೆ ವಿಷಯ ಇದ್ರೆ ಫಸ್ಟ್ ನಮ್ಮಮ್ಮ ಬಂದು ನನ್ನ ಹತ್ರ ಮಾತಾಡ್ತಾ ಅದಾದ್ಮೇಲೆ ಡಿಸಿಷನ್ ತಗೋತಿದ್ರು. ಅದೇನಾರು ಆಗ್ಲಿ, ಅವಳು ವಾಚ್ ನೋಡ್ಕೊಂಡಿದ್ ನೋಡ್ದ್ಯಾ? ಮುಹೂರ್ತಕ್ಕೆ ಟೈಮ್ ಹುಡುಕ್ತಾವಳೆ ಅಂತ ಕಾಣಿಸುತ್ತೆ. ಯಾವ್ದಕ್ಕೂ ಸೇಫ್ಟಿ ಸೈಡ್ಗೆ ಇದನ್ನ ಹಂಗೆ ತೆಗೆದಿಡು, ಮದುವೆ ಆದ್ಮೇಲೆ ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ ಎವ್ರಿಬಾಡಿ. ಅನೌನ್ಸ್ಮೆಂಟ್ ಈಗ ಆಗತ್ತೆ. ನಿಮ್ಮೆಲ್ರಿಗೂ ಸಂತೋಷ ಸುದ್ದಿ. ಮಾಮ್, ನನ್ ಮಗ ಶ್ಯಾಮ್ ಮದ್ವೆ. ನಾನು ನಿನಗೆ ಅವಾಗಲೇ ಹೇಳಿಲ್ವಾ? ಈಗ ನೋಡು, ಹುಡುಗಿ ಹೆಸರು ಹೇಳ್ತಾರೆ. ಹುಡುಗಿ ಶಿಲ್ಪ, ನಮ್ಮ ಅಣ್ಣನ ಮಗಳು. ಹುಡುಗಿ ಶಿಲ್ಪ, ನಮ್ಮ ಅಣ್ಣನ ಮಗಳು. ಹೆಂಗೆ? ಮದ್ವೆ ಡೇಟ್ ಫಿಕ್ಸ್ ಆಗ್ತಿದ್ದಾಗೆ ನಿಮ್ಮೆಲ್ರಿಗೂ ತಿಳಿಸ್ತೀವಿ. ಶ್ಯಾಮ್ ಬಾ ಮರಿ. ಹೋಗು ಮರಿ, ಹೋಗು. ಈ ಟೈಮಲ್ಲಿ ನಮ್ಮ ತಾತ ಇಲ್ಲಿ ಇರ್ಬೇಕಾಗಿತ್ತು. ಇಷ್ಟು ಬೇಗ ಮದುವೆ ಫಿಕ್ಸ್ ಆಗಿರೋದನ್ನ ಅವ್ರು ಏನಾರು ನೋಡಿದಿದ್ರೆ ಅವ್ರ ಬಾಯಲ್ಲಿ ಅಲ್ಲೇ ಅಕ್ಕಿ. ಶ್ಯಾಮ್ ಬಾ. ಮದ್ವೆ ಅಂತೆ ಮದ್ವೆ. ನಾಳೆ ಮದುವೆ ಆಗುತ್ತೆ, ನಾಳದ್ದು ಈ ಸೈಜ್ ಮಗು ಹುಟ್ಟುತ್ತೆ, ಅದು ಡ್ಯಾಡಿ 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 ಅನ್ನುತ್ತೆ. ಅದನ್ನ ನೋಡ್ಕೊಂಡು ಪಕ್ಕದ ಮನೆ ಹುಡುಗಿಗೂ ಅಂಕಿಲ್ ಎಂಗ್ಲ್ 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 ಅಂತಾರೆ. ನಮ್ಮ ಮಾಮ್ ಡ್ಯಾಡ್ಗೆ ಬೇರೆ ಏನ್ ಕೆಲ್ಸ ಇಲ್ಲ. ಛೇ, ಯಾವನಿಗೆ ಬೇಕು ಮದ್ವೆ ಮಗು ಎಲ್ಲ? ನಾನೇ ಒಂದ್ ಮಗು ತರ ಇದ್ದೀನಿ. ಏನೋ ಗೊಣಗ್ತಾ ಇದೀಯಾ? ಏನಿಲ್ಲ ಡ್ಯಾಡ್. ನಿದ್ರೆ ಬರ್ಲಿಲ್ವಾ? ಮಲ್ಗಣ ಅಂತಿದ್ದೆ, ಆದ್ರೆ ಈ ರೆಡ್ ಬೆಡ್ ಶೀಟು ತುಂಬಾ ಡಿಸ್ಟರ್ಬ್ ಮಾಡ್ತಿತ್ತು, ಮೈಂಡ್ ಎಲ್ಲ ಬ್ಲಾಕ್ ಮಾಡ್ತಿತ್ತು. ನನ್ ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ? ಐ ಮೀನ್ ಡೆಲ್ಲಿಲಿ ಯಾವ್ದಾದ್ರು ಅಫೇರ್? ಹಾಗೇನಿಲ್ಲ ಡ್ಯಾಡ್. ಯಾಕ ಕೇಳ್ತಿದೀರಾ? ಅಮ್ಮ ನೀನ್ ಮದುವೆ ಅನೌನ್ಸ್ ಮಾಡಿದಾಗ ನೀನನ್ನು ಗಮನಿಸ್ದೆ. ನಿನ್ನ ಮುಖ ಶುಂಠಿ ಕಚ್ಚಿದ ಕೋತಿ ತರ ಇತ್ತು, ಖುಷಿನೇ ಇರ್ಲಿಲ್ಲ. ಯಾಕೆ ಈ ಮದುವೆ ನಿನ್ಗೆ ಇಷ್ಟ ಇಲ್ವಾ? ಇಲ್ಲ ಡ್ಯಾಡ್, ನಾನ್ ಮದ್ವೆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. 6 ವರ್ಷ ಬರೀ ಕ್ಲಾಸಸ್, ಎಕ್ಸಾಮು, ಡಿಸಿಪ್ಲಿನ್ ಇದೇ ಆಗೋಯ್ತು. 1-2 ವರ್ಷನ ಅಥವಾ ಆರಾಮಾಗಿರೋಣ ಅಂತ. ಮದ್ವೆ ಆಮೇಲೆ ಆದ್ರೆ ಆಯ್ತಲ್ಲ. ಅದು ಅಲ್ಲದೆ ನನ್ನನ್ನು ಒಂದ್ ಮಾತು ಕೇಳದೆ ಅಮ್ಮ ಹೇಗ್ ಅನೌನ್ಸ್ ಮಾಡಿದ್ಲು? ಅವಳು ಇಷ್ಟಕ್ಕೆ ವಿರುದ್ಧ ನೀನ್ ನಡ್ಕೊಳ್ಳಲ್ಲ ಅನ್ನೋ ನಂಬಿಕೆ. ಅಫ್ಕೋರ್ಸ್ ಡ್ಯಾಡ್, ನಡ್ಕೊಳಲ್ಲ. ಆದ್ರೆ ಇದು ಮದ್ವೆ ಡ್ಯಾಡ್, ನನ್ ಜೀವನದ ಒಂದು ಇಂಪಾರ್ಟೆಂಟ್ ಡಿಸಿಷನ್. ನೀವಿಬ್ರು ನನ್ಗೆ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಹೌದು ಕಣೋ, ನಿನಗೂ ಒಂದ್ ಮಾತು ಹೇಳ್ಬೇಕಾಗಿತ್ತು. ಅನೌನ್ಸ್ ಮಾಡೋ ಮೊದ್ಲು ಕೇಳ್ಬೋದಾಗಿತ್ತಲ್ವಾ ಮಾಮ್? ಯಾಕಂದ್ರೆ ಅದು ನನಗೊತ್ತು, ಇದು ನಿನ್ ಜೀವನ. ಆದ್ರೆ ನೀನು ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು ಶ್ಯಾಮ್. ನಿನ್ ಜೀವನ ನಮ್ ಜೀವನ ಆಗಿತ್ತು, ಇನ್ ಮುಂದೆನೂ ಹಾಗೆ ಇರುತ್ತೆ. ಆಗಿದ್ದಕ್ಕೆಲ್ಲ ನನ್ನ ಕ್ಷಮಿಸು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಿನ್ ಮದ್ವೆ ಆಗ್ಬೇಕಾಗಿಲ್ಲ. ಅಲ್ಲ ಮಾಮ್, ನೋಡು, ನೀನ್ ತಲೆ ಕೆಡ್ಸ್ಕೋಬೇಡ. ಶಿಲ್ಪನ್ಗೂ ನಿಮ್ಮ ಅಮ್ಮನ್ಗೂ ನಾನ್ ಸಮಾಧಾನ ಮಾಡ್ತೀನಿ. ಗುಡ್ ನೈಟ್. ಏನಾಯ್ತು ಮಾಮ್? ಡಾಕ್ಟರ್ ಫೋನ್ ಮಾಡ್ಲಾ? ಬೇಡ ಬೇಡ, ಶಿಲ್ಪಿ ಆಲ್ ರೈಟ್. ತಗೋ, ಕುಡಿ ಕುಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಬಾ. ತಗೋ ಇದು. ಎಷ್ಟು ದಿನದಿಂದ ಈಗ ಆಗ್ತಿದೆ ಡ್ಯಾಡ್? 2 ವರ್ಷದಿಂದ. ಅವ್ರ ತಾಯಿ ತೀರ್ಕೊಂಡಾಗ್ನಿಂದ ದೇಹಕ್ಕಾಗ್ಲಿ ಮನ್ಸಿಗಾಗ್ಲಿ ಆಯಾಸ ಆದ್ರೆ ಅವಳು ಹೀಗಾಗತ್ತೆ. ಇನ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾಳೆ. ನೀನೋ ಮಲ್ಕೋ.
ಐ ಆಮ್ ಸಾರಿ ಮಾಮ್. ನನಗೇನು ಆಗಿಲ್ಲ. ನಿನಗೆ ಸುಸ್ತಾಗಿದೆ, ಹೋಗು ರೆಸ್ಟ್ ತಗೋ. ಮದುವೆ ತಯಾರಿನ ಮುಂದುವರ್ಸ್ಮ. ಹೌದಮ್ಮ, ನಾನು ಶಿಲ್ಪನ್ ಮದುವೆ ಆಗ್ತೀನಿ. ಇನ್ನು ಮುಂದೆ ನೀನು ಇಷ್ಟು ವಿರೋಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಪ್ರಾಮಿಸ್. ಮದುವೆಗೆ ಹಿಂದಿನ ದಿವಸ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತೀಯ ತಾನೆ? ಬಿಟ್ಟ ಅಂದ್ರೆ ಯಾಕೆ? ನಾನೇನು ಮದುವೆ ಬಗ್ಗೆನೇ ಯೋಚನೆ ಮಾಡಿಲ್ಲ. ನಿನ್ಗಾಗ್ಲೇ ಬ್ಯಾಚುಲರ್ಸ್ ಪಾರ್ಟಿ ಚಿಂತೆ. ಮತ್ತೆ ನಿಮ್ಮಮ್ಮಂಗೆ ಮಾತು ಕೊಟ್ಬಿಟ್ಟಿದೆಯಲ್ಲೋ? ಹೌದು, ನಿನ್ನೆ ರಾತ್ರಿ ಅವಳು ಒದ್ದಾಡ್ತಿರೋದನ್ನ ನನ್ನಿಂದ ನೋಡೋದಕ್ಕಾಗಲಿಲ್ಲ. ಅದಕ್ಕೆ ಮದುವೆ ಆಗ್ತೀನಿ ಅಂದೆ. ಹಂಗಾದ್ರೆ ಅವಳನ್ನ ಮದುವೆ ಆಗೋ ಯಾವುದೇ ಥರದ ಪ್ಲಾನ್ಸ್ ಇಲ್ಲ ಅಂತ ಹೇಳು. ಮದುವೆ ಎಲ್ಲ ಇಷ್ಟು ಬೇಗ ಯಾಕೋ? ಹಾ, ಇನ್ನೂ ಸ್ವಲ್ಪ ದಿವಸ ಹೀಗೆ ಇರಬೇಕು. ಏನಂತ್ಯಾ? ಇನ್ನೊಂದು ಸ್ವಲ್ಪ ದಿವಸ. ಯಾ, ತಾತ ಹೇಳಿದ ಜ್ಞಾಪಕ ಇದೆ ತಾನೆ? 30,000 ಕಿಲೋಮೀಟರ್ ಆಮೇಲೆ ಪಿಕಪ್ ತಗೊಳ್ಳಲ್ಲಪ್ಪ. ಅದು ನಿನಗೆ. ನೀನಾಗ್ಲೇ ರೀಪೇಂಡ್ ಆಗಿರೋ ಥರ ಕಾಣ್ತಿದ್ಯಾ? ಏನು ಏನು ನಗು? ಕಾರಿನ ಬಗ್ಗೆ ಮಾತಾಡ್ತಾ ಇದೀವಿ. ಗುಜ್ರಿಗೆ ಹಾಕಿರೋ ಸೈಕಲ್ ತರ ಇದೀರಾ. ಮುಚ್ಕೊಂಡು ಜ್ಯೂಸ್ ಕೊಡ್ರಿ, ಕೊಡ್ರಿ. ಪೇಂಟಿನ ವಿಷಯ ಸ್ವಲ್ಪ ಮೆತ್ತಗೆ ಮಾತಾಡಪ್ಪ. ಓಕೆ, ಮರ್ಯಾದೆ ಫೈನ್. ಎಲ್ಗೂ ಬಂದ್ಲಪ್ಪ. ಬರ್ತಾ ಇದೆ ನಿನ್ ಪಿಕಪ್, ಜೊತೆಲಿ 2 ಸೆಟಪ್. ಪ್ಲೀಸ್ ಶಟ್ ಅಪ್. Come in. ನಮಸ್ಕಾರ. ಹಾಯ್ ಶ್ಯಾಮ್. ಹಾಯ್. ನಾನೇ ಫೋನ್ ಮಾಡಿ ನಿನ್ನ ಬಾ ಅಂತ ಹೇಳೋಣ ಅನ್ಕೊಂಡಿದ್ದೆ. ಓಕೆ, ಮೀಟ್ ಮೈ ಫ್ರೆಂಡ್ಸ್. ದಿಸ್ ಇಸ್ ರಮ್ಯಾ ಹಾಯ್ ರಮ್ಯಾ. ಹಾಯ್. ಅಂಡ್ ದಿಸ್ ಇಸ್ ದೀಪ್ತಿ. ಹಾಯ್ ದೀಪ್ತಿ. ಏನಾದ್ರೂ ಆರ್ಡರ್ ಮಾಡಿದ್ದೀರಾ? ಈಗ ತಾನೇ ಕಾಫಿ ಮುಗೀತು, ಶಾಪಿಂಗ್ ಹೋಗ್ಬೇಕು. ಶೆಲ್ವಿ ಸೀನಾ? ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು. ಸೀನಾ? ನಡಿ, 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 ಹೋಗೋಣ, ಹೋಗೋಣ, ಹೋಗೋಣ. ನಮ್ ಜೊತೆ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ಲ. ಅಯ್ಯೋ, ಯಾಕಾಗ್ಬಾರ್ದು? ಇರ್ಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ಅಂಗಡಿ ಅವ್ನು ತುಂಬಾ ಹೊತ್ತಿಂದ ಕಾಯ್ತಿದ್ದಾನೆ. ಸ್ಪೇರ್ ಪಾರ್ಟ್ಸ್ ತಗೋಬೇಕು, ಅದನ್ನ ತಗೊಂಡು ಬಂದ್ಬಿಡ್ತೀವಿ. ಓಕೆ? ನಿನ್ ಸ್ಪೇರ್ ಪಾರ್ಟ್ಸ್? ಸ್ಪೀಕರ್ಸ್ದು. ಸ್ಪೀಕರ್. ಸ್ಪೀಕರ್ಸ್. ಸ್ಪೀಕರ್ಸ್. ಹೌದು, ಸ್ಪೀಕರ್ಸ್. ಬಾಯ್. Okay. ಬಾಯ್ ಗರ್ಲ್ಸ್. ಬಾಯ್. ಶ್ಯಾಮ, ಹಾ, ಒಂದಂತೂ ಕನ್ಫರ್ಮ್, ಅವಳು ನಾಳೆ ಲವ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ತಾಳೆ. ಗೊತ್ತಲ್ಲ, ಈಗ ಅದನ್ನೇ ನಾವು ತಡಿಬೇಕಾಗಿರೋದು. ಯಾಕೋ ಸರಿ ಹೋಗ್ತಿಲ್ಲ. ನನಗೆ ಸರಿ ಹೋಗೋದು, ಅದ್ರ ಸ್ವಲ್ಪ ಹೈಟ್ ಜಾಸ್ತಿ. ಏನಿಲ್ಲ, ಮನೆಗೆ ಹೋಗೋಣ ನಡಿ ಅಂದೆ. ಶ್ಯಾಮ್, ಎಸ್ ಮಾಮ್. ನೀನಿನ್ನೂ ರೆಡಿ ಆಗಿಲ್ವೇನೋ? ಎಲ್ಲಿಗೆ? ಇವತ್ತು ಶ್ರೀನಿವಾಸನ್ ಮಗಳು ಮದ್ವೆ ಅಂತ ಹೇಳಿರ್ಲಿಲ್ವಾ? ಓ, ಯಾವ ಶ್ರೀನಿವಾಸು? ನಿಮ್ಮ ಅಪ್ಪನ್ ಫ್ರೆಂಡ್. ಅವರು ಮಿಲಿಟರಿಲೇ ಇದ್ರು. ಒಂದೇಳ. ಹ್ಮ್, ಆದ್ರೆ ನಿನಗ್ ಮತ್ತೆ ಆ ವೀಸಿಂಗ್ ಬರಲ್ಲ ಅಂತ ಮಾತ್ಕೊಡು. ಸುಮ್ನೆ ಹೋಗಿ ರೆಡಿ ಆಗೋ, ಈಗಾಗ್ಲೇ ಟೈಮ್ ಆಗೋಗಿದೆ. ಪ್ಲೀಸ್ ಮಾಮ್, ನೀವಿಬ್ರು ಹೋಗ್ ಬನ್ನಿ. ನನ್ಗಲ್ಲಿ ಯಾರು ಪರಿಚಯ ಇಲ್ಲ, ನನ್ಗೊಬ್ಬನ್ಗೆ ಬೋರ್ ಆಗುತ್ತೆ. ನನ್ನ ಸಿಸ್ಟಮ್ ನಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತೀನಿ. ನೀವು ಬರೋಷ್ಟರಲ್ಲಿ ಒಂದ್ ಸಾಂಗ್ ಕಂಪೋಸ್ ಮಾಡಿರ್ತೀನಿ. ಆಯ್ತು ಯಾರ್ ರೆಹಮಾನ್ ಸಾಹೇಬ್ರೆ. ಥ್ಯಾಂಕ್ ಯು. ವಿಮಲಾ, ಹಾ, ಹೋಗೋಣವಾ? ಆಯ್ತು, ಬರ್ಲಾ? ಓಕೆ, ಬಾಯ್. ಬಾಯ್. ಏ ಶಿಲ್ಪ. ಹಾಯ್ ಅಂಕಲ್. ಹಾಯ್ ಆಂಟಿ. ಎಲ್ಲಿ ಹೊರಟಿದ್ದೀರಾ? ಒಂದ್ ಮದ್ವೆ, ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀವಿ. ಆ ಶಿಲ್ಪ, ನೀನ್ ಬಂದಿದ್ದು ಒಳ್ಳೇದಾಯ್ತು. ಶ್ಯಾಮ್ ಒಬ್ನೇ ಮನೇಲಿದ್ದಾನೆ, ಅವ್ನಿಗೊಂಚೂರು ಕಾಫಿ ಮಾಡ್ಕೊಡ್ತೀಯಾ ಪ್ಲೀಸ್? ಓಕೆ ಆಂಟಿ. ಏನೇ ಇದು? ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಆದ್ರೆ ಮದುವೆಗೆ ಮುಂಚೆ ತುಂಬಾ ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತ. ಹಾಗೆಲ್ಲ ಏನೂ ಆಗಲ್ಲ, ಬನ್ರಿ. ಹೋಗಿ ಇವಳಿಗೆ ಹೇಳ್ತೀನಲ್ಲ, ಏನೋ ಹೆಚ್ಚು ಕಡಿಮೆ ಆಗ್ತಿದ್ರೆ ಸಾಕು. Yeah.
ಕ್ಷಣ ಕ್ಷಣ ತನ್ನಂತಾನೆ ಮರೆಯಿತು ನನ್ನ ಹಾರುತ್ತಿದೆ ಎಲ್ಲೋ ಏನಂತಾನೆ ತಿಳಿಯದೆ ಮನ ಈ ಕಣ್ಣಲ್ಲೇ ನಿಂತ ಮಾಯೆ ಕಂಡಲ್ಲೆಲ್ಲ ನೀನೇ ಈಗ ನಾ ಎಳೆ ಹಾಡಲಿ ಈಗ ನೀನೆ ಶ್ರುತಿ ಲಯ ರಾಗ ಏಕೆ ಈ ಥರ ಏನೋ ಒಂಥರ ಬಾನಾಚೆ ತೇಲೋ ಥರ ಈ ಕ್ಷಣ ಕ್ಷಣ ತನ್ನಂತಾನೆ ಮರೆಯಿತು ನನ್ನ ಹಾರುತ್ತಿದೆ ಎಲ್ಲೋ ಏನಂತಾನೆ ತಿಳಿಯದೆ ಮನ ನನ್ನಲ್ಲೇನೋ ಹೊಸ ಗಂಧ ಹೂವು ಕಂಡು ನಾಚಿತೀಗ ಮೈಯಲ್ಲೇನೋ ಮಿಂಚು ಬೇಗ ಇದುವೇನ ಅನುರಾಗ ಏನೋ ಕಂಪನ ಏನೋ ಕಾರಣ ಎಂದು ಕಾಣಿತಲ್ಲಣ ಈ ಕ್ಷಣ ಕ್ಷಣ ತನ್ನಂತಾನೆ ಮರೆಯಿತು ನನ್ನ ಹಾರುತ್ತಿದೆ ಎಲ್ಲೋ ಏನಂತಾನೆ ತಿಳಿಯದೆ ಮನ ಉಸಿರು ಏಕೋ ಬೆವರುತ್ತಿದೆ ನೋಟ ಬೆದರುತ್ತಿದೆ ಮಾತು ಏಕೋ ಈ ಕ್ಷಣ ಕ್ಷಣ ತನ್ನಂತಾನೆ ಮರೆಯಿತು ನನ್ನ ಹಾರುತ್ತಿದೆ ಎಲ್ಲ ಏನಂತಾನೆ ತಿಳಿಯದೆ ಮನ ಶಿಲ್ಪ ಶ್ಯಾಮ್ ಶಿಲ್ಪ 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 ಪ್ಲೀಸ್ ಪ್ಲೀಸ್ ಶಿಲ್ಪ ಸ್ವಲ್ಪ ನೋಡ್ತೀನಿ ಬಿಡೆ. ಏನ್ ಮಾಡ್ತಿದ್ಯಾ? ಯಾಕ್ ಶ್ಯಾಮ್ ನಾನಂದ್ರೆ ನಿನಗಿಷ್ಟ ಇಲ್ವಾ? ಅದಲ್ಲ ಶಿಲ್ಪ ನಾನ್ ಹೆಂಗೆ ಅರ್ಥ ಆಯ್ತು ಬಿಡು. ಮದ್ವೆಗ್ ಮೊದ್ಲೇ ಇದೆಲ್ಲ ಬೇಡ ಅಂತ ತಾನೆ? ಅದಲ್ಲ. ಓಕೆ ಓಕೆ ಐ ರೆಸ್ಪೆಕ್ಟ್ ದಟ್. ಆಂಟಿ ನನಗೆ ಹೇಳಿದ್ದಾರೆ ನೀನು ನಿನ್ ತಂದೆ ತರನೇ ತುಂಬಾ ಶಿಸ್ತು ಅಂತ. ಆದ್ರೆ ಇಷ್ಟೊಂದ್ ಶಿಸ್ತು ಅಂತ ನನಗ್ ಗೊತ್ತಿರ್ಲಿಲ್ಲ. ಶಿಲ್ಪ ಪ್ಲೀಸ್ ಓಕೆ ಬಾಯ್ ಬಾಯ್. ಶಿಲ್ಪ ವಿಮ್ಲಾ, ಈಗ ನೋಡಿದ್ವಲ್ಲ ಸೀನು, ನಮ್ ಕುಲಪುತ್ರಂದು ಆ ಶಿಲ್ಪಂದು, ಅದು ಬಿಫೋರಾ ಆಫ್ಟರ್ ಅಂತ. ಅಂದ್ರೆ ಎಲ್ಲ ಆದ್ಮೇಲ ಇಲ್ಲ ಮುಂಚೆನಾ ಅಂತ. ಸುಮ್ನೆ ಇರ್ರಿ, ನನ್ ಮಗ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದು ನನಗೂ ಗೊತ್ತು, ಅದಕ್ಕೆ ಕೇಳ್ದೆ. ಅದ್ ಯಾವಾಗಾದ್ರೂ ನನಗ್ ಚಿಂತೆ ಇಲ್ಲ. ಹಲೋ ಹೇಳಮ್ಮ, ಏನಾಯ್ತು? ಎಲ್ಲ ಸರಿಯಾಗಿದೆ ತಾನೆ? ಗಾಬರಿ ಆಗ್ಬೇಡಣ, ಎಲ್ಲ ಸರಿಯಾಗೇ ಇದೆ. ಒಂದೇ ಪ್ರಾಬ್ಲಮ್ ಅಂತಂದ್ರೆ ನಾವು ಸ್ವಲ್ಪ ಅವಸರ ಮಾಡ್ಬೇಕು. ಅವಸರನಾ? ಯಾಕಮ್ಮ? ಯಾವ್ದಕ್ಕೆ? ಬೇಗ ಮದ್ವೆ ಮಾಡ್ತೆ ಹೋದ್ರೆ ಇವ್ರಿಬ್ರು ಓಡ್ ಹೋದ್ರು ಹೋಗ್ಬೋದು. ತುಂಬಾ ಡೀಪ್ ಲೆವೆಲ್ ಇದ್ದಾರೆ. ದಟ್ಸ್ ಗುಡ್ ನ್ಯೂಸ್. ಆಕ್ಚುಲಿ ಅವನ ಬಗ್ಗೆ ನಂಗೆ ಸ್ವಲ್ಪ ಯೋಚನೆ ಇತ್ತು. ಒಳ್ಳೇದೇ ಆಯ್ತು. ನಾನು ಆ ಪುರೋಹಿತರು ಇದ್ದಾರಲ್ಲ ಮಾದೇವ್, ಅವ್ರಿಗೆ ಫೋನ್ ಮಾಡಿ ಸದ್ಯದಲ್ಲೇ ಒಂದು ಒಳ್ಳೆ ಮುಹೂರ್ತ ನೋಡೋದಕ್ಕೆ ಹೇಳ್ತೀನಿ. ಸರಿ ಅಣ್ಣ, ನಿನಗೆ ಗೊತ್ತಾಗ್ತಿದ್ದ ಹಾಗೆ ನನ್ಗೊಂದು ಫೋನ್ ಮಾಡು. ಇಡ್ಲಾ? ಸರಿನಮ್ಮ. ರೀ, ಅಣ್ಣ ಪುರೋಹಿತ್ರಿಗೆ ಫೋನ್ ಮಾಡಿ ಮುಹೂರ್ತ ಇಡ್ಸ್ತಾರಂತೆ. ಕೋಲ್ಡ್ ಕಾಫಿ, ಸ್ಪೆಷಲ್ ರೆಸಿಪಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಓಕೆ ಆಂಟಿ, ನಾ ಹೋಗಿ ಬರ್ತೀನಿ. ಏ ಶಿಲ್ಪ, ಈಗಷ್ಟೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ದೆ. ನೀನ್ ಈ ಮನೇಲಿ ಪರ್ಮನೆಂಟ್ ಉಳಿಯೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಶ್ಯಾಮ್, ನಿಮ್ಮಿಬ್ರು ನೋಡ್ತಾ ಇದ್ರೆ ನನಗ್ ತುಂಬಾ ಖುಷಿ ಆಗತ್ತೆ. ಎಲ್ಲದಕ್ಕಿಂತ ನಿನ್ ಸಂತೋಷನೇ ಮುಖ್ಯ ಮಾಮ್. ಶ್ಯಾಮ್,
ಬನ್ನಿ ಆಂಟಿ. ಬಾಯ್ ಅಂಕಲ್. ಬಾಯ್. ಏನು? ಬನ್ನಿ ಶಿಲ್ಪಾ. ಜಾಸ್ತಿ ತುಂಟಾಟ ಮಾಡ್ಲಿಲ್ಲ ತಾನೆ? ಏನ್ ಹೇಳ್ತಿದ್ಯಾ ಡ್ಯಾಡ್? ನಿನ್ ಸಾಂಗ್ ಕಾಂಪೋಸಿಷನ್ ನೋಡ್ದೆ. ಓ ಗಾಡ್ ಡ್ಯಾಡ್, ನೀವ್ ಅನ್ಕೊಂಡಂಗೆ ಏನಾಗಿಲ್ಲ. ಅವಳೇ ಹಿಂದೆಯಿಂದ ಬಂದು ರಿಲ್ಯಾಕ್ಸ್, ನನಗೆ ಅರ್ಥ ಆಗತ್ತೆ. ನಿನ್ನ ವಯಸ್ಸಿನಲ್ಲಿ ನಾನು ಈ ಚಡ್ಡಿ ಟೀ ಶರ್ಟು ಎಲ್ಲ ಹಾಕೊಂಡು ದಾಟ್ ಬಂದಿರೋನು. ಒಂದ್ ಅಡ್ವೈಸ್, ಮುಂದಿನ ಸಾರಿ ದಯವಿಟ್ಟು ಬಾಗ್ಲು ಹಾಕೊಳ್ಳಿ. ಡ್ಯಾಡ್. ಗಾಡ್. ಸೀನಾ, ಸೀನಾ, ಏನ್ ತಾತ ಹೊರಗ್ ಬಾರೋ. ಸ್ನಾನ ಮಾಡ್ತಾ ಇದ್ದೇನೆ ಗೊತ್ತಾಗಲ್ವಾ? ಈಗ ಆಗಿರೋಷ್ಟೇ ಸಾಕು, ಹೊರಗ್ ಬಾರೋ. ನಾನು ಹಿಂಗೆ ಬಂದ್ರೆ ನೀನ್ ಹಂಗೆ ಮೇಲೆ ಹೊಂಟೋಯ್ತೀಯಾ? ಬರ್ತೀಯಲ್ಲ ಕತ್ತೆ ಬಿಡುವ. ಬಿಡಲ್ಲ ಏನ್ ತಾತ ನಿನ್ ಗೋಳು? ನೆಮ್ಮದಿ ಸ್ನಾನ ಮಾಡೋಕೆ ಬಿಡಲ್ಲ ಅಂತ್ಯಾ? ಏನು ಮಾಡುವಂತೆ, ಬಾ 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 ಬಾ. ಏನ್ ತಾತ ಅಪ್ಪ ಕರ್ಕೊಂಡ್ ಬರ್ತಾ ಇದ್ದೀಯ? ಇವನೇ ನನ್ ಮೊಮ್ಮಗ. ಹುಡುಗ ಇಷ್ಟ ಆದ್ನೇನಮ್ಮ? ಅದು ಹುಡುಗಿ ನಿನ್ಗೆ ಇಷ್ಟ ಆದ್ಲಾ? ತಾತ, ನಾನು ನಿನ್ಗೆ ಏನ್ ದ್ರೋಹ ಮಾಡಿದ್ದೆ ಅಂತ ನನಗೆ ಪ್ರಾಣ ತಿನ್ ಸಾಯ್ತಾ ಇದೆಯಾ? ನಾನು ನಿನ್ಗೆ ಎಷ್ಟು ಸಲ ಪಡ್ಕೊಂಡಿದ್ದೀನಿ. ನಾನು ಈಗಲೇ ಮದುವೆ ಮಾಡ ಅಂತ. ಎಷ್ಟು ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಆಯ್ತು. ನಾನು ಹಿಂಗೆ ಹಳೆ ಬತ್ಲೆ ಇರ್ಬೇಕಾದ್ರೆ ಯಾವ ಹುಡುಗಿ ನೋಡಕ್ ಕರಿತೀನಿ ನನಗೆ? ಓ, ಮದ್ವೆ ಆದ್ಮೇಲೆ ಇನ್ನೇ ಹಾಗಿರ್ತೀಯ? ಆಗ್ಲೂ ಹೀಗೆ ಇರ್ತೀಯ? ಇದು ಇರಲ್ಲ. ಸಾಕು ಸಾಕು, ಮೊದ್ಲು ಅವ್ರ ಆಚೆ ಕಳ್ಸು, ಆಚೆ ಕಳ್ಸು ಅವ್ರನ್ನ. ಯಾಕೆ? ಹುಡುಗಿ ಇಷ್ಟ ಆಗ್ಲಿಲ್ವಾ? ತಾತ, ಅವಳು ಇನ್ನೂ ಚಿಕ್ಕ ಹುಡುಗಿ, ಒಂದ್ 12 ವರ್ಷ ಇರ್ಬೋದು ಅಷ್ಟೇ ಅವಳಿಗೆ. 13. ನಾನ್ ಕೇಳದೆ ದೊಡ್ಡವಳಾಗಿದ್ದಾಳಂತೆ. ಇದಕ್ಕಿನ್ನ ಇನ್ನೇನಾಗ್ಬೇಕು? ಯಜಮಾನ್ರೆ, ನಮ್ ತಾತ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದಾನಂತ ಗೊತ್ತಾ? ನೀವ್ ಯಾವ ಊರವ್ರು ಅಂತ ಕೇಳಿದ್ರು. ನಾವು ಸಕಲೇಶ್ಪುರದವ್ರು ಅಂತ ಹೇಳಿದ್ವಿ. ಓ, ನೀವು ನಮ್ಮೂರವ್ರೆ, ಬನ್ನಿ ಒಳಗೆ ಅಂತ ಕರೆದ್ರು ಅಷ್ಟೇ. ಅದ್ರಲ್ಲೇನ್ ತಪ್ಪು? ನಾನ್ ನಿಮ್ ಊರಿಗೆ ಬಂದಾಗ ನೀವು ನಿಮ್ಮನೆ ಕರ್ಕೊಂಡು ಹೋಗ್ತೀರೋ ಇಲ್ವೋ? ಕರಿತೀವಿ. ಯಜಮಾನ್ರೆ, ನಮ್ ತಾತನ್ಗೆ ನಾನು ನಿಮ್ ಮಗಳನ್ನ ಮದ್ವೆ ಆಗ್ಬೇಕಂತ್ರಿ. ಅಯ್ಯೋ ಸ್ವಾಮಿ, ಇವಳಿಗೆ ಇನ್ನೂ 13 ವರ್ಷ. ನಾನ್ ಇವಳನ್ನ ಸ್ಕೂಲ್ ಅಡ್ಮಿಷನ್ ಹೇಳಿ. ಕರ್ಕೊಂಡ್ ಬಂದಿದ್ದೀನಿ. ಹೇಳಿ ಅವನಿಗೆ. ನಾನ್ ಮದ್ವೆ ಸುದ್ದಿನೇ ಹೇಳಿಲ್ವಲ್ಲ. ಕೇಳು. ಏನ್ ಹೇಳಲಿಲ್ಲ? ನಿಮ್ ಮಗಳು ದೊಡ್ಡವಳಾಗಿದ್ದಾಳ ಇಲ್ವಾ ಅಂತ ನಾ ಕೇಳ್ದೆ ತಾನೆ. ನೀವು ಕೇಳಿದ್ರೆ ಅದಕ್ಕೆ ನಾನು ಹೌದು ಅಂತ ಹೇಳ್ದೆ. ಅಂದ್ರೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ನೆ ನಾನು. ಹುಡುಗಿ ಮದ್ವೆ ಆಗದ್ ಯಾವಾಗ? ದೊಡ್ಡವಳಾದಾಗ. ನೀವು ನಿಮ್ ಹೆಂಡತಿ ದೊಡ್ಡವಳಾದ್ಮೇಲೆ ತಾನೇ ಮದ್ವೆ ಆಗಿದ್ದು. ಅಯ್ಯೋ, ಸ್ವಲ್ಪ ಸಾಕು, ಇಬ್ರು ನಿಲ್ಲಿಸ್ತೀರಾ? ನೋಡಿ ಯಜಮಾನ್ರೆ, ನಮ್ ತಾತನ ಪರವಾಗಿ ನಾನ್ ನಿಮಗ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಹೊರಡಿ, ದಯವಿಟ್ಟು ಹೊರಡಿ. ನೋಡಿ, ನಮ್ ತಾತನ ಕೂದಲು ನೋಡಿದಿರಾ? ಕೂದ್ಲಿಗೂ ಎಷ್ಟು ಗ್ಯಾಪ್ ಇದೆ ಅಂತ. ಆ ಗ್ಯಾಪ್ ಅಲ್ಲಿ ಅವಾಗ ಮೆದ್ಲು ಆಚೆಗೆ ಬರ್ತಾ ಇರುತ್ತೆ. ಅದು ಯಾವಾಗ ಆಚೆಗೆ ಬರುತ್ತೋ ನಮ್ ತಾತ ಹಿಂಗ್ ಆಡ್ತಾರೆ. ತಾವು ದಯವಿಟ್ಟು ಮನ್ಸಿಗೆ ಹಚ್ಕೊಬೇಡಿ. ಓಟ್ ಬನ್ನಿ ಸ್ವಾಮಿ, ಓಟ್ ಬನ್ನಿ. ಆಯ್ತಾಯ್ತು. ನೋಡು, ಇದೇ ಲಾಸ್ಟ್. ಇನ್ನೊಂದು ಸಲ ಹಿಂಗಾಯ್ತು ಅಂತಂದ್ರೆ ನಾನೇ ಈ ಮನೆ ಬಿಟ್ಟು ಆಚೆಗೆ ಹೋಗ್ಬಿಡ್ತೇನೆ. ಆಮೇಲೆ ಈ ಮನೇಲಿ ನೀವು ಒಬ್ಬನೇ ಇದ್ದು ಸಾಯ್ಬೇಕು. ಬಾಯಿಗೆ ಅಕ್ಕಿ ಕಾಳು ಹಾಕೋದಕ್ಕೂ ಯಾವನೂ ಇರಲ್ಲ. ತಾವು ನಡ್ರಿ ಸ್ವಾಮಿ, ತಾವು ನಡ್ರಿ ನಡ್ರಿ ಸ್ವಾಮಿ, ಕರ್ಮ ಕರ್ಮ. ನಡ್ರಿ ಸ್ವಾಮಿ, ನಡ್ರಿ. ಏಯ್ ಸೀನಾ, ಏನೋ ನಿನ್ ಅವತಾರ? ಓ, ಎಲ್ಲ ನನ್ನ ಹಣೆ ಬರ ಕಣಯ್ಯ. ಒಳಗಡೆ ಬಾ, ಹೇಳ್ತೀನಿ. ಒಟ್ನಲ್ಲಿ ಆ ಒಂದು ಹಗ್ಗು ನಿನ್ನ ಹಣೆ ಬರನೆ ಮುಚ್ಚಾಕ್ತು ಅಂತ ಹೇಳು. ಹ್ಞೂ, ಅವಳು ಹಾಗೆ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟೇ ಮಾಡಿದ್ವು. ಅದನ್ನ ನಮ್ಮ ಅಪ್ಪ ಅಮ್ಮ ನೋಡ್ಬಿಟ್ಟು ಅವ್ರು ನಾನೇ ಅವಳನ್ನ ಹಾಗೆ ಮಾಡಿದೀನಿ ಅನ್ಕೊಂಡ್ಬಿಟ್ಟು. ಮಾಡ್ದ್ಯಾ? ಉಟ್ಕೊಂಡಿರ್ತೀಯ? ಸರಿ ಸರಿ. ನಾನು ಅವಳನ್ನ ದೂರ ತಳ್ದೆ. ಅದನ್ನ ನಮ್ಮ ಅಪ್ಪ ಅಮ್ಮ ನೋಡ್ಲಿಲ್ಲ. ಬ್ಯಾಡ್ ಲಕ್. ಸೀನಾ, ಅವ್ರಿಗೆ ಮದ್ವೆ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವ್ ಏನಾದ್ರೂ ಮಾಡ್ಬೇಕಣ. ಒಂದ್ ಕೆಲಸ ಮಾಡು, ನನ್ಗಿನ್ನೂ ಓದಕ್ ಆಸೆ ಇದೆ ಅಂತ ನಿಮ್ಮ ಅಮ್ಮಂಗೆ ಹೇಳು. 1-2 ವರ್ಷ ಹೈಯರ್ ಸ್ಟಡೀಸು, ರಿಸರ್ಚ್ ಅಂತ ಏನೋ ಹೇಳೋ. ಇದು ಹೇಳಿದ ಮೇಲೂ ಅವ್ರು ನಿನ್ ಮದುವೆ ಮಾಡ್ಕೋ ಅಂತ ಒತ್ತಾಯ ಮಾಡೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ತಲೆಯಲ್ಲಿರೋದು ನಮ್ಮ ತಾತನ ತಲೆಯಲ್ಲಿರೋ ಸಗಣಿ ಏನಲ್ಲ. ನಮ್ಮಮ್ಮ ಒಪ್ಕೋತಾಳೋ ಇಲ್ವೋ? ಒಂದ್ಸಲ ಟ್ರೈ ಮಾಡು. ಹಾಗಂತ್ಯ? ಏನಾಗತ್ತೆ? ಓಕೆ. ಮಾಮ್, ಏನಾಯ್ತು? ಮನೇಲಿ ಬೋರ್ ಆಯ್ತಾ? ಇಲ್ಲ ಮಾಮ್, ಡೆಲ್ಲಿಯಿಂದ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು. ಏನಂತೆ? ನೀನ ನೋಡಕ್ ಬರ್ತಾರಂತ? ಅಲ್ಲ, ಚೆನ್ನೈಲಿ ಅವರೆಲ್ಲ ಹೈಯರ್ ಸ್ಟಡೀಸ್ಗೆ ಹೋಗಿ ಸೇರ್ಕೋತಿದ್ದಾರೆ. ನನ್ನನ್ನು ಸೇರ್ಕೋತೀಯ ಅಂತ ಕೇಳಿದ್ರು. ಒಳ್ಳೆ ಐಡಿಯಾ ಕಣೋ. ಎಷ್ಟು ವರ್ಷ ಕೋರ್ಸ್ ಅಂತ? ಓನ್ಲಿ 2 years ಮಾಮ್. ತುಂಬಾ ಒಳ್ಳೆ ಕೋರ್ಸು. ಅಣ್ಣಾ ಯೂನಿವರ್ಸಿಟಿ ಇದಕ್ಕೆ ತುಂಬಾ ಫೇಮಸ್. ಯಾವಾಗ ಶುರುವಾಗತ್ತಂತೆ? ನೆಕ್ಸ್ಟ್ ಮಂತ್ 20th. ನೆಕ್ಸ್ಟ್ ಮಂತ್ 20th ಅಂದ್ರೆ 1 ತಿಂಗಳು ಟೈಮ್ ಇಲ್ಲ. ಶಿಲ್ಪಂಗ್ ಹೇಳ್ದ್ಯಾ? ಶಿಲ್ಪನ್ಗ? ಅವಳಿಗೇನು ಕೇಳ್ಬೇಕು? ಅಲ್ಲ, ಮೊದ್ಲು ನಿನ್ಗೆ ಹೇಳ್ಬಿಟ್ಟು ಆಮೇಲೆ ಅವಳಿಗೆ ಹೇಳೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ. ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಕೋರ್ಸ್ ಆದ್ಮೇಲೆ ಮದ್ವೆ ಇಟ್ಕೊಳ್ಳೋದಕ್ಕೆ ಆಗಲ್ವಮ್ಮ? ಆಗತ್ತೆ, ಆದ್ರೆ ಬೇಡ. ನೀನು ಶಿಲ್ಪನ್ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವಾ? ಪಾಪ ಅವಳೇನ್ ತಿಳ್ಕೊಳಲ್ಲ.
ಮದ್ವೆಲ್ಲ ಫಿಕ್ಸ್ ಆಗೋಗಿದೆ, ಇವ್ನ್ ಹೈಯರ್ ಸ್ಟಡೀಸ್ ಅಂತ ಹೊರಟೋಗ್ತಾನಂತೆ. ಅದು ಇವ್ರಿಬ್ರು ಇಷ್ಟೊಂದು ಕ್ಲೋಸ್ ಆದ್ಮೇಲೆ. ಕ್ಲೋಸಾ? ಅಯ್ಯೋ, ನಾವಿಬ್ರು ಅಷ್ಟೊಂದೇನ್ ಕ್ಲೋಸ್ ಆಗಿಲ್ಲಮ್ಮ. ಸುಳ್ಳು ಹೇಳ್ಬೇಡ ಕಣೋ, ಅವತ್ತೇನಾಯ್ತು ಅಂತ ನಾವ್ ನೋಡ್ಲಿಲ್ವಾ? ಅಮ್ಮ, ಅದು ನಾನೇನ್ ಮಾಡ್ಲಿಲ್ಲ, ಅವಳೇ ಬಂದು ತಪ್ಕೊಂಡ್ಲು. ಮೆತ್ತಿಂಗ್ ಮಾತಾಡೋ, ಎಲ್ರಿಗೂ ಕೇಳಿಸಲ್ವಾ? ಅವಳೇ ಸಡನ್ ಆಗಿ ಬಂದು ಹಾಗೆ ಮಾಡಿದ್ಲು. ನನಗೆ ಶಾಕ್ ಆಗೋಯ್ತು ಅಂತೀನಿ. ಹಾಗಾದ್ರೆ ನೀನ್ ಅವಳನ್ನ ಪ್ರೀತಿಸ್ತಾ ಇಲ್ವಾ? ಹೇಳೋ, ನೀನ್ ಅವಳನ್ನ ಪ್ರೀತಿಸ್ತಾ ಇಲ್ವಾ? ಹೇಳೋ ಮಗ್ನೆ, ನೀನ್ ಅವಳನ್ನ ಪ್ರೀತಿಸ್ತಾ ಇಲ್ವಾ? ಪ್ರೀತಿಸ್ತೀನಿ, ಆದ್ರೆ ಆದ್ರೆ ಏನು? ಶಿಲ್ಪಾ, ನೀನ್ ಇಲ್ಲೇ ಇದ್ಯಾ? ಅದಕ್ಕೇನು ನೀನಿನ್ನ ಪ್ರೀತಿಸ್ತೀಯ ಅಂತ ಕೇಳಿದಿಕ್ಕೆ ಬೆಬೆಬೆ ಅಂತಿದ್ದು. ನನಗ್ ಚೆನ್ನಾಗ್ ಗೊತ್ತು ಅವನನ್ನ ಪ್ರೀತಿಸ್ತಾನೆ ಅಂತ. ಇನ್ಫ್ಯಾಕ್ಟ್ ನಾನು ಅವನ್ನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ತುಂಬಾ ಜಾಸ್ತಿ ಅವನನ್ನ ಪ್ರೀತಿಸ್ತಾನೆ, ಅಲ್ವಾ ಶಾ? ಶಿಲ್ಪಾ, ಇವ್ನ್ ಹೈಯರ್ ಸ್ಟಡೀಸ್ಗೆ ಚೆನ್ನಾಗಿ ಹೋಗ್ತಾನಂತೆ. 2 ವರ್ಷ ಕೋರ್ಸ್ ಅಂತೆ, ಮುಂದಿನ ತಿಂಗಳಿಂದ ಶುರುವಾಗತ್ತಂತೆ. ನೀನೇನಂತೀಯ? ಗುಡ್ ಐಡಿಯಾ. ನಾನು ಅಲ್ಲಿ ಏನಾದ್ರೂ ಒಂದ್ ಕೋರ್ಸ್ ತಗೋಬಹುದು, ಫ್ಯಾಷನ್ ಡಿಸೈನಿಂಗ್ ಆರ್ ಜರ್ನಲಿಸಂ. ಏನಂತ್ಯಾ? ಫ್ಯಾಷನ್ ಡಿಸೈನಿಂಗ್ ಚೆನ್ನಾಗಿರುತ್ತೆ. ಹಾಗಾದ್ರೆ ಮದ್ವೆನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ಅಂದ್ರೆ ಯೂನಿವರ್ಸಿಟಿಲೇ ನಮ್ ಹನಿಮೂನು. ನಮ್ಮ ಲೂಸ ತಾತ ಲೂಸ, ಅದು ಸರಿ ಅದು ಸರಿ. ಹಲೋ, ಯಾಕೋ ಶಮ, ಏನಾಯ್ತು? ಇನ್ನೇನಾಗ್ಬೇಕು? ನಿನ್ ಹೈಯರ್ ಸ್ಟಡೀಸ್ ಐಡಿಯಾ ಬ್ಲೂ ಕಲರ್ ಹೊಗೆ, ಅದು ಅಲ್ದೆ ಕಂಡೀಷನ್ ಇನ್ನೂ ಎಕ್ಕುಟ್ಟೋಯ್ತು. ಎಕ್ಕುಟ್ಟೋಯ್ತಾ? ಯಾಕೋ? ಅದೇ ಯೂನಿವರ್ಸಿಟಿಲಿ ಫ್ಯಾಷನ್ ಡಿಸೈನಿಂಗ್ ಸೇರ್ಕೋತಾಳಂತ, ಕ್ಲಾಸ್ ರೂಮ್ ನಲ್ಲಿ ಹನಿಮೂನ್ ಮಾಡ್ಕೋತಾಳಂತ. ಅಯ್ಯೋ ರಮ್ಮ, ಹಂಗಾರೆ ನಿನ್ ಕತೆ ಅಷ್ಟೇ? ಗೊತ್ತು ಕಣೋ, ಇವತ್ತು ನಾಳೆ ನಾವು ಗಟ್ಟಿ ಮೇಳಕ್ ಡೇಟ್ ಕೂಡ ಫಿಕ್ಸ್ ಮಾಡ್ಬಿಡ್ತಾರೆ. ಯೋಚನೆ ಮಾಡ್ಬೇಡ ಕಣೋ, ಏನೋ ಒಂದ್ ದಾರಿ ಹುಡ್ಕಣ. ಮಾಮೂಲಿ ದಾರಿ ಎಲ್ಲೋ, ಹೈವೇನೆ ಹುಡುಕ್ಬೇಕು. ಶ್ಯಾಮ, ನಾನು ಅಂಗಡಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಇಲ್ಲೇನೋ ಸ್ವಲ್ಪ ಮ್ಯಾಟ್ರು ಎಡವಟ್ಟಾಗ್ತಾ ಇದೆ ಅಂತ ಕಾಣಿಸುತ್ತೆ. ನಾನು ಆಮೇಲೆ ಮಾಡ್ತೀನಿ ಕಣೋ. ಬಾಂಬಗು ಕೂತ್ಕೋ. ಏನ್ ತಾತ ಇದು? ಯಾರೇ ಪುಣ್ಯಾತ್ಮ? ಇವ್ರು ವಾಸು ಅಂತ. ರಾಮಕೃಷ್ಣ ಇಲ್ವೇ? ಅದೇ ಪುರೋಹಿತ್ರು. ಓಹೋ, ಆ ರಾಮಕೃಷ್ಣ. ಅದೇ 90ನೇ ವಯಸ್ಸಿನಲ್ಲಿ 3ನೇ ಹೆಂಡತಿಗೆ ಇಲಿ ಪಾಷಾಣ ಹಾಕ್ಬಿಟ್ಟು ಸಾಯಿಸಿದ್ರಲ್ಲ ಅವರು. ಅವರೇ. ಅವರ ಮೊದಲನೇ ಹೆಂಡತಿ ಮಗ ವಾಸು. ಅವ್ರ ಮೊದಲನೇ ಹೆಂಡತಿ ಮಗನ? ಅವ್ರಿಗೆ ಸಾಯ್ಬೇಕಾದ್ರೆ 90 ಆಗಿತ್ತು. ಏನ್ ಸರ್, ನಿಮ್ಮಮ್ಮ ಮದುವೆ ಆಗ್ಬೇಕಾದ್ರೆ ಒಂದ್ 10 ವರ್ಷ ಇದ್ದಿರ್ಬೋದು. ಇವರು ಮದುವೆ ಬ್ರೋಕರ್. ಅಂದ್ರೆ ಅವ್ರ ಅಪ್ಪನಿಗೆ ಇನ್ನಿಬ್ರು ಹೆಂಡತಿ ನೋಡ್ಕೊಟ್ಟಿದ್ದು ಇವ್ರೇನಾ? ತೆಗೆದು ಬಿಟ್ಟ ಅಂತಂದ್ರೆ ಯಾಕೆ? ನೋಡು, ಇವರು ಸುಂದರವಾದ ಒಂದು ಹುಡುಗಿ ಫೋಟೋ ತಂದಿದ್ದಾರೆ. ಒಂದ್ಸತಿ ನೋಡ. ಇವೆಲ್ಲ ಇಷ್ಟ ಇಲ್ಲ ಅಂತ ಹೇಳಿಲ್ವಾ? ಒಂದ್ಸತಿ ನೋಡಪ್ಪ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಅಲ್ಲ, ಸುಮ್ನೆ ಒಂದ್ಸಲ ಒಳ್ಳೆ ಸಂಬಂಧ, ಸುಂದರವಾಗಿದ್ದಾಳೆ ಹುಡುಗಿ, ಒಬ್ಳೇ ಮಗಳು, ಪೊಲೀಸ್ ಕಮಿಷನರ್ ಅವರ ಅಪ್ಪ. ಪೊಲೀಸ್ ಕಮಿಷನರ್? ಎಲ್ಲಿ ಫೋಟೋ? ನೋಡು ನೋಡು ನೋಡು. ಹೇಗಿದ್ದಾಳೆ? ಎಳ ಮೇಲೆ ಏನು? ಅಯ್ಯ, ಎಳ ಮೇಲೆ. ಇನ್ನೊಂದ್ಸಲ ಮಗನ ಈ ಕಡೆ ಬಂದೆ ಅಂದ್ರೆ ಮುಖ ಜಾಮ್ ಜಾಮ್ ಆಗ್ಬಿಡ್ಬೇಕು. ನಡಿ ಆಚೆಗೆ. ಏನಾಯ್ತು? ತಾತ, ಈ ಹುಡುಗಿ ಯಾರು ಗೊತ್ತಾ? ಯಾರು? ನಮ್ ಶ್ಯಾಮ ಮದುವೆ ಮಾಡ್ಕೊಂತಾರ ಹುಡುಗಿ, ಅವ್ನ ಮಾವನ್ ಮಗಳು. ನಿನ್ ಸ್ನೇಹಿತ ತಾನೆ? ಅವ್ನು ಕೇಳಿದ್ರೆ ಬಿಟ್ಕೊಡ್ತಾನೆ. ಮುಖ ಕಾಣಿಸೋದು ಅಷ್ಟೇ ಮತ್ತೆ. ತಾತ, ನೀನೆಲ್ಲಿ ಹೋಗ್ತಾ ಇದೀಯ? ಅದು ಏನದು? ನಡಿ ಒಳಗೆ, ನಡಿ ಒಳಗೆ ಅಂತ ಹೇಳ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಬಿಟ್ರೆ ನಮ್ ತಾತ ಸಂಜನಾ ಗಾಂಧಿ ಜೊತೆಲೆ ಮದುವೆ ಮಾಡಿಸ್ಬಿಡ್ತಾನೆ. ಹಲೋ. ಹಾಯ್, ಮಲಗಿದ್ಯಾ? ಇಲ್ಲ, ಓದ್ತಿದ್ದೆ. ಒಂದ್ ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್? ಏನದು? ನೆಕ್ಸ್ಟ್ ಮಂತ್ 9th ನಿನ್ ಬರ್ತ್ಡೇನಾ? ಸ್ಟುಪಿಡ್, ನಮ್ ಮದ್ವೆ ಫಿಕ್ಸ್ ಆಗಿದೆ. ಏನು? ನನಗೂ ಆಶ್ಚರ್ಯ ಆಯ್ತು. ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡ್ಯಾಡಿ ಈಗಷ್ಟೇ ಹೇಳಿದ್ರು. ಐ ಆಮ್ ಸೋ ಎಕ್ಸೈಟೆಡ್, ಯು ನೋ. ನಿನಗಾಗ್ತಾ ಇಲ್ವಾ? ಆಗ್ತಿದೆ, ಯಾಕಾಗಲ್ಲ. ವೆರಿ ಎಕ್ಸೈಟೆಡ್. ನಾನು ಬೆಳಿಗ್ಗೆ ಮಾತಾಡ್ತೀನಿ. ಓಕೆ ಸ್ವೀಟ್ಹಾರ್ಟ್. ಹಲೋ ಹಲೋ ಹಲೋ. ಡ್ಯಾಡ್, ಡ್ಯಾಡ್, ಡ್ಯಾಡ್. ಏನು ಇಷ್ಟೊತ್ತಲ್ಲಿ? ಮದುವೆ ಡೇಟ್ ಫಿಕ್ಸ್ ಆಗಿದೆಯಾ ಡ್ಯಾಡ್? ಅಷ್ಟೊಂದು ಆತ್ರನ? ಅಲ್ಲ ಡ್ಯಾಡ್. ಅವಳ್ಗ? ಅಲ್ಲ ಡ್ಯಾಡ್, ಮದುವೆ ಡೇಟ್ ವರಿ ಕಂದ, ಆದಷ್ಟು ಬೇಗ ಎಲ್ಲ ಮಾಡಿ ಮುಗಿಸೋಣ. ನೀನ್ ಹೋಗಿ ಮಲ್ಕೋ. ಅಯ್ಯೋ, ಗುಡ್ ನೈಟ್.
ಇಷ್ಟು ಬೇಗ ಬೇಡ ಡ್ಯಾಡ್. ಏ ದಿವ್ಯಾ, ಆಟ ಆಡಿ ಸಾಕು ಬಾ. ಅಯ್ಯೋ, ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ ಬರ್ತೀನಿ. ಅದೆಲ್ಲ ಬೇಡ, ಬಾ ನೀನು. ಏನಮ್ಮ ನೀನು, ಆಟ ಆಡೋಕ್ಕೂ ಬಿಡಲ್ಲ. ಅಯ್ಯೋ, ಹೀಗ್ ನೆಗೆಯೋದು ಓಡೋದನ್ನ ಮರ್ತು ಬಿಟ್ರೆ ಒಳ್ಳೇದು. ಮುಂದೊಂದ್ ತಿಂಗ್ಳ ನಿನ್ ಲಗ್ನ ಅಂತ ನೆನ್ಪಾಯ್ತಾ ನಿನ್ಗೆ? ಮೊದ್ಲು ಹೀಗ ಆಡೋದನ್ನ ಬಿಟ್ಬಿಡು. ಬಿಡ್ತೀನಿ, ಆದ್ರೆ ನಿನಗಾದಾಗೆ ನನಗೂ 3 ಮಕ್ಳು ಆದ್ಮೇಲೆ. ಮೊದ್ಲು ನೀನ್ ಮಕ್ಳ ತರ ಆಡೋದನ್ನ ನಿಲ್ಸು, ಆಮೇಲೆ ನಿನ್ ಮಕ್ಳ ಬಗ್ಗೆ ಯೋಚನೆ ಮಾಡುವೆಂತೆ. ನಾವೆಲ್ಲ ಗುಡಿಗೆ ಹೋಗ್ತಾ ಇದೀವಿ, ಪೂಜೆ ಐತೆ. ಅವರು ಇರ್ತಾರಾ? ಯಾರು? ನಿನ್ ಭಾವಿ ಯಜಮಾನ್ರ? ಅವ್ರ ಜೊತೆಲಿ ನೀನ್ ಮದ್ವೆ ಆದ್ಮೇಲೆ ಹೋಗುವೆ ಅಂತೆ. ನಿನ್ನ ಕಾಲೇಜಿಗೆ ಕಳಿಸಿದ್ದೆ ತಪ್ಪಾಯ್ತು. ಯೋಚನೆ ಮಾಡೋ ಪದ್ಧತಿನೇ ಬದ್ಲಾಗೋಗಿದೆ. ಸಂಪ್ರದಾಯ, ರೀತಿ, ರಿವಾಜು ಅಂತ ಒಂಚೂರಾದ್ರೂ ಗೌರವನೇ ಇಲ್ಲ. ನಡಿಯೇ.
ಸೀನಾ ಹಾ ಒಳಗಡೆ ಏನ್ ಮಾಡ್ತಿದ್ಯೋ? ಬಂದೆ ಬಂದೆ. ಲೇ ಈಗ್ಲೇ ಟೈಮ್ ಆಯ್ತು. ಈ ಬಸ್ ತಪ್ಪಿಸ್ಬಿಟ್ರೆ ಮಧ್ಯಾಹ್ನದವರೆಗೂ ಬಸ್ಸೇ ಇರಲ್ಲ. ಆಮೇಲೆ ಪೂಜೆ ಎಲ್ಲ ಮುಗಿದು ಹೋಗಿರುತ್ತೆ. ಮುಗಿದೋಗ್ಲಿ, ಮುಂದಿನ ತಿಂಗಳು ಹೋದ್ರ ಆಯ್ತು. ದೇವ್ರೇನ್ ಓಡಾಡ್ಬಿಡ್ತಾನ? ಅಲ್ಲೂ ಉದುರಿಸ್ಬಿಡ್ತೀನಿ ನೋಡು. ನಿಮ್ಮ ಅಜ್ಜಿ ಬದುಕಿರೋವರೆಗೂ ಹಾ. 1 ತಿಂಗಳು ತಪ್ಸಿರ್ಲಿಲ್ಲ ಗೊತ್ತಾ? ಹೌದೌದು, ಅದಕ್ಕೆ ಅಷ್ಟು ಬೇಗ ಹೊಂಟೋಗಿದ್ದು. ಸಿಕ್ಕೊಂಡು ಸಾಯ್ತೀಯ. ಅವಳು ಹೊಗೆ ಹಾಕ್ಸ್ಕೊಳಕ್ಕಿಂತ ಮುಂಚೆ ನೀನ್ ಅಜ್ಜಿ ಕೊಟ್ಟು ಮಾತು, ನೀನ್ ಹೊಗೆ ಹಾಕ್ಸ್ಕೊಳೋ ತನಕ ಈ ಪೂಜೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಈ ಕಿತ್ತೋಗಿರೋ ಹಳೆ ಕಥೆನ ಎಷ್ಟಲ್ಲ ಅಂತ ಏ ಹೇಳ್ತೇನೆ. ಗೂಬೆ, ಹಾ. ನಾನು ಹೊಗೆ ಹಾಕಿಸ್ಕೊಂಡ್ಮೇಲೆ ಹಾ. ಈ ಪೂಜೆನ ನೀನ್ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದು ಬೇರೆ ಇದೆ. ನೀನು ಹೊಗೆ ಹಾಕಿಸ್ಕೊಳ್ಳೋ ತನಕ ಹಾ. ನಿನ್ ಒಳ್ಳೇದಕ್ಕೆ ಕಣೋ. ನಡಿ ಹೋಗೋಣ. ತಗೋ. ಗೋಪಿ ಗೋಪಿ, ನಾನು ಹೊಗೆನಾ? ಬಸ್ ತಡ ಆಗಿದೆ. ಇವ್ನ್ ಬೇರೆ. ಹಿಂದೆ ಯಾಕೆ ಹೊಣಗ್ತೀಯ? ನಡಿ ಮುಂದೆ. ಒಳ್ಳೆ ಕಥೆ ಆಯ್ತು. ನೀನ್ ಇಲ್ಲಿ ಕೂತ್ಕೊಂಡ್ರೆ ಆಟೋ ನಾನ್ ಓಡಿಸ್ಲಾ? ಸ್ಟಾರ್ಟ್ ಮಾಡಪ್ಪ. ಹೋಗ. ಲೋ ಸೀನಾ, ಮತ್ತೆ ಟೈಮ್ ಆಗಿದೆ ಇಲ್ಲಿ. ಪರಿಸ್ಥಿತಿ ಕೈ ಬಿಟ್ಟು ಹೋಗಿದೆ ಕಣೋ. ಏನೋ ಮಾಡೋದು? ನೋಡು, ಇಲ್ಲಿ ಮಾತಾಡೋ ಟೈಮ್ ಇಲ್ಲ. ಬಸ್ ಮಿಸ್ ಆಗ್ಬಿಡುತ್ತೆ. ಒಂದ್ ಕೆಲಸ ಮಾಡು, ನಮ್ಮ ಆಟೋವನ್ನು ಫಾಲೋ ಮಾಡು, ಹೋಗ್ತಾನೆ ಮಾತಾಡ್ಕೊಂಡು ಹೋಗೋಣ. ಬಾ. ಆಯ್ತು, ನೀನ್ ನಡಿಯಪ್ಪ. ನೀನ್ ನಡಿಯಪ್ಪ. ಜೊತೆಲೆ ಬಾ, ತಪ್ಕೊಂಡ್ಬಿಟ್ಟಿಯಾ? ಎಲ್ಲಿ ತಪ್ಸ್ಕೊಳ್ಳೋದು? ಅದೇನೋ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂದಲ್ಲ, ಏನಾಯ್ತು? ಮದ್ವೆ ಡೇಟ್ ಫಿಕ್ಸ್ ಆಗೋಗಿದ್ಯೋ, ಮುಂದಿನ ತಿಂಗಳು 9ಕ್ಕೆ. ಹೌದಾ? 9ಕ್ಕ ಸರ್? ಅವತ್ ಬೇಜಾನ್ ಮದ್ವೆ ಇದೆ. ಅಡ್ವಾನ್ಸ್ ಬುಕ್ ಮಾಡಿಲ್ಲ ಅಂದ್ರೆ ಚೌಲ್ಟ್ರಿ ಸಿಗಲ್ಲ. ಯಾಕೆ ನಿಮ್ ಮನೆಯಿಂದ ಯಾವ್ದಾದ್ರು ಚೌಟ್ರಿ ಆಯ್ತಾ? ಮುಂದೆ ನೋಡ್ಕೊಂಡು ಗಾಡಿ ಓಡ್ಸ. ಏನಂದೆ? ಏನೋ ಹೇಳೋದು, ಎಲ್ಲ ಫಿಕ್ಸ್ ಆಗೋಗಿದೆ. ನಮ್ಮಪ್ಪ ಇವತ್ತು ಛತ್ರ ಬುಕ್ ಮಾಡ್ತಿದ್ದಾರೆ. ಮೀನಾಕ್ಷಿ ಹಾಲ್ ಬುಕ್ ಮಾಡಕ್ ಹೇಳಿ ಸರ್. ಸೂಪರ್ ಆಗಿದೆ, ಫುಲ್ AC. ಏನ್ ನೇಣ್ ಹಾಕೊಳಕ ತೆಗೆದು ಬಿಟ್ಟು ಅಂದ್ರೆ? ಹೌದು, ನಿಮ್ಮ ಅಮ್ಮನ ಹತ್ರ ಯಾಕೆ ನೀನು ಡೀಟೇಲ್ ಆಗಿ ಮಾತಾಡಬಾರ್ದು? ಮದುವೆಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳು. ನಾನು ಹಂಗೆ ಹೇಳಿದ್ರೆ ಮತ್ತೆ ಉಪ್ಸ ಬರೋಕ್ ಶುರು ಆಗುತ್ತೋ. ಉಬ್ಜಾನ ಅಂದ್ರೆ ಆಸ್ಮಾ. ಅಯ್ಯೋ, ನಮ್ಮಮ್ಮಂಗೂ ಇತ್ತು ಸರ್. ಪಾಪ ಅವ್ರು ಒದ್ದಾಡೋದನ್ನ ನನ್ ಕೈ ನೋಡಕ್ ಆಗ್ತಾ ಇರಲಿಲ್ಲ ಸರ್. ಹೌದು, ನನಗೂ ಅಷ್ಟೇ. ಅವಳು ಒದ್ದಾಡ್ತಿರೋದನ್ನ ನೋಡಿ ಜೀವನ ಹೋದಂಗಾಯ್ತು. ಸರ್, ಅವ್ರಿಗೆ ಆಯುರ್ವೇದಿಕ್ ಔಷಧಿ ತಗೊಳಕ್ ಹೇಳಿ ಸರ್. ನನಗೊಬ್ರು ಪಂಡಿತರು ಪರಿಚಯ ಇದಾರೆ, ನಾವು ಪರಿಚಯ ಮಾಡ್ಕೊಡ್ತೀವಿ. ಏಯ್, ಮುಚ್ಕೊಂಡು ಗಾಡಿ ಓಡ್ಸಕ್ಕೆ ಏನೋ ತಗೋತೀನಿ ನೀನು. ಮುಂದೆ ನೋಡ್ಕೊಂಡು ಓಡ್ಸ. ಇರೋ ಏನಾರು ಯೋಚನೆ ಮಾಡೋದಿರ. ಆಯ್ತು. ಏನ್ ಮೊಬೈಲು ಲೇಟ್ ಆಯ್ತು. ಇರಪ್ಪ ಇರಪ್ಪ. ಬೇಗ ಬನ್ರಿ, ಟೈಮ್ ಆಯ್ತು. ಒಂದ್ ನಿಮಿಷ. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ. ಕೃಷ್ಣ, ಒಂದ್ ನಿಮಿಷ. ನಮ್ಮ ತಾತ ಬರ್ತಾರೆ. ಬನ್ನಿ ಬೇಗ. ಇರಪ್ಪ. ಬೇಕತ್ತು. ಬೇಗ. ಈ ಲಗೇಜ್ ಸ್ವಲ್ಪ ಎತ್ತಾಕಿ. ತೊಟ್ಟು ಬಿಡ್ತೀನಿ ನೋಡು. ನಿಮ್ಮ ಅಜ್ಜ ಲಗೇಜು. ಸಾರಿ, ಎತ್ತು. ಸೀನಾ, ನಾನೇನೋ ಮಾಡೋದು? ಈಗ್ಲಾದ್ರೂ ಹೇಳೋ. ಏನ್ ಮಾಡೋಣ? ಒಂದ್ ಕೆಲಸ ಮಾಡು, ಬಸ್ನ ಫಾಲೋ ಮಾಡು, ಹೋಗ್ತಾ ಇದ್ದಾರೆ ಹಂಗೆ ಮಾತಾಡ್ಕೊಂಡು ಹೋಗೋಣ. ಬೇಗ ಬಾ. ಅಯ್ಯೋ, ರೈಟ್, 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 ರೈಟ್. ಕಂಜೋಸ್, ಕಾಸಲ್ಲ? ಕಾಸಲ್ವಾ ಶ್ಯಾಮ? ಹಂಗೆ ಆಟೋ ಕ್ಲಿಯರ್ ಮಾಡ್ಬಿಡು. ಗೋಪಿ, ಹಂಗೆ ಹಳೆ ಬ್ಯಾಲೆನ್ಸ್ ಇಸ್ಕೊಂಡ್ಬಿಡು. ಹಾ. ರೈಟ್, 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 ರೈಟ್. ಹೋಗ್ ಹೋಗ್. ಬೇಗ ಬಾರು. ನನ್ ಟೈಮು ಬ್ಯಾಲೆನ್ಸ್ ಬೇರೆ ಅಂತ. ಬಾಪ ಇಲ್ಲೇ. ಎಷ್ಟಯ್ಯ ನಿಂದ? ಹಳೆದು ಸೇರಿಸಿ 350. ಚಿಲ್ಡ್ರೆ ನಾಳೆ ತಗೋ. ಎಲ್ಲಿಗೆ? ಸೀನಾ, ಎಲ್ಲ ಒಂದೊಂದು ಸೆಂಡಲ್ ಆಗೋಗ್ತಿದ್ಯೋ. ಅಪ್ಪ ಅಮ್ಮ ಗೆಸ್ಟ್ ಲಿಸ್ಟ್ ಮಾಡ್ಬಿಟ್ಟವ್ರೆ. ಆ ಲಿಸ್ಟ್ ಅಲ್ಲಿ ನಾನಿದ್ದೀನ. ನಿನ್ನ ನನ್ ಕಷ್ಟ ನನ್ಗೆ ಹೇಳ, ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಹಾ. ನಾನೇ ನಿಮ್ಮ ಅಮ್ಮನ ಹತ್ರ ಮಾತಾಡ್ಲಾ? ನಿನಗೆ ಮದ್ವೆ ಇಷ್ಟ ಇಲ್ಲ ಅಂತ ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ ಬಿಡು. ಏನ್ ಸರ್, ಮದುವೆ ಫಿಕ್ಸ್ ಆಯ್ತಾ? ಹ್ಞೂ ಬಾಸ್, ಆದ್ರೆ ಇವನಿಗೆ ಇಷ್ಟ ಇಲ್ಲ. ಯಾಕೆ? ಹುಡುಗಿ ಚೆನ್ನಾಗಿಲ್ವಾ? ಹುಡುಗಿ ಚೆನ್ನಾಗಿದ್ದಾಳೆ ಬಾಸ್, ಮದ್ವೆ ಆಗೋದಕ್ಕೆ ನಮ್ಮ ಹುಡುಗನಿಗೆ ಇಷ್ಟ ಇಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ಮೇಲೆ ಇನ್ನೇನ್ ಸರ್ ಪ್ರಾಬ್ಲಮ್? ಇಷ್ಟ ಬೇಗ ಮದ್ವೆ ಆಗೋದಿಕ್ ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಹುಡುಗಿಗೆ ಹೇಳ್ಬಿಡಿ. ಅಯ್ಯೋ, ಅದೆಲ್ಲ ಆಗ್ತಾ ಇರೋ ಕೆಲ್ಸ. ಅವಳು ಹಂಗೆ ನಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ತಾಳೆ. ಆಮೇಲೆ ಅವ್ರ ಅಮ್ಮನ ಗುಪ್ಸ ಶುರು ಆಗುತ್ತೆ. ಅಯ್ಯೋ ಪಾಪ, ನಮ್ಮಮ್ಮನಿಗೂ ಇದೇ ಪ್ರಾಬ್ಲಮ್. ಆದ್ರೆ ಈ ಪ್ರಾಬ್ಲಮ್ ಶುರು ಆಗಿದ್ದು ನಾನ್ ಮದ್ವೆ ಆದ್ಮೇಲೆ. ನನ್ನ ಹೆಂಡತಿ ಮುಖ ನೋಡಿದ್ರೆ ಸಾಕು ಉಪ್ಸ ಶುರು ಆಗ್ಬಿಡುತ್ತೆ. ಅಯ್ಯೋ ಪಾಪ. ಸೀನಾ, ವಾಪಸ್ ಹೋಗ್ತೀನವ. ಮನೆಗ್ ಬಂದ್ಮೇಲೆ ಫೋನ್ ಮಾಡು. ಬೇಡ ತಡಿಯೋ, ಇನ್ 2 ಕಿಲೋಮೀಟರ್ ಅಷ್ಟೇ. ಹೆಂಗ ಇಷ್ಟೂರಲ್ಲೇ ಬಂದಿದ್ಯಾ? ದೇವಸ್ಥಾನದವರೆಗೂ ಬಂದ್ಬಿಡು, ಅಲ್ಲೇ ಕುತ್ಕೊಂಡು ಹೌದು ಮಾತಾಡೋಣ. ಸರ್, ನೀವು ಬನ್ನಿ. ತುಂಬಾ ಪವರ್ಫುಲ್ ದೇವಸ್ಥಾನ ಸರ್. ಏನೇ ಕೇಳಿದ್ರು ಆಗ್ಬಿಡುತ್ತೆ. ನನಗೆ ನನ್ನ ಅತ್ತಿದೆ ಪ್ರಾಬ್ಲಮ್ ಆಗಿತ್ತು, ಕೇಳಿದೆ. ಮಾರನೇ ದಿನಕ್ಕೆ ಸರಿಯಾಗೋಯ್ತು. ಹೌದಾ? ಹೆಂಗೆ? ಬೆಳಿಗ್ಗೆನೆ ನಮ್ಮ ಮತ್ತೆ ದೇವ್ರ ಪಾದ ಸೇರ್ಕೊಂಡ್ಬಿಟ್ರು. ದಾದಾ ಮತ್ತಿಗೆ ಎತ್ಕೊಳ್ಳೋ. ಮಾಡಾಕದಲ್ದೆ ಇದು ಬೇರೆ ನಮ್ಗೆ. ನೋಡ್ಕೊಂಡು ಮತ್ತಿಗೆ ಸರ್, ಚೆನ್ನಾಗಿ ಬೇಡ್ಕೊಳ್ಳಿ. ತುಂಬಾ ಪವರ್ಫುಲ್ ದೇವ್ರು. ಏನೇ ಕೇಳಿದ್ರು ಆಗುತ್ತೆ. ನನ್ನ ಅತ್ತೆ ಬಗ್ಗೆ ಎಲ್ಲ ಗೊತ್ತು. ಅದನ್ನ ಮೆಂಟ್ಲಿ ಕೇಸ್ ಕಣ. ನೀನ್ ಬಾ, ಅವ್ನು ಯಾವಾಗ್ಲೂ ಹಂಗೆ ಏನಾರು ಒಂದು ಹೇಳ್ತಾನೆ ಇರ್ತಾನೆ. ಈಗೇನ್ ಮಾಡೋದು? ಅದನ್ನ ಮೇಲೆ ಕುತ್ಕೊಂಡು ಆರಾಮ್ಸೆ ಮಾತಾಡೋಣ ಬಾ.
ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ದೇವರಪ್ಪ ಅನ್ಕೊಂಡಿದ್ದೆಲ್ಲ ಅಯ್ಯೋ ತಾತ ಬಿದ್ದೋಗ್ಬಿಟ್ಟವ್ರೆ. ತಾತ ತಾತ ಸ್ಲಿಪ್ ಆಯ್ತಾ ತಾತ? ಅಂದ್ರೆ ನಮಸ್ಕಾರ ಮಾಡ್ತಿದ್ದೇನೆ. ಹೌದಾ? ಅಲ್ಲ ಇದು ನಿನಗೆ ಬೇಕಾಗಿತ್ತ? ಸುಮ್ ನಡಿ ಒಳಗೆ. ಅಲ್ಲೋ ದೇವ್ರ ಅಲ್ಲಿದಾನೆ, ಇಲ್ಲಿ ಯಾಕೆ ನಮಸ್ಕಾರ? ಇದು ಬರೀ ಸ್ಟಾರ್ಟಿಂಗು, ಫುಲ್ ಸಿನಿಮಾ ಒಳಗೈತೆ, ನಿನಗೆ ಗೊತ್ತಾಗತ್ ಬಾ. ಶ್ರೀ ಶೇಷಶೈಲಸುನಿಕೇತನ ದಿವ್ಯಮೂರ್ತಿ ನಾರಾಯಣಾಚ್ಯುತ ಹರೇ ನಳಿನಾಯತಾಕ್ಷ ಲೀಲಾ ಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ ಬ್ರಹ್ಮಾದಿವಂದಿತ ಪದಾಂಬುಜ ಶಂಖಪಾಣಿ ಶ್ರೀಮತ್ ಸುದರ್ಶನ ಸುಶೋಭಿತ ದಿವ್ಯಹಸ್ತ ಕಾರುಣ್ಯ ಸಾಗರ ಶರಣ್ಯ ಸುಪುಣ್ಯ ಮೂರ್ತಿ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ. ಎಲ್ಲೋಯ್ತಪ್ಪ? ಶಂಖಚಕ್ರಧರ ಕಾರಣ. ಅದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಯಾಕಪ್ಪ ಅಂತಂದ್ರೆ ಅದು ಅವ್ರ ಪೂರ್ವಜರು ತಾತ ಮುತ್ತಾತ ಮಾಡಿರೋ ಆಸ್ತಿ. ಇನ್ನು ಮಕ್ಕಳು ಅದನ್ನ ಹೆಂಗ್ ಉಳಿಸ್ಕೊತಾರೆ ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟದ್ದಲ್ವಾ? ಏನಂತೀರ? ಹೌದಣ್ಣ. ಬ್ಯಾಂಕಿನವ್ರು ಸಾಲ ಏನೋ ಕೊಟ್ಟು ಬರ್ತಾರಪ್ಪ, ಮಳೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕಟ್ಟೋರು ಎಲ್ಲಿಂದ ಕಟ್ತಾರೆ? ರೈತರ ಗತಿ ಏನು? ಅಮ್ಮ 20 ರೂಪಾಯಿ ಕೊಡು. ಏನಕ್ಕಮ್ಮ? ಗಾಳಿಪಟ ಆರಿಸ್ಬೇಕು. ಅಲ್ಲಿ ನೋಡು ಮಾಡ್ತಾ ಇದ್ದಾನೆ. ಸರಿ ಸರಿ ಹೋಗ್. ನಿಮ್ ಮಗಳು ನೋಡಕ್ ಮಾತ್ರ ದೊಡ್ಡವಳು, ಮನಸ್ಸಿನ್ನು ಮಗು ತರ. ಮದ್ವೆ ಆದ್ಮೇಲೆ ಸರಿ ಹೋಯ್ತು ಬಿಡ. ಎಲ್ಲ ಹುಡುಗಿರು ಹಂಗೇನೆ. ನನಗೂ ಇವಳು ಮದುವೆ ಇಷ್ಟು ಬೇಗ ಮಾಡಕ್ ಇಷ್ಟ ಇಲ್ಲ. ಆದ್ರೆ ರಾಮೇಗೌಡರು ತನ್ನ ಮಗನ ಕೇಳಿದಾಗ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಗೌಡ್ರೆ, ಬಹಳ ಒಳ್ಳೆ ಸಂಬಂಧ. ರಾಮೇಗೌಡ್ರು ನಿಮ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಬಿಡಿ. ಅತ್ತೆ, ದಿವ್ಯಂಗ್ ಅದ್ ಯಾವಾಗ ಬುದ್ಧಿ ಬರುತ್ತೋ, ಅದ್ ಯಾವಾಗ ದೊಡ್ಡೋಳ್ ತರ ನಡ್ಕೋತಾಳೋ. ಮದ್ವೆಗ್ ಇನ್ನು 1 ತಿಂಗಳು ಉಳ್ದಿಲ್ಲ, ಇನ್ನು ಚಿಕ್ಕ ಮಗು ತರ ಆಡ್ತಿದ್ದಾಳೆ ನೋಡಿ. ಆಡ್ಲಿ ಬಿಡೆ, ಮದ್ವೆ ಆದ್ಮೇಲೆ ಈ ತರ ಎಲ್ಲ ಆಡಕ್ಕಾಗತ್ತಾ? ನೀವು ಸರಿ, ಅವಳ ಕಡೆನೆ ಮಾತಾಡ್ತಿದಿರಲ್ಲ. ಹೌದು, ಮದ್ವೆ ಆದ್ಮೇಲೆ ಗಂಡನು ಹೀಗೆ ಹಾರ್ಸೋದೇನೆ. ನೋಡು, ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ ಇಬ್ರು. ಅವಳ ಬಗ್ಗೆ ನನಗೆ ತುಂಬಾ ಇರಿಟೇಟ್ ಆಗೋದು ಏನ್ ಗೊತ್ತಾ? ಏನು? ನೀನೊಂದು ಹುಡುಗಿ ಅಂತ ಅನ್ಕೊಳಪ್ಪ, ನಿನ್ನನ್ ಮುಟ್ಟಿದ್ರೆ ಕೋಪ ಮಾಡ್ಕೊಬಿಡ್ತಾಳೆ. ಒಳ್ಳೆ ರಾಕ್ಷಸಿ ಆಡ್ದಂಗ್ ಆಡ್ತಾಳೆ. ಜಾಸ್ತಿ ಆಗಿಲ್ವಾ ಇದು? ಕರೆಕ್ಟ್ ಕರೆಕ್ಟ್. ಏನ್ ಕರೆಕ್ಟ್? ನೀನ್ ಮುಟ್ಟಿದ್ರೆ ಅಲ್ಲ, ನಾನ್ ಮುಟ್ಟಿದ್ರೆ. ಅದನ್ನೇ ಹೇಳಕ್ ಬರ್ತಿದ್ದೀನಿ ತಡೆಯಪ್ಪ. ಅವತ್ತು ಅವಳ ಫ್ರೆಂಡ್ಸ್ ನಿನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಲು ಗೊತ್ತಾ? ನಾನು ಅದನ್ನ ಗಮನಿಸಿದೆ. ನೀನ್ ಆ ಹುಡುಗಿ ಕೈ ಹಿಡ್ಕೋತಿದ್ದಂಗೆ ಇಮಿಡಿಯೇಟ್ ಆಗಿ ಅದನ್ನ ಬಿಡಿಸಿದ್ಲು. ಹೌದಾ? ಗಮನಿಸ್ಲೇ ಇಲ್ಲ. ನೀನೆಲ್ಲ ಗಮನಿಸ್ತೀಯ? 2 ಕೈ ಹುಡುಗಿರು ಬರ್ತಿದಂಗೆ ಎಲ್ಲ ಮಜಾ ತಗೋತಾ ಇರ್ತೀಯ. ನಾನು ಹೇಳ್ತಾ ಇರೋದು ಹುಡುಗಿರು ಯಾವಾಗ್ಲಾರು ಒಂದೊಂದ್ಸಲ ಹಂಗ ಆಡ್ತಾರೆ ಕಣ. ಓ, ಅದೆಲ್ಲ ಸರಿ ಕಣೋ. ಏನ್ ಮಜಾ ತಗೊಂಡಿದ್ದೆ? ಅದಲ್ಲ, ನಮ್ಮ ಅಮ್ಮನ್ ಮುಟ್ಟಿದ್ರೆ ಅವ್ರಿಗೆ ಆಗಲ್ಲ. ಇದತ್ತಿ ಅನ್ಸಲ್ವಾ? ತೆಗೆದು ಬಿಡ್ಬೇಕಾಗಿತ್ತು. ಏನೋ ಅಂದ್ರೆ ನೀನೊಂದ್ ಕೆಲಸ ಮಾಡು, ಸ್ಟೇಟ್ ಆಗಿ ಅವಳ ಹತ್ರನೇ ಹೇಳ್ಬಿಡು. ಮೋಸ್ಟ್ಲಿ ಅವಳು ಅದನ್ನ ಅರ್ಥ ಮಾಡ್ಕೊಂಡು ಬದ್ಲಾಗ್ತಾಳೆ ಅಂತ ಕಾಣಿಸುತ್ತೆ. ಬದ್ಲಾಗ್ತಾಳ? ಯಾವ ಸಂತೋಷಕ್ಕೆ? ನಿನ್ ಸಂತೋಷಕ್ಕೆ. ಏನ ನೋಡ ಶ್ಯಾಮ, ದೇವಸ್ಥಾನದ ಮುಂದೆ ಕೂತ್ಕೊಂಡು ಕರೆಕ್ಟ್ ಆಗಿ ಹೇಳ್ತಾ ಇದೀನಿ, ನಿನ್ನ ಹಣೆ ಬರ ಫಿಕ್ಸ್ ಆಗೋಗಿದೆ. ಬೇರೆ ದಾರಿನೇ ಇಲ್ಲ. ಅವಳೇ ನಿನ್ ಹೆಂಡತಿ ಅನ್ನೋ ಸತ್ಯನ ನೀನ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೋಡ್ಯಾ ಹಂಗೆ? ಇದನ್ನ ಹೇಳೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ಯಾ? ನೋಡ ಶ್ಯಾಮ, ನಾವಿಬ್ರು ಬೇರೆ ಇನ್ನೇನೋ ಮಾಡಂಗಿದೆ. ಬೇರೆ ದಾರಿನೇ ಇಲ್ಲ ಕಣೋ. ನೀನು ಹಕ್ಕಿ ತರ ಹಾರಾಡ್ತಾ ಇದ್ದ ದಿನಗಳೆಲ್ಲ ಮುಗಿದೋಯ್ತು ಕಣ.
ಅಲ್ಲೋಡ್ದ್ಯಾ ಗಾಳಿಪಟ? ಹಾ ಹಾ ಚೆನ್ನಾಗಿದೆ ಕಲರ್. ಇನ್ಮೇಲೆ ನಿನ್ ಲೈಫ್ ಆ ತರ. ಅದರಿಂದ ಒಂದ್ ದಾರ ಬಂದಿದೆ, ಕೆಳಗಡೆ ಅದ್ರ ತುದಿನ ಅವಳು ಇಟ್ಕೊಂಡಿರ್ತಾಳೆ. ಅದೇ ನಿನ್ ಹಣೆ ಬರ. ಅದುಮ್ಕೊಂಡಿರ್ತೀಯ? ಯಾರು ಯಾವ ದಾರ ಇಟ್ಕೊಳ್ಳೋದು ನನಗ್ ಬೇಕಾಗಿಲ್ಲ. ಅವಳನ್ನ ನೋಡಿದ್ರೆ ನನಗ್ ಮೈಯೆಲ್ಲ ಅವ್ರಿಗೆತ್ತೋ. ಹಾ ನೀನ್ ಕೆರ್ಕೋಬಹುದು. ಏನ? ಹೌದು, ನೀ ಇಲ್ಲಿ ಬರೋ ವಿಷಯ ಅವಳಿಗೆ ಹೇಳಿದ್ಯಾ? ನಾ ಇಲ್ಲಿ ಬರೋದು ನನಗೆ ಗೊತ್ತಿಲ್ಲ. ಹೌದಲ್ವಾ? ನಾ ಹೋಗ್ತೀನೋ. ತಡಿ ಒಂದ್ ನಿಮಿಷ ಇರು. ಯಾಕೆ? ನೀನ್ ಅವಾಗಲೇ ಏನ್ ಹೇಳ್ದೆ? ಬೇರೆ ಹುಡುಗಿರ್ನ ಮುಟ್ಟಿದ್ರೆ ಶಿಲ್ಪನ್ಗೆ ಆಗಲ್ಲ ಅಂತ ತಾನೆ? ಹಾ ಏನೀಗ? ಅಲ್ಲಿ ಗಾಳಿಪಟ ಹಾರಿಸ್ತಾಳಲ್ಲ, ಆ ಹುಡುಗಿ ನೋಡ್ದ್ಯಾ? ಹಾ ನೋಡ್ದೆ. ಶಿಲ್ಪನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನಗೆ ಒಂದು ಅವಕಾಶ ಇದೆ. ಏನದು? ಎರಡು, ಶಿಲ್ಪನ ಕಣ್ಣಿಗೆ ನೀನು ಈ ಹುಡುಗಿನ ಪ್ರೀತಿಸ್ತಾ ಇದೆಯಾ ಅಂತ ನಂಬಿಕೆ ಹುಟ್ಟಿಸ್ಬೇಕು ಅಷ್ಟೇ. ತಲೆ ಕೆಟ್ಟಿದ್ಯೇನೋ? ಇವಳು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ಅಯ್ಯೋ, ಅವ್ಳು ಯಾರು ಅಂತ ನಮ್ಗೆ ಗೊತ್ತಾಗದ್ ಬೇಡ ಕಣ ಪೆದ್ದ. ಮತ್ತೆ ನೋಡು, ಆ ಹುಡುಗಿ ಈ ಕಡೆನೆ ಬರ್ತಾ ಇದ್ದಾಳೆ. ನಾನು ಆ ಕಡೆ ಹೋಗ್ಬೇಕಾ? ಹೇಳೋ ತನಕ ಕೇಳು. ನೋಡು, ಶಿಲ್ಪ ಈ ಕಡೆನೆ ಬರ್ತಾ ಇದ್ದಾಳೆ. ಇನ್ನೊಂದು ಕ್ಷಣದಲ್ಲಿ ಶಿಲ್ಪ ನಿನ್ನ ನೋಡ್ತಾಳೆ. ಅವಳು ನೋಡೋ ಟೈಮಲ್ಲಿ ನೀನು ಈ ಹುಡುಗಿನ ತಪ್ಕೊಂಡಿರ್ಬೇಕಾ? ಅಕಸ್ಮಾತ್ ಆಗಾಯ್ತು ಅಂತ ಆ ಹುಡುಗಿಗೆ ಅನ್ಸ್ತು. ಶಿಲ್ಪನ ಕಣ್ಣಿಗೆ ನೀನು ಆ ಹುಡುಗಿನ ಗಟ್ಟಿಗೆ ತಪ್ಕೊಂಡಿದ್ಯಾ ಅನ್ಸ್ತು ಅಷ್ಟೇ. ತೆಗೆದ್ ಬಿಟ್ಟ ಅಂದ್ರೆ ನೀನು ನಿನ್ ಕಿತ್ತೋಗಿರೋ ಐಡಿಯಾನೋ? ಬಂದೆ. ನೋಡು, ನಾನು ಹೇಳಿದ್ನ ಚೆನ್ನಾಗಿ ಜ್ಞಾಪಕ ಇಟ್ಟು. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಈ ಸಲ ಗ್ಯಾರಂಟಿ ವರ್ಕೌಟ್ ಆಗುತ್ತೆ. ಯೋಚನೆ ಮಾಡು. ಅವಳು ಬಂದು ನಾನು ಹೇಳ್ದಂಗೆ ಮಾಡು. ನಾನು ಹೇಳ್ತೀನಿ, ಭಯ ಪಡ್ಕೊಬೇಡ. ಎಕ್ಸ್ಕ್ಯೂಸ್ ಮೀ. ಪಟಾನ ಅಲ್ಲಿ ಹೋಗ್ಬಿಡಿ, ಗಾಳಿ ತುಂಬಾ ಚೆನ್ನಾಗಿ ಬೀಸ್ತಾ ಇದೆ ಅಲ್ಲಿ. ಒಳ್ಳೆ ಮರ್ಯಾದೆ. ಏನ್ ಹಿಂಗ್ ರೂಪ ಆಗ್ತಾವಳೆ? ಇನ್ನೊಂದ್ ಕತೆ ಹೆಂಗ? ಯಾರೋ ಹೋಗ್ಬಿಟ್ರ ಅನ್ನೋ ಹತ್ರ ಕೂತ್ಕೊಂಡಿದ್ಯಾ? ಅಣ್ಣ ಫೋನ್ ಮಾಡಿದ್ದ. ಏನಾಯ್ತಂತೆ ಅವನ್ಗೆ? ಅವನ್ಗೇನು ಆಗಿಲ್ಲ ರೀ. ಈಗ್ಲೇ ಮದ್ವೆ ಬೇಡ ಅಂತ ಶಿಲ್ಪ ಅಣ್ಣಂಗೆ ಹೇಳ್ದಂತೆ. ಹೈಯೆಸ್ಟ್ ಸ್ಟಡೀಸ್ಗೆ ಅಬ್ರಾಡ್ ಹೋಗ್ಬೇಕು ಅಂತಿದ್ದಾಳಂತೆ. ಇದ್ದಕ್ಕಿದ್ದಾಗೆ ಮನಸ್ಸು ಬದಲಾಯಿಸಾಗಿದೆ. ನನಗೂ ಅರ್ಥ ಆಗ್ತಿಲ್ಲ, ಅಣ್ಣನಿಗೂ ಏನೂ ಗೊತ್ತಿಲ್ಲ. ಕೇಳಿದ್ದಕ್ಕೆ ಮುಂದೆ ಓದ್ಬೇಕು ಅಂತ ಮಾತ್ರ ಹೇಳ್ತಿದ್ದಾಳಂತೆ. ನನಗ್ ನಂಬಕ್ಕೆ ಆಗ್ತಿಲ್ಲ. ಅವಳು ಕ್ಷಣಕ್ಕೂ ಮನ್ಸು ಬದಲಾಯಿಸಂತ ಹುಡುಗಿನೇ ಅಲ್ಲ. ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ. ಶ್ಯಾಮ್, ಏ ಶ್ಯಾಮ್, ಬಾಯ್ಲಿ. ಬಂದೆ. ಏನ್ ಮಾಮ್? ಇವತ್ತು ನೀನು ಶಿಲ್ಪನ್ ಮೀಟ್ ಮಾಡಿದ್ಯಾ? ದೇವಸ್ಥಾನಕ್ಕೆ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ಲು. ಮಾತಾಡ್ಸೋಣ ಅನ್ನೋಷ್ಟರಲ್ಲಿ ಹೊರಟೆ ಹೋದ್ಲು. ಯಾವ ದೇವಸ್ಥಾನ? ಅದೇ ಗುಡ್ಡದ ಮೇಲೆ ಇದಲ್ಲ. ಸೀನಾನು ಅವ್ರ ತಾತ ಅಲ್ಲಿ ಹೋಗ್ತಿದ್ರು. ಅವ್ರ ಜೊತೆ ನಾನು ಹೋದೆ. ತುಂಬಾನೇ ದೂರ ಇದೆ. ಯಾಕೇನಾಯ್ತು? ಹಾಗಾದ್ರೆ ನೀನ್ ಅವಳ ಮಾತಾಡ್ಸ್ಲಿಲ್ವಾ? ಹೇಳ್ದೆ ಅಲ್ಲಮ್ಮ, ನಿನ್ನ ನಾಣೆಗೂ ಮಾತಾಡ್ಸ್ಲಿಲ್ಲ. ಕೂಗೋಣ ಅನ್ನೋಷ್ಟರಲ್ಲಿ ಹೊರಟೆ ಹೋಗಿದ್ಲು. ಏನಾಯ್ತು ಈಗ? ಅವಳಿಗೆ ಈಗ್ಲೇ ಮದ್ವೆ ಬೇಡವಂತೆ. ವಾಟ್? ಯಾಕಂತೆ? ಏನಾಯ್ತು? ನಾವ್ ಅನ್ಕೊಂಡು ನೀನೇ ಏನೋ ಹೇಳಿರ್ತೀಯ ಅಂತ. ಕಮಾನ್ ಡ್ಯಾಡ್, ನಾನ್ ಯಾಕೆ ಹಾಗೆ ಹೇಳಿ? ಅದು ಅಮ್ಮನ್ಗೆ ಮಾತು ಕೊಟ್ಬಿಟ್ಟಿದ್ದೆ. ಅವಳಿಗೆ ಫೋನ್ ಮಾಡಿ ಕೇಳಲಾ? ಬೇಡ ಬೇಡ, ಅವಳು ನಿನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು. ಅವಳು ನಿರ್ಧಾರ ಮಾಡಾಯ್ತಲ್ಲ. ವೆರಿ ಬ್ಯಾಡ್. ಪಾಪ ಅಮ್ಮ ಹೇಗೆ ಅವಳ ಫ್ರೆಂಡ್ಸ್ ನ ಫೇಸ್ ಮಾಡ್ತಾಳೆ ಈಗ? ಎಲ್ರ ಮುಂದೆ ಅನೌನ್ಸ್ ಬೇರೆ ಮಾಡ್ಬಿಟ್ಟಿದ್ಲು. ಅಟ್ಲೀಸ್ಟ್ ಶಿಲ್ಪ ಇದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಿತ್ತು ಡ್ಯಾಡ್, ಅಲ್ವಾ? ಯಾರಿಗೂ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೇಡಿ. ಮುಂದಕ್ಕೆ ಹೋಗಿದೆ ಅಂತ ಮಾತ್ರ ಹೇಳಿ ಡ್ಯಾಡ್. ಅದನ್ನೆಲ್ಲ ನಾವ್ ನೋಡ್ಕೋತೀವಿ. ನೀನ್ ರೂಮ್ಗೆ ಹೋಗು. ಓಕೆ ಮಾಮ್. ಶಿಲ್ಪ ಯಾಕೆ ಹಿಂಗ್ ಮಾಡ್ದೆ? ನನಗೆ ಇವನ್ ಮೇಲೆ ಡೌಟ್ ಇದೆ. ಈ ನನ್ ಮಗನೇ ಏನೋ ಮಾಡಿರ್ತಾನೆ. ನನಗೇನೋ ಹಾಗನ್ಸಲ್ಲ. ಎನಿವೆ, ಇದ್ರ ವಿಷಯವಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಆಗ್ಬೇಕು ಅಂತಿದ್ಯೋ ಅದ್ ಹಾಗೆ ಆಗುತ್ತೆ. ಇಷ್ಟಕ್ಕೂ ಅವನು ಈ ಮದುವೆ ಒಪ್ಕೊಂಡಿದ್ದು ನಿನ್ ಬಲವಂತಕ್ಕೆ. ಬೇರೆ ಹುಡುಗಿ ನೋಡಿದ್ರಾಯ್ತು ಬಿಡು.
ಕಡೆ ಸಲ ಕೇಳ್ತಾ ಇದ್ದೀನಿ, ಯಾರವನು? ಎಲ್ಲ ದೇವ್ರ ಮೇಲೂ ಆಣೆ ಅಣ್ಣ, ನನಗ್ ಗೊತ್ತಿಲ್ಲ. ಯಾವತ್ತೂ ಅವನ್ನ ನೋಡೇ ಇಲ್ಲ. ರೀ, ನೀವ್ ಹೀಗೆ ಇವಳನ್ನ ಹೊಡಿತಾ ಇದ್ರೆ ಇವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಷ್ಟೇ. ಸ್ವಲ್ಪ ಸುಮ್ನೆ ಇರ್ರಿ. ಆಗ್ಲಿ ಬಿಡಿ ಅದ್ಕೆ, ಇವಳು ಮಾಡಿರೋ ಕೆಲ್ಸದ ಮುಂದೆ ಅದೇನೇನು ಅಲ್ಲ. ಆ ಕತ್ತೆ ಬಡವನ ತಪ್ಕೊಳ್ಳುವಾಗ ಅಪ್ಪನ ಮಾನ ಮರ್ಯಾದೆ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡೋದ್ ಬೇಡವಾ ಇವಳು? ನಂಬೋಕೆ ಕಷ್ಟ ಆಗ್ತಿದೆ. ಯಾರೋ ಮುಖ ಮೂತಿ ಗೊತ್ತಿಲ್ದಿರೋನು ಎಲ್ರು ಮುಂದೆ ತಪ್ಕೋತಾನೆ ಅಂದ್ರೆ. ನಿಜ ಹೇಳು ದಿವ್ಯಾ, ನಿನ್ಗ ಆ ಹುಡ್ಗಾನೇ ಇಷ್ಟ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡೋಣ. ಮಾತಾಡ್ತಾಳಂತೆ. ನಮ್ ಮನೆತನದ ಮಾನ ಮರ್ಯಾದೆನ ಬೀದಿಗೆಳ್ಕೊಂಡು ಬಂದ ಹಲ್ಕ ನನ್ನ ಮಗನ ಜೊತೆ ಸಂಬಂಧ ಬೆಳ್ಕೊಂಡು ಹೋಗ್ತಿದ್ದೇನೆ. ಎಲ್ರು ಯಾಕೆ ಅವಳ ಮೇಲೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದೀರಾ? ಅವಳು ಹೇಳ್ತಾ ಇರೋದು ನಿಜ ಇರ್ಬೋದಲ್ವಾ? ಏನ್ ಮಾತಾಡ್ತಿದ್ಯಾಮ ನೀನು? ಅಲ್ಲಿ ಏನ್ ನಡೀತು ಅಂತ ನಿನ್ ಕಣ್ಣಾರ ನೀನೇ ನೋಡ್ದ ತಾನೆ? ಇನ್ನೇನ್ ನಿಜ ಬೇಕಮ್ಮ ನಿನ್ಗೆ? ಆ ಬಡ್ಡಿ ಮಗನ ಹುಡ್ಕೋದಿಕ್ಕೆ ನಮ್ಮ ಹುಡುಗರನ್ನ ಬಿಡ್ತೀನಿ. ಅವ್ನ್ ಕೈ ಕತ್ತರಿಸಿ ಊರಲ್ಲಿರೋ ನಾಯಿಗಳಿಗೆ ಹಾಕ್ತೀನಿ. ಹಾಗ್ ಮಾಡೋದ್ರಿಂದ ನಮ್ಗಾಗಿರೋ ಅವಮಾನ ಅಳಿಸೋಗತ್ತಾ? ನೋಡಿ, ನೀವೆಲ್ರೂ ಸ್ವಲ್ಪ ಶಾಂತವಾಗಿರಿ. ಆಗಿತ್ತಾಗೋಯ್ತು, ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಆಗಲ್ಲ. ನಾನು ಇವಳ ಹತ್ರ ಮಾತಾಡ್ತೀನಿ. ದಯವಿಟ್ಟು ನೀವೆಲ್ರೂ ನಿಮ್ ರೂಮ್ಗೆ ಹೋಗಿ. ದಿವ್ಯಾ, ನೀನ್ ಹೇಳ್ತಾ ಇರೋದು ನಿಜನೇ ಇರ್ಬೋದು, ಆದ್ರೆ ಅದನ್ನ ನಂಬೋದಕ್ಕೆ ನಮಗ್ ಕಷ್ಟ ಆಗ್ತಿದೆ. ನೀನ್ ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಹೌದು, ಅದಕ್ಕೆ ಇದಕ್ ಮೊದ್ಲು ಯಾವತ್ತೂ ಅವನು ನೋಡೇ ಇಲ್ಲ. ಹಾಗಾದ್ರೆ ಅವನೊಬ್ಬ ಅಪರಿಚಿತ ಅಂತ ಆಯ್ತು. ಅಲ್ಲ ದಿವ್ಯಾ, ಪರಿಚಯ ಇಲ್ದಿರೋನ್ ಯಾರೋ ಒಬ್ಬ ಬಂದು ನಿನ್ನ ತಪ್ಕೊಂಡಾಗ ನೀನ್ ಯಾಕೇನು ಮಾಡ್ಲಿಲ್ಲ? ಅವನ್ನ ದೂರ ತಳ್ಬೋದಾಗಿತ್ತು, ಇಲ್ಲ ಅವನ್ ಕೆನ್ನೆಗ್ 4 ಬಾರಿಸ್ಬೋದಿತ್ತು, ಅಥವಾ ಜೋರಾಗಿ ಕಿರ್ಚ್ಬೋದಿತ್ತು. ನಾವೆಲ್ರೂ ಅಲ್ಲೇ ಇದ್ವಿ ಅಲ್ವಾ? ನೋಡ್ದ್ಯಾ, ನಿನ್ ಹತ್ರ ಉತ್ತರನೇ ಇಲ್ಲ. ನಿಮ್ಮಿಬ್ರನ್ನು ಹಾಗ್ ನೋಡಿ ನಮ್ಗೇನ್ ಅನ್ಸಿರ್ಬೋದು ಅಂತ ಯೋಚನೆ ಮಾಡಿದ್ಯಾ? ಆಗ ನಿನ್ನ ನೋಡ್ತಿದ್ರೆ ಸಂತೋಷದಲ್ಲಿ ಹಾಗೆ ಕಳ್ದ್ ಹೋಗಿದ್ಯಾ ಅನ್ನಿಸ್ತಿತ್ತು. ನಾನೇನಾದ್ರೂ ಮಾಡ್ಬೇಕಿತ್ತು ಅಂದ್ರಿ ಅಲ್ವಾ? ನೀವ್ ಮಾತಾಡೋದ್ ಸರಿ ಇರ್ಬಹುದು, ಆದ್ರೆ ಅದಕ್ಕೆ ಇವತ್ತಿನ ತನಕ ಯಾವ ಹುಡುಗನೂ ನನ್ನನ್ ಮುಟ್ಟೆ ಇಲ್ಲ. ಅವನ್ ಇದ್ದಕ್ಕಿದ್ದಾಗೆ ತಪ್ಕೊಂಡಾಗ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಕೈಕಾಲೇ ಆಡ್ಲಿಲ್ಲ, ಮೈಕೈ ಎಲ್ಲ ಮರ್ಗಟ್ ಹೋಯ್ತು. ಅವನ್ ಯಾರೋ, ನನಗ್ ಯಾಕೆ ಹೀಗ್ ಮಾಡಿದ್ನೋ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ನಮಸ್ಕಾರ. ನಮಸ್ಕಾರ. ಏನೋ ಕೇಳ್ದಂಗಿತ್ತು, ನಿಜನಾ? ಏನದು? ಅದೇ ದೇವಸ್ಥಾನದಲ್ಲಿ ಏನೋ ನಡೀತಂತೆ. ದೇವಸ್ಥಾನದಲ್ಲಿ ಏನ್ಲ ನಡೀತದೆ? ಪೂಜಾರಿ ಪೂಜೆ ಮಾಡ್ದ, ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಬಂದಿದೀವಿ. ಇನ್ನೇನಾದ್ರೂ ಬೇಕಾಗಿತ್ತ? ಇನ್ನೇನಿಲ್ಲ ಬಿಡಿ. ಎಲ್ರು ಕೈ ಮುಗ್ದಿರ್ತಾರೆ, ಆ ಕೊನೆ ಮಗಳನ್ನ ಒಬ್ಬಳು ಬಿಟ್ಟು. ಏನ್ ಮಾತು ಅಂತ ಆಡ್ತೀಯೋ? ಅವಳು ಕೈ ಮುಗ್ದಿರ್ತಾಳೆ, ಆದ್ರೆ ಆ ದೇವರಿಗಲ್ಲ, ಅವಳೆ ಅಂತಾನೆ ಪ್ಯಾಟೆಯಿಂದ ಒಬ್ಬ ದೇವ್ರು ಬಂದಿದ್ನಂತೆ. ಇಬ್ರು ಸೇರಿ ಪ್ರಾರ್ಥನೆ ಮಾಡೋದಂತೆ. ಈಗ ರಾಮೇಗೌಡ್ರ ಮಗ ಏನ್ ಮಾಡ್ತಾನಣ್ಣ? ಅವನ್ ದೇವತೆನ ಯಾರೋ ಬೇರೆ ದೇವ್ರ ಎತ್ಕೊಂಡು ಹೋಗ್ಬಿಟ್ಟ. ಪಾಪ ಅಲ್ವಾ? ಅಯ್ಯೋ, ಸುರೇಶ, ಹೋಗುದ್ರಪ್ಪ? ಆ ರಾಮೇಗೌಡ್ರ ಮನೆಗೆ ಹೋಗಿ ಹೇಳು, ಈ ಮದ್ವೆ ನಡೆಯಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳೋದಪ್ಪ? ಅವ್ರಿಗೆ ಹೇಳು, ಅವ್ರ ಮನೆತನದ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಅವ್ರ ಹೆಸರಿಗೆ ಮಸಿ ಬಳಿಯೋ ಕೆಲಸ ನಮಗ್ ಮಾಡಕ್ ಇಷ್ಟ ಇಲ್ಲ ಅಂತ. ಏನು ಅಂದ್ರೆ ಇಷ್ಟು ದೊಡ್ಡ ನಿರ್ಧಾರ ಅಲ್ಲ. ಅದು ಗೌಡ್ರ ಹತ್ರ ಕೂತು ಒಂದ್ಸಲ ಮಾತಾಡ್ಬೋದಲ್ಲ? ಏನೇ ಮಾತಾಡೋದು? ನಮ್ ಮಗಳಿಗೆ ಒಬ್ಬನ ಜೊತೆ ಸಂಬಂಧ ಇದೆ, ಆದ್ರೂ ನಿಮ್ ಮಗನ ಜೊತೆ ಮದುವೆ ಮಾಡ್ಕೊಳಕ್ ಅವಳಿಗೆ ಅಭ್ಯಂತರ ಇಲ್ಲ ಅಂತಾನ? ಎಲ್ಲ ನಿನ್ನಿಂದಾನೆ. ಬಡ್ಕೊಂಡೆ ಅವಳನ್ನ ಕಾಲೇಜ್ ಕಳಿಸೋದು ಬೇಡ ಅಂತ. ಆವಾಗ ನಿನ್ನ ಮೈ ಮೇಲೆ ದೆವ್ವ ಮೆಟ್ಕೊಂಡಿತ್ತು, ಡಾಕ್ಟರ್ ಮಾಡ್ಬೇಕು ಅಂತ. ಅವಳು ಕಾಲೇಜಲ್ಲಿ ಏನ್ ಮಾಡ್ತಿದ್ಲು ಅಂತ ಈಗ ತೋರಿಸ್ಕೊಟ್ಲಲ್ಲ. ನೀನೇನು ಮಕ್ಕ ನೋಡ್ತಾ ಇದ್ಯಾ? ಈಗಲೇ ಗೌಡ್ರ ಮನೆಗೆ ಹೋಗು. ಸರಿಯಪ್ಪ.
ನೀನು ಅಬ್ರಾಡ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹೌದಾಂಟಿ. ನಿನ್ ಜೀವನ ನಿನಗ್ ಬೇಕಾದಾಗೆ ಬದುಕಷ್ಟು ದೊಡ್ಡೋಳಾಗಿದ್ಯಾ. ಆದ್ರೆ ನೀನು ಮದ್ವೆ ಬೇಡ ಅಂತ ಹೇಳ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೆ ಅಂತ ಹೇಳಲೇಬೇಕು. ನಿನ್ ಮನ್ಸ್ನ ಬದಲಾಯಿಸು ಅಂತ ನಾನು ಒತ್ತಡ ಹಾಕ್ತೀನಿ ಅಂತ ನೀನ್ ಅನ್ಕೋಬೇಡ. ನಾನು ಹಾಗೆ ಮಾಡಲ್ಲ. ಆದ್ರೆ ಏನ್ ನಡೀತು ಅಂತ ನನ್ ಸಮಾಧಾನಕ್ಕೋಸ್ಕರ ನಾನು ತಿಳ್ಕೊಳ್ಳೇಬೇಕು. ಅದೆಲ್ಲ ಏನೂ ಇಲ್ಲ ಆಂಟಿ. ಯಾಕೋ ಮದ್ವೆ ಇಷ್ಟು ಬೇಗ ಬೇಡ ಅಂತ ಅನ್ಸ್ತು. ಇದು ನಿಜವಾದ ಕಾರಣ ಅಂತ ನನಗನ್ಸ್ತಾ ಇಲ್ಲ ಶಿಲ್ಪ. ನಿನ್ನ ಶ್ಯಾಮ್ ನಡುವೆ ಏನೋ ನಡೆದಿದೆ. ಏನ್ ನಡೀತು ಅಂತ ಹೇಳು. ನನ್ನ ಹತ್ರ ಹೇಳ್ಬೋದು. ನಾನು ನಿನ್ ತಾಯಿ ತರ ಅಲ್ವಾ? ಹೇಳು. ಶ್ಯಾಮ್ಗೊಬ್ಳು ಲವರ್ ಇದ್ದಾಳೆ. ಏನು? ಹೌದು ಆಂಟಿ. ಅವಳನ್ನ ಅವನ ಜೊತೆ ದೇವಸ್ಥಾನದಲ್ಲಿ ನೋಡ್ದೆ. ಅವರಿಬ್ರು ಹೋಗ್ಲಿ ಬಿಡಿ, ನಂಬಕ್ಕಾಗ್ತಿಲ್ಲ. ಇದಲ್ದೇನು ಅವ್ನು ನನ್ನ ಜೊತೆ ಅಷ್ಟೊಂದು ಹೊಂದ್ಕೋತಾ ಇರ್ಲಿಲ್ಲ. ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದ ಅಂತ ಅನ್ಸ್ತಾ ಇತ್ತು. ಆದ್ರೆ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹುಡುಗಿ ಡೆಲ್ಲಿ ಅವಳ? ಇರ್ಲಿಕ್ಕಿಲ್ಲ ಆಂಟಿ. ಅವಳ ಹಳ್ಳಿ ಹುಡುಗಿ ತರ ಇದ್ಲು. ಹಳ್ಳಿ ಹುಡುಗಿನ? ಸಾಧ್ಯನೇ ಇಲ್ಲ ಶಿಲ್ಪ. ನೀನು ತಪ್ಪು ತಿಳ್ಕೊಂಡಿದ್ಯಾ. ಸುಮ್ನೆ ಕ್ಯಾಶುಯಲ್ ಆಗಿ ಮಾತಾಡಿರ್ತಾರೆ. ಅದನ್ನ ಲವ್ ಅಂತ ತಿಳ್ಕೊಳಕ್ಕಾಗತ್ತಾ? ನಾನೇನಷ್ಟು ದಡ್ಡಿನಾ? ಕ್ಯಾಶುವಲ್ ಮಾತುಕತೆಗಿಂತ ಅದು ಹೆಚ್ಚಿಗೆ ಇತ್ತು. ಆದ್ರೆ ಅದನ್ನ ಲವ್ ಅಂತ ಹೇಗಂತೀಯ? ಅವರಿಬ್ರು ಒಬ್ರನ್ನೊಬ್ರು ತಬ್ಕೊಂಡು ನಿಂತಿದ್ರು, ಲವ್ವರ್ಸ್ ತರ. ಶ್ಯಾಮ್, ಶ್ಯಾಮ್ ಬಾಯಿಲಿ. ಕೋಪ ಮಾಡ್ಕೊಂಡಂಗಿದ್ಯಾ? ಏನಾಯ್ತು? ಇತ್ತೀಚೆಗೆ ನೀನು ಯಾರನ್ನಾದ್ರೂ ತಪ್ಕೊಂಡ್ಯಾ? ತಪ್ಕೊಂಡೆ. ಯಾರ ಹುಡುಗಿ? ಹುಡುಗಿ ಅಲ್ಲ, ಒಂದ್ ಮುದ್ದಾದ ಹೆಂಗಸು, ಮಿಸಸ್ ವಿಮಲಾ ರಾಜೇಂದ್ರ ಅಂತ. ಮುಚ್ಚೋ ಬಾಯಿ. ಇದು ತಮಾಷೆ ಅಲ್ಲ. ಹೇಳು, ನೀನು ದೇವಸ್ಥಾನದಲ್ಲಿ ಒಂದು ಹುಡುಗಿನ ತಪ್ಕೊಂಡಿದ್ಯಲ್ಲ, ಯಾರದು? ಓ ಅದೊಂದು ಆಕ್ಸಿಡೆಂಟ್ ಮಾಮ್. ನನ್ ಕಾಲ್ ಜಾರ್ತು, ಇನ್ನೇನ್ ಬೀಳ್ಬೇಕು ಅನ್ನೋಷ್ಟರಲ್ಲಿ ಆ ಹುಡುಗಿ ಆ ಕಡೆನೆ ಬಂದ್ಲು. ಜಸ್ಟ್ ಒಂದ್ ಸಪೋರ್ಟ್ಗೆ ಇಟ್ಕೊಂಡೆ ಅಷ್ಟೇ. ನಾನ್ ನಿನ್ನ ನಂಬಲ್ಲ. ನೀವಿಬ್ರು ಗಟ್ಟಿಯಾಗಿ ಮೈ ಮರೆತು ತಪ್ಕೊಂಡಿದ್ದನ ಶಿಲ್ಪ ನೋಡಿದ್ಲು. ಅಕಸ್ಮಾತ್ ಆಗೋಕ್ಕೂ ಇಷ್ಟಪಟ್ಟು ತಪ್ಕೊಳ್ಳೋಕ್ಕೂ ವ್ಯತ್ಯಾಸ ಗೊತ್ತಾಗದಷ್ಟು ಚಿಕ್ಕೋಳಲ್ಲ ಅವಳು. ನೀನ್ ಯಾರನ್ನ ಪ್ರೀತಿಸ್ತಾ ಇದ್ದ ವಿಷಯನ ನನ್ನ ಹತ್ರ ಯಾಕೋ ಹೇಳಲಿಲ್ಲ? ಪಾಪ ಶಿಲ್ಪನ್ ಹತ್ರ ಅವಳನ್ನ ಪ್ರೀತಿಸ್ತಿ ಅನ್ನೋ ಹಾಗೆ ನಡ್ಕೊಂಡೆ. ಮದ್ವೆ ಕ್ಯಾನ್ಸಲ್ ಆದಾಗ್ಲೇ ನಾನು ಅನ್ಕೊಂಡೆ ನೀನೇನೋ ಕಿತಾಪತಿ ಮಾಡಿರ್ತೀಯ ಅಂತ. ಆದ್ರೆ ಅದು ಈ ರೀತಿ ಆಗಿರತ್ತೆ ಅಂತ ನಾನು ಅನ್ಕೊಂಡಿರಲ್ಲ ಶ್ಯಾಮ್. ಮಾಮ್, ನಾನ್ ಹೇಳಿಲ್ವಾ ಅಕಸ್ಮಾತ್ ಆಯ್ತು ಅಂತ? ನಾನು ಯಾರನ್ನೂ ಪ್ರೀತಿಸ್ತಿಲ್ಲ ಮಾಮ್. ನಾನು ಹೇಳದ್ನಲ್ಲ ನಿನ್ನ ನಂಬಲ್ಲ ಅಂತ. ಆ ಹುಡುಗಿ ಜೊತೆ ನಿನ್ಗೇನೋ ಸಂಬಂಧ? ಇದೆಲ್ಲ ಯಾವಾಗ್ಲೂ ಶುರು ಮಾಡ್ಕೊಂಡೆ? ಅದು ಒಂದ್ ಹಳ್ಳಿ ಹುಡುಗಿ ಜೊತೆ? ಮಾಮ್, ಹಳ್ಳಿ ಹುಡುಗಿ ಅನ್ಬಿಟ್ಟು ಹಿಡ್ಕೊಳ್ದೆ ಹೋಗಿದ್ರೆ ಬಿದೋಗ್ತಿದ್ದೆ ನಾನು, ಕೈ ಕಾಲು ಮುರ್ಕೊಂತಿದ್ದೆ. ಆಗ ನಿನ್ಗೆ ಎಷ್ಟು ಬೇಜಾರಾಗ್ತಿತ್ತು? ಶ್ಯಾಮ್, ಓ ಗಾಡ್, ನಿನ್ನ ಹೇಗ್ ನಂಬ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಆ ಹುಡುಗಿ ಬಂದ್ ಹೇಳಿದ್ರೆ ನಂಬ್ತ್ಯಾ? ಈಗ್ಲೇ ಕರ್ಕೊಂಡ್ ಬರ್ತೀನಿ. ಓ ಅಂದ್ರೆ ಆ ಹುಡುಗಿನ ಮನೆ ಕರ್ಕೊಂಡ್ ಬರೋರ್ಗು ನಿನ್ಗಳ ಬಗ್ಗೆ ಗೊತ್ತಾ? ಓ ಮಾಮ್, ನನ್ಗೆ ಅವಳು ಯಾರು ಏನು ಅಂತ ಏನು ಗೊತ್ತಿಲ್ಲ. ಅವಳ ಹೆಸರು, ಊರು, ಕುಲ, ಗೋತ್ರ ಯಾವ್ದು ಗೊತ್ತಿಲ್ಲ. ಹೋಗ್ಲಿ, ನಿನ್ಗೋಸ್ಕರ ಅವಳು ಯಾವ್ದೇ ಪಾತಾಳದಲ್ಲಿ ಇದ್ರು ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಈ ಕ್ಷಣದಿಂದ ನಿನ್ನ ನಂಬ್ಸೋದೆ ನನ್ ಗುರಿ. ಬರ್ತೀನಿ ಆ ಹುಡುಗಿ ಜೊತೆ. ಎಲ್ಲ ಸರಿಯಾಗಿದೆಯಲ್ರಿ? ನನಗೂ ನೋಡಕ್ ಸರಿಯಾಗಿದೆ ರೀ. ಆದ್ರೆ SMS ಸರಿಯಾಗಿ ಹೋಗ್ತಾ ಇಲ್ಲ. ಡೆಲಿವರಿ ಲೇಟ್ ಆಗುತ್ತೆ. ಒಂದೊಂದ್ಸಲ 2 ದಿನ ಆಗುತ್ತೆ. ಏನ್ ಮೇಡಮ್ ನೀವು ಬರೀ 2 ದಿವಸ ಲೇಟ್ ಆಗಿದ್ದಕ್ಕೆ ಇಷ್ಟೊಂದು ಕಂಪ್ಲೇಂಟ್ ಕೊಡ್ತೀರಾ? ಅದೇ ಮನುಷ್ಯರು ಡೆಲಿವರಿ ಆಗೋದಕ್ಕೆ 10 ತಿಂಗಳು ತಗೊಳುತ್ತೆ. ನಾವ್ ಯಾರಿಗಾರ ಕಂಪ್ಲೇಂಟ್ ಕೊಡ್ತೀವಾ? ಸರ್ ಐಡಿಯಾ ಇದೆಯಾ? ಅದು ಅಭಿಷೇಕ್ ಬಚ್ಚನ್ ಮನೇಲಿ ಸಿಗತ್ತೆ. ಟಿವಿ ನೋಡಲ್ವಾ? ಐಡಿಯಾ ಕೊಂಡ್ಕೊಳ್ಳೋದು ಅವ್ರು ಮಾತ್ರ. ತಲೆನೋಗ್ರಾಕಿ ಐಡಿಯಾ ಇದ್ದಿದ್ರೆ ನಾವ್ ಯಾಕೆ ಇಲ್ಲಿ ಇರ್ತಿದ್ವಿ? ಅಭಿಷೇಕ್ ಬಚ್ಚನ್ ಹಾಕೊಂಡು ಒಂದು ಸಿನಿಮಾ ಮಾಡ್ತೀವಿ. ಸೀನಾ ಬಾಯ್ಲಿ. ಏನು? ನಾವ್ ಆ ಹುಡುಗಿ ನಾವು ಹುಡುಗ್ಬೇಕು ರೀ. ನನ್ ಪ್ರಾಬ್ಲಮ್ ನೋಡ್ರಿ. ಅಮ್ಮ ಸಿಂಧು, ಇವ್ರಿಗೇನೋ ಡೆಲಿವರಿ ಪ್ರಾಬ್ಲಮ್ ಇದೆ ಅಂತ ನೋಡಮ್ಮ. ಬೆಳಗ್ಗೆ ಯಾವ್ದೋ ಹುಡುಗಿ ಬಗ್ಗೆ ಮಾತಾಡ್ತಿದ್ದೆ. ಅದೇ ದೇವಸ್ಥಾನದಲ್ಲಿ ಸಿಕ್ಕಿಲ್ಲಲ್ಲ ಅವಳು.
ಓ ನಿನ್ ಗಟ್ಟಿಯಾಗಿ ತಪ್ಕೊಂಡಿಲ್ಲ ಅವಳು. ಅವಳೆ ಯಾಕೆ ಇಷ್ಟ ಆದ್ಲ? ಅಮ್ಮನ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಶಿಲ್ಪ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅಕಸ್ಮಾತ್ ಆಗಾಯ್ತು ಅಂತ ಎಷ್ಟು ಹೇಳಿದ್ರು ಅಮ್ಮ ನಂಬ್ತಾನೆ ಇಲ್ಲ. ನಾನೇ ನಂಬಲ್ಲ, ಇನ್ನವ್ರೇನ್ ನಂಬ್ತಾರೆ? ಬಿಟ್ಟ ಅಂದ್ರೆ ನೀನಲ್ವಾ ಹೇಳಿದ್ದು ಹೋಗ್ ತಪ್ಕೋ ಅಂತ. ಅಲೋ ಮಿಸ್ಟರ್, ನಾನೇನ್ ತಪ್ಕೋ ಅಂತ ಹೇಳ್ದೆ, ಹಂಗೆ ಅಂಟ ಹಾಕೋ ಅಂತ ಹೇಳದ್ನ. ಬಿಟ್ಟಿದ್ರಲ್ಲೇ ಡ್ಯೂಯೆಟ್ ಸಾಂಗ್ ಶುರು ಮಾಡ್ಬಿಡ್ತಿದ್ದೆ. ಅದ್ರಲ್ಲಿ ಆ ಹುಡುಗಿನ ಯಾಕೆ ಹುಡುಕ್ಬೇಕು? ನಮ್ಮಿಬ್ರಿಗೂ ಏನೋ ಸಂಬಂಧ ಇದೆ ಅಂತ ಅಮ್ಮ ಅನ್ಕೊಂಡಿದ್ದಾರೆ. ಅವಳನ್ನ ಕರ್ಕೊಂಡ್ ಬಂದು ಅಂತದ್ ಏನೂ ಇಲ್ಲ ಅಂತ ಹೇಳಿಸ್ಬೇಕು. ಆಗ್ಲೇ ಅಮ್ಮ ನಂಬೋದು. ಹೌದೌದು, ನೀನ್ ಕರೆದಷ್ಟ ಹಂಗೆ ಜಿಕ್ಕೊಂಡ್ ಬಂದ್ಬಿಡ್ತಾರ ನೋಡು. ಅದು ಇಷ್ಟೆಲ್ಲ ಆದ್ಮೇಲೆ ನೀನೇನಾದ್ರೂ ಅವ್ರ ಮನೆಯವ್ರ ಕೈಲಿ ಸಿಗಾಕೊಂಡ್ರೆ ನೀನ್ ಅಡ್ಡಡ್ಡ ಮಲಗಿಸಿ ಪಾರ್ಸಲ್ ಮಾಡಿ ಕಳಿಸ್ತಾರ ನಿನ್ನ. ಹೇಳ್ದ ಸುಲಭ ಅಲ್ಲ ಅಂತ ನನಗೂ ಗೊತ್ತಿದೆ ಮತ್ತೆ? ಸೀನಾ. ಆದ್ರೂ ಅಮ್ಮನ್ ನಂಬಿಸ್ಬೇಕಲ್ವಾ? ಇಲ್ದಿದ್ರೆ ಈ ಟೆನ್ಷನ್ಗೆ ಅಮ್ಮನ್ ಮತ್ತೆ ಬೀಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಾದ್ರೂ ಮಾಡೋ ಸೀನಾ ಪ್ಲೀಸ್. ಒಂದ್ ಕೆಲಸ ಮಾಡೋಣ, ಹಾ ಆ ಹುಡುಗಿ ಎಲ್ಲಿ ಅವಳು ಅಂತ ಆ ದೇವಸ್ಥಾನದ ಪೂಜಾರಿನ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲದನ್ನೇ ಶುರು ಮಾಡೋಣ. ಎಸ್ ಮಗ ಯಾವನ ಸಿಟಿ ಅವನೇ ಇರ್ಬೇಕಲ್ಲ, ಇಲ್ಲಾಂದ್ರೆ ಇಷ್ಟೊಂದು ಧೈರ್ಯ ಇರ್ತಾ ಇರ್ಲಿಲ್ಲ. ಆದ್ರೆ ದಿವ್ಯನ್ಗೆ ಇಷ್ಟೊಂದು ಮೀಟರ್ ಇದೆ ಅಂತ ಗೊತ್ತಿರಲ್ಲ ಗುರು. ಓಪನ್ ತಪ್ಕೊಂಡ್ಮೇಲೆ ಮುತ್ತು ಕೊಟ್ಟಿರ್ತಾಳೆ ಬಿಡು. ಏ ವಿನೋದ, ನಿನ್ ಮದುವೆ ಬಗ್ಗೆ ಇನ್ನೂ ಒಂದ್ಸಲ ಯೋಚನೆ ಮಾಡೋ. ಅವಳು ನಿನ್ ಮದ್ವೆ ಅದೇ ಅಂತ ಇಟ್ಕೋ. ಫಸ್ಟ್ ನೈಟ್ ಅವನು ಬರ್ತಾನೆ, ಹೊರಗಡೆ ನೀನ್ ವಾಚ್ಮನ್ ಆಗಿ ಹೋಗ್ತೀಯ ನೋಡ್ ಮಗ. ನಾನು ಏನ್ರೋ ಮಾಡ್ಲಿ ಇವಾಗ? ನಾನೇನಾದ್ರೂ ನಮ್ಮ ತಂದೆ ಮಾತು ಕೇಳಲಿಲ್ಲ ಅಂದ್ರೆ ನನ್ನ ಹೂತಾಕ್ಬಿಡ್ತಾರೆ ಅಷ್ಟೇ. ನಿನ್ನೆ ಅವಳ ಅಣ್ಣ ಸುರೇಶ ನಮ್ಮ ತಂದೆ ನೋಡಕ್ಕೆ ಅಂತ ಬಂದಿದ್ದ. ಮನೇಲಿ ನಮ್ಮ ತಂದೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಯಾರ ಹತ್ರನೂ ಮಾತಾಡ್ಲಿಲ್ಲ, ಹೊಟ್ಟೋಗ್ಬಿಟ್ಟ. ಆ ಹುಡುಗಿ ಅವನ ಜೊತೆ ಓಡೋಗಕ್ ಮುಂಚೆ ನಿನಗ್ ತಗ್ಲಾಕಕ್ ನೋಡ್ತಾವ್ರೆ. ನಿಮ್ ಮನೆಯವ್ರ ಜೊತೆ ಹೇಳ್ಬಿಡು ಮಗ, ಈ ಹುಡುಗಿ ನನ್ಗೆ ಇಷ್ಟ ಇಲ್ಲ, ಈ ಮದುವೆ ಬೇಡ ಅಂತ. ವಿನೋದ್, ಬಂದ್ಲು ನೋಡಪ್ಪ. ಛೇ, ನೀವು ನನ್ನ ಜೊತೆ ಬಂದ್ರು? ಇದಕ್ಕೆಲ್ಲ ನನ್ನ ಹೇಳಿ ಬಿಡಪ್ಪ, ನಾನ್ ಮನೆಗೆ ಹೋಗ್ತೀನಿ. ಲೋ ನಿಂತ್ಕೊಳ್ಳೋ. ಅದೇನಿದೆ ಬೇಗ ಮುಗಿಸ್ಕೊಂಡ್ ಬಂದ್ಬಿಡು. ಶೆಟ್ಟಿ ಅಂಗಡಿ ಹತ್ರ ಕಾಯ್ತಾ ಇರ್ತೀವಿ. ಬಂದ್ಬಿಡು ಬಾಯ್ ಮಗ. ಸರಿ ಕಣ್ರೋ. ಏನ್ ದಿವ್ಯಾ, ನೀನ್ ಕೇಳಿರೋದನ್ನ ನಂಬ್ತ್ಯಾ? ನಾನ್ ಅಂತ ಹುಡ್ಗಿ ಅಂತ ನಿನಗನ್ಸುತ್ತಾ? ನೀನೇನ್ ಮಾಡ್ದೆ ಅಂತ ಊರವ್ರೆಲ್ರೂ ನೋಡಿದ್ದಾರೆ. ಜನ ಏನ್ ಅನ್ಕೊಂತಾರೆ ಅದ್ ನನಗ್ ಬೇಕಾಗಿಲ್ಲ. ನೀನು ನಂಬ್ತ್ಯಾ ಇಲ್ವಾ? ಹೊಗೆ ನೋಡಿದ್ದಾರೆ ಅಂದ್ಮೇಲೆ ಅಲ್ಲಿ ಬೆಂಕಿ ಇರ್ಲೇಬೇಕಲ್ವಾ? ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ, ನಾನು ಹೊರಡ್ತೀನಿ. ಅದ್ಕೆ ದಿವ್ಯಾ, ಇನ್ನು ಮಲಗ್ಲಿಲ್ವಾ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳು? ನಾಳೆ ಬೆಳಗ್ಗೆ ಊರಾಚೆ ಇರೋ ದೇವಸ್ಥಾನದವರೆಗೂ ನನ್ನನ್ನ ಬಿಡ್ಬೇಕು. ಬಿಟ್ಟು ನೀವ್ ಹೋಗಿ. ನೀನೆಲ್ಲಿ ಹೋಗ್ತೀಯಾ? ನಾನು ಸಿಟಿಗೆ ಹೋಗ್ತೀನಿ. ಅವನ್ನ ನೋಡೋದಕ್ಕ? ಹೌದು. ನನ್ನ ಜೀವನ, ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳು ಮಾಡಿದ ದರಿದ್ರದವನ್ನ ನಾನು ಹುಡುಕ್ತೇನೆ. ಇಲ್ಲಿಗೆ ಹೇಳ್ಕೊಂಡ್ ಬರ್ತೀನಿ. ನಮ್ಮ ಮನೆಯವ್ರು ಎಲ್ರ ಮುಂದೆ, ನಮ್ಮ ಹಳ್ಳಿ ಜನರ ಮುಂದೆ ಅವತ್ತು ದೇವಸ್ಥಾನದಲ್ಲಿ ನಿಜವಾಗ್ಲೂ ಏನ್ ನಡೀತು ಅಂತ ಹೇಳೋ ಹಾಗೆ ಮಾಡ್ತೀನಿ. ಹಾಗೆ ಮಾಡಿದ್ರೆ ಮಾತ್ರ ನಮ್ಮ ಮನೆ ಹೆಸರು ಉಳಿಯುತ್ತೆ. ಆದ್ರೆ ದಿವ್ಯಾ, ಇಲ್ಲ ಅನ್ಬೇಡಿ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದಾಯ್ತು. ಯಾರಿಗೂ ಹೇಳ್ದೇನೆ ಹೋಗ್ಬೋದಾಗಿತ್ತು, ಆದ್ರೆ ಅದರಿಂದ ಪರಿಸ್ಥಿತಿ ಇನ್ನೂ ಹಾಳಾಗುತ್ತೆ. ಎಲ್ರೂ ನಾನು ಓಡೋಗಿದ್ದೀನಿ ಅಂದ್ಕೊಂತಾರೆ. ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ, ಕನಿಷ್ಠ ನಿಮ್ಮೊಬ್ರಿಗಾದ್ರೂ ನಿಜ ಗೊತ್ತಿರುತ್ತೆ. ನೀನ್ ಇಷ್ಟೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ದಿವ್ಯಾ, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ. ಆದ್ರೆ ನೀನವನ್ನ ಹೇಗ್ ಹುಡುಕ್ತೀಯಾ? ಒಂದ್ ವೇಳೆ ಹುಡುಕಿದ್ರು ಅವ್ನ್ ನಿನ್ ಜೊತೆ ಬರ್ತಾನೆ ಅಂತ ಹೇಗ್ ಹೇಳ್ತೀಯಾ? ಹುಡುಕ್ತೀನಿ. ಅದಕ್ಕೆ ಇಲ್ಲಿ ಕರ್ಕೊಂಡು ಬರ್ತೀನಿ. ಒಂದ್ ವೇಳೆ ಅವನ್ ಸಿಗ್ಲಿಲ್ಲ ಅಂದ್ರೆ ಅವನಿಲ್ದೆ ವಾಪಸ್ ಬರಲ್ಲ. ಅದಕ್ಕೆ ಎಷ್ಟೇ ವರ್ಷ ಆದ್ರೂ ನಿನ್ ಜೊತೆ ನಾನು ಬರ್ತೀನಿ. ಬೇಡ, ಅದಕ್ಕೆ ಇದು ನಾನು ಒಬ್ಳೆ ಮಾಡ್ಬೇಕಾಗಿರೋ ಕೆಲ್ಸ. ಇನ್ನೊಂದು ವಿಷಯ ಗೊತ್ತು, ನಾನು ಯಾರಿಗೂ ಹೇಳ್ಬಾರ್ದು ಅಲ್ವಾ? ಹೇಳಲ್ಲ. ಆದ್ರೆ ಹುಷಾರು. ಬಾರಪ್ಪ, ಶೂ ಇಲ್ಲೇ ಬಿಚ್ಚು. 14 ಒಳಗೆ ಬಂದ್ಬಿಟ್ಟಿಯಾ? ಗೊತ್ತು, ನಡೆಯಲಿ. ಸ್ವಾಮಿಗಳೇ, ಸ್ವಾಮಿಗಳೇ, ಅಂದೆ ಸ್ವಾಮಿಗಳ
ನಮಸ್ಕಾರ. ಏನು ನಮಸ್ಕಾರ. ಇವತ್ತು ನೀವಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ. ತಾತ ಹುಷಾರಾಗಿದ್ದಾರಾ? ಅವ್ರಿಗೇನಾಗಿದೆ, ಚೆನ್ನಾಗೇ ಇದಾರೆ. ಹುಡುಗಿ ಹುಡುಕದ್ರಲ್ಲಿ ಬಿಸಿ. ಅವ್ರಿಗೆಲ್ಲ ಸ್ವಾಮಿ, ನನಗೆ ಏನಿಲ್ಲ. ಅವತ್ತು ದೇವಸ್ಥಾನಕ್ಕೆ ಬಂದಾಗ ಒಂದು ಹುಡುಗಿ ತುಂಬಾ ಸುಂದರವಾಗಿ ಹಾಡ್ತಾ ಇದ್ಲು. ಹೌದೌದು, ಬಹಳ ಚೆನ್ನಾಗಿ ಹಾಡಿದ್ಲು. ಏನಾಗಬೇಕಾಗಿತ್ತು? ಅದೇನಂದ್ರೆ ಆ ಹುಡುಗಿ ನಾವು ನೋಡ್ಬೇಕಾಗಿತ್ತು. ಇವನು ನನ್ನ ಫ್ರೆಂಡು ಶ್ಯಾಮ್ ಅಂತ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಮಾಡಿ. ನಮಸ್ತೆ. ಸಿನಿಮಾದಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಅವತ್ತು ಆ ಹುಡುಗಿ ಹಾಡಿದ್ದನ್ನ ಕೇಳಿಸ್ಕೊಂಡ ಇವನ್ ಸಿನಿಮಾದಲ್ಲಿ ಅವಳನ್ನ ಹಾಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಯಾವ ಸಿನಿಮಾ? ಅವನು ಹೊಸ ಸಿನಿಮಾದಲ್ಲಿ. ಸರಿ ಸರಿ ಸರಿ. ಆ ಹುಡುಗಿ ಯಾವ ಕಡೆಯವರು ಅಂತ ಏನಾದ್ರು ಗೊತ್ತಾ? ಇಲ್ಲ, ಈ ಮುಂಚಿತವಾಗಿ ನಾನು ಅವಳು ನೋಡಿಲ್ಲ. ಮತ್ತೊಮ್ಮೆ ಬಂದ್ರೆ ಅವ್ರು ಎಲ್ಲಿಯವರು ಏನ್ ಗೊತ್ತೆ ಅಂತ ವಿಚಾರಿಸ್ಕೊಂಡಿರ್ತೀನಿ. ಸರಿ ಸ್ವಾಮಿ, ನಾವೇನ್ ಬರ್ತೀವಿ. ಆಯ್ತಾಯ್ತು. ಸರಿ ಸ್ವಾಮಿ. ತಾತನ್ ಕೇಳಿದೆ ಅಂತ ಹೇಳಿ. ಖಂಡಿತ. ನಮಸ್ತೆ. ಇಲ್ಲಿ ಯಾವ ದರಿದ್ರ ಕಾಲೇಜಲ್ಲಿ ಓದಿದ್ಯೋ, ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತಾನು ಗೊತ್ತಾಗಲ್ವಾ? ಅದ್ ಮುಖ್ಯನಾ ಈಗ? ಹುಡುಗಿ ವಿಷಯ ಏನ್ ಮಾಡೋದು ಹೇಳು? ಏನು ಕರ್ಮನೇ ಇದು. ಮನೆಗೆ ಹೋದ್ರೆ ಆ ಮುದಕ ಹುಡುಗಿ ಹುಡುಗಿ ಅಂತಾನೆ, ಇಲ್ಲಿ ಇವನು ಹುಡುಗಿ ಹುಡುಗಿ ಅಂತಾನೆ. ಏನೋ ಮಾಡೋಣ ನಡಿಯಪ್ಪ ಕಡೆಗೆ. ಇದು ನಾನೇ ತರ್ಬೇಕಾ? ಓಹ್ ತಗೊಳ್ಳಿ. ಓಕೆ. ಇವನಿಗೆ ಹುಡುಗಿ ಹುಡುಕೋದಲ್ಲದೆ ಚಪ್ಲಿನೂ ನಾನೇ ಹುಡುಕೊಡ್ಬೇಕು. ಯಾರು ದೇವಸ್ಥಾನ ಹೇಳಿರಿ? ಬೇಗ ಬೇಗ. ಅವತ್ತು ದೇವಸ್ಥಾನದಲ್ಲಿ ಹಾಡ್ದಾಕಿ ನೀನೇ ಅಲ್ವೇನಮ್ಮ? ಹೌದು. ಈಗ ತಾನೇ ಶ್ರೀನಿವಾಸ ನಿನ್ ಬಗ್ಗೆ ವಿಚಾರಿಸಿದ. ನೀನ್ ಚೆನ್ನಾಗಿ ಹಾಡ್ತೀಯ ಅಂತಲೂ ಹೇಳಿದ. ನೀವ್ ತುಂಬಾ ಚೆನ್ನಾಗಿ ಆಡ್ತೀರಾ. ಈಗ ಎಲ್ಲಿದ್ದಾರೆ ಅವರು? ಹೊರಟು ಹೋದ. ನಿನ್ನ ಅಡ್ರೆಸ್ ಕೇಳ್ದ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆ ಶ್ರೀನಿವಾಸ್ ಎಲ್ಲಿ ಸಿಗ್ತಾರೆ? ನಾನೇ ಅಲ್ಲಿಗೆ ಹೋಗ್ತೀನಿ. ತುಂಬಾ ಮುಖ್ಯವಾದ ವಿಷಯ ಇತ್ತು. ನಿನ್ನ ಮಾತಿನ ಅರ್ಥ ನನಗಾಗುತ್ತಮ್ಮ. ಸಿನಿಮಾದಲ್ಲಿ ಹಾಡೋ ಅವಕಾಶ ಪದೇ ಪದೇ ಬರುತ್ತೇನಮ್ಮ. ಈ ಅವಕಾಶ ಬಿಟ್ಕೊಡ್ಬೇಡ. ಹಾ, ಸೀನಾ ಚೆನ್ನಾಗಿ ನನಗೆ ಗೊತ್ತು. ಪ್ರತಿ ತಿಂಗಳು ಅವನ ತಾತನ ಜೊತೆ ದೇವಸ್ಥಾನಕ್ಕೆ ಬರ್ತಾನೆ. ಇರು, ನಿನಗೆ ಅವನ ಅಡ್ರೆಸ್ ಕೊಡ್ತೀನಿ. ಸರಿ ಐನೋರೆ. ತಾತ, ಶ್ರೀನಿವಾಸ್ ಮನೆ ಇದೆ ತಾನೆ? ಹೌದಮ್ಮ, ಬಾಮ್ಮ ಒಳಗ್ ಬಾ. ಯಾರಮ್ಮ ನೀನು? ನಿನ್ ಹೆಸರೇನು? ಮದ್ವೆ ಆಗಿದ್ಯಾ? ಶ್ರೀನಿವಾಸ್ ಇದ್ದಾನಾ? ಇಷ್ಟೊತ್ತವರೆಗೂ ಇಲ್ಲೇ ಇದ್ದ, ಈಗೆಲ್ಲೋ ಹೊರಗಡೆ ಹೋಗಿದ್ದಾನೆ. ಬಾಮ್ಮ ಮನೆ ಒಳಗೆ. ನೀನು ಗೊತ್ತೇನಮ್ಮ ಅವನು? ತುಂಬಾ ಚೆನ್ನಾಗಿ ಗೊತ್ತು. ಕತ್ತೆ ಬಡವ, ನಿನ್ ಬಗ್ಗೆ ಇಷ್ಟು ದಿವಸ ಏನು ಹೇಳಲಿಲ್ಲ ನೋಡು. ಓಹೋ, ಅದಕ್ಕೆ ಇರ್ಬೇಕು ಯಾವುದೇ ಹುಡುಗಿನ ತೋರಿಸಿದ್ರು ನಾನ್ ಮದ್ವೆ ಆಗಲ್ಲ ಆಗಲ್ಲ ಅಂತಿದ್ದ. ನಿಮ್ ಮನೆಯಲ್ಲಿದ್ಯಮ್ಮ, ಇವತ್ತೇ ನಿಮ್ ಮನೆಗೆ ಬಂದು ಮದುವೆ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನಿಲ್ಲಿ ಯಾವನ್ನು ಮದ್ವೆ ಆಗಕ್ ಬಂದಿಲ್ಲ. ಆ ಮನೆ ಹಳ ನನಗೆ ನನ್ ಕುಟುಂಬಕ್ಕೆ ಏನ್ ಮಾಡ್ದ ಗೊತ್ತಾ? ಏನ್ ಮಾತಾಡ್ತಿದ್ಯಮ್ಮ? ಅಂಥದ್ದೇನ್ ಮಾಡ್ದ? ನಡಿ ನಡಿ, ಮನೆ ಒಳಗೆ ಕೂತ್ಕೊಂಡು ಮಾತಾಡೋಣ ಬಾಮ್ಮ. ಶ್ಯಾಮ, ಬಳಗ ನಗರ್ತಾ ಇದೆ. ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ ಕಾಣಿಸುತ್ತೆ. ಎಲ್ಲ ಸಿಗು ಶಕ್ತಿ. ಏನ್ ಚಕ್ಕು, ನಾನು ಸಿಕ್ಕಿದ್ರೆ ಸಾಕು. ಸರಿನಪ್ಪ, ನಾ ಬೆಳಗ್ಗೆ ರೆಡಿ ಆಗಿರ್ತೀನಿ. ಕರೆಕ್ಟ್ ಟೈಮ್ ಬಂದ್ಬಿಡು. ಓಕೆ ಬಾಯ್. ಅಯ್ಯೋ ಅಲ್ವೋ ಪಾಪ, ಪಾಪದ ಹುಡುಗಿನ ನೀನ್ ಅತ್ಯಾಚಾರ ಮಾಡಿ ಏನ್ ಮಾಡಿದೆ ಅಂತ ಬೇರೆ ಕೇಳ್ತೀಯನೋ? ಸಮಾಧಾನ ತಾತ, ಏನಾಯ್ತು? ಯಾಕೆ ನಿನ್ಗೊಂದ್ಸರಿ ಹೇಳ್ಬೇಕಾ? ಇಷ್ಟೊತ್ತರ್ಗು ನಾನ್ ಮಾತಾಡಿದ್ ಕೇಳಿಸ್ಕೊಳ್ಳಿಲ್ವಾ ನೀನು? ಈ ಅಯೋಗ್ಯ ಇದನ್ನಲ್ಲ ಇವನು ಪಾಪ. ಅದ್ಯಾವ್ದೋ ಹುಡುಗಿನ ಅದೇನೋ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ, ರೇಪು, ಅದನ್ನ ಮಾಡಿದ ನೀವು. ರೇಪ ಯಾವಾಗ? ಅದೇನ್ ಗಡಿಯಾರ ನೋಡ್ಕೊಂಡು ಬರ್ತಾನೆ? ಐ ಮೀನ್ ಎಲ್ಲಿ? ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲ ತಾತ. ಅಲ್ಲಲ್ಲ ಅಂದ್ರೆ ಬೇರೆ ಇನ್ನೆಲ್ಲಾರು ಮಾಡಿದ್ಯಾ? ಚಾನ್ಸೇ ಇಲ್ಲ ತಾತ, ಈ ಬಾಡಿಗೆ ರೇಪ. ಇವ್ನು ಯಾರಿಗೂ ಏನು ಮಾಡಿರೋದಿಲ್ಲ. 3 ಹೊತ್ತು ನನ್ ಜೊತೆ ಇರ್ತಿದ್ದ. ಇವ್ನು ಒಂದ್ ವೇಳೆ ಮಾಡಿದ್ರು ನಾನು ಇಲ್ದೇ ಇರೋವಾಗ ಮಾಡಿರ್ಬೇಕು. ಏನಾಯ್ತು ತಾತ, ನಿಮ್ಗೆ ಯಾರೋ ತಮಾಷೆ ಮಾಡಿರ್ಬೇಕು ತಾತ. ಅಂದ್ರೆ ತಮಾಷೆನ? ಅಮ್ಮ ಮಾಮ ಇಲ್ಲಿ ಏನ? ನೋಡು, ಇವ್ಳು ನೋಡಿದ್ರೆ ತಮಾಷೆ ಹಾಕ್ ಕಾಣತ್ತ. ಇವಳನ್ನೇ ಈ ಪಾಪಿ ಅವನಲ್ಲ, ಇವನು. ಏನು ಇವನ್ ರೇಪ್ ಮಾಡದ್ದ? ಒಂದ್ ನಿಮಿಷ
ಏನೇನೇನೇನು ನಾನ್ ನಿನ್ನನ್ನು ರೇಪ್ ಮಾಡದ್ನಾ? ಹೌದು, ನಮ್ ಹಳ್ಳಿಲಿ ಗುರ್ತು ಪರಿಚಯ ಇಲ್ದವನು ಒಂದ್ ಹುಡುಗಿನ್ ಮುಟ್ಟಿದ್ರೆ ಅದ್ ಅತ್ಯಾಚಾರಕ್ಕೆ ಸಮ. ಸರಿಯಾಗಿ ಹೇಳಿದೆಯಮ್ಮ. ನೋಡೋ, ಅವಳು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದ ಹುಡುಗಿ, ಘನತೆ ಗೌರವಕ್ಕೆ ಬೆಲೆ ಕೊಡೋ ಜನ. ನಿಮ್ ಘನತೆ ಗೌರವದ ಮನೆ ಹಾಳಾಗ. ನೋಡ್ರಿ, ನಿಮ್ಮನ್ ಯಾವತ್ತೂ ನೋಡಿಲ್ಲ, ನೀವ್ ಯಾರಂತಾನೂ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ನೋಡಿದ್ದು ನೆನ್ಪಿಲ್ವಾ ನಿನ್ಗೆ? ಹಾ? ದೇವಸ್ಥಾನದಲ್ಲಿ ತಪ್ಕೊಂಡಿದ್ ನೆನ್ಪಿಲ್ವಾ? ಚೆನ್ನಾಗ್ ಹಾಡ್ತೀರಾ ಅಂತ ಹೇಳಿದ್ದು ನೆನ್ಪಿಲ್ವಾ? ಓ, ನೀನಾ ಹುಡುಗಿ? ಒಂದ್ ನಿಮಿಷ, ನೀನು ಅವಳ ಅತ್ಯಾಚಾರ ಮಾಡಿದ್ದು ಅಲ್ದೆ ಹೊಗಳಿಕೆ ಬೇರೆ ಕೊಟ್ಯಾ? ನಿನ್ನ ಪುಟ್ಟ, ನನ್ ಬಂಗಾರ, ನನ್ ಗೊತ್ತಿಲ್ದೆ ಹೊಡೆದ್ ಬಿಟ್ಟೆ ಕಣೋ. ಇರ್ಲಿ ಬಿಡು, ತುಂಬಾ ಪೆಟ್ಟಾಯ್ತೇನೋ? ಏನಿಲ್ಲ ಬಿಡು, ಪರವಾಗಿಲ್ಲ, ಏನಿಲ್ಲ ಬಿಡು. ಈಗ ಇವನ್ಗೊಂದ್ ಎರಡು ಬಿಡ್ಲಾ? ಬೇಡ ಬೇಡ ಬೇಡ, ಆ ಕೆಲಸ ನಾನೇ ಮಾಡ್ತೀನಿ. ಯಾರು ಹೊಡೆಯೋದು ಬೇಕಾಗಿಲ್ಲ. ನೋಡಮ್ಮ, ಅವತ್ತು ಕಾಲ್ ಜಾಗ್ತು, ಬೀಳ್ಬಾರ್ದು ಅಂತ ತಪ್ಕೊಂಡೆ. ಕಾಲ್ ಜಾರಿ? ಹಾಗಾದ್ರೆ ನನ್ನ ಹತ್ರ ಯಾಕೆ? ಸುಮ್ನೆ ನಿಂತ್ಕೊಳ್ಳಿ, ಎಲ್ಲ ಆಮೇಲೆ ಹೇಳ್ತೀನಿ ಅಂತಂದೆ. ಎಲ್ಲ ಬೇಕು ಅಂತಲೇ ಮಾಡಿದ್ಯಾ? ಸರಿ, ಬೇಕು ಅಂತಾನೆ ಮಾಡ್ದೆ, ಆದ್ರೆ ಅದಕ್ಕೊಂದ್ ಕಾರಣ ಇತ್ತು. ಅದಕ್ಕೆ ಅವತ್ತು ಅಲ್ಲೇ ನಿನಗ್ ಸಾರಿ ಕೇಳಿದ್ನಲ್ಲ. ಸಾರಿ ಅಂತ ಸಾರಿ? ನಿಮ್ ಸಿಟಿಯವರೆಲ್ಲ ಹೀಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಅಂತ ಹೇಳಿ ಮೆತ್ತಗ್ ಜಾರ್ಕೊಂಡ್ ಬಿಡ್ತೀರಾ. ನೀನ್ ಈ ಕೆಲ್ಸ ನನ್ ಮೇಲೆ, ನಮ್ ಮನೆಯವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ ಗೊತ್ತಾ ನಿನ್ಗೆ? ನನ್ ತಂದೆ ಹಳ್ಳಿ ಮುಖ್ಯಸ್ಥರು, ಈಗ ತಾಲಿ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನನ್ಗೆ ಮದ್ವೆ ಗೊತ್ತಾಗಿತ್ತು, ಈಗದು ಮುರಿದೋಯ್ತು. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ ಅಂದ್ರೆ ನಮ್ಮ ಮನೇಲಿ ನಮ್ಮ ಅಣ್ಣ ಅದ್ಕೆ ಯಾರು ನಂಬ್ತಾನೆ ಇಲ್ಲ. ಹಳ್ಳಿ ಜನ ಎಲ್ಲ ನಂಗ್ ಸಿಟಿಲಿ ಯಾವನ್ ಜೊತೆನೋ ಸಂಬಂಧ ಇದೆ ಅಂತ ಆಡ್ಕೋತಾ ಇದಾರೆ. ನೀನ್ ಸುಡ್ಗಾಡ್ ಸಾರಿ ಇದನ್ನೆಲ್ಲ ಸರಿ ಮಾಡ್ಬಿಡುತ್ತಾ? ಈಗ ನನ್ನ ಏನ್ ಮಾಡು ಅಂತ್ಯಾ? ನೀನು ನನ್ ಜೊತೆ ನಮ್ಮ ಹಳ್ಳಿಗ್ ಬಂದು ಎಲ್ರಿಗೂ ನಿಜ ಹೇಳ್ತೀಯ, ನಾನ್ ಯಾರು ಅಂತಲೇ ನಿನಗ್ ಗೊತ್ತಿಲ್ಲ ಅಂತ. ಅಷ್ಟೇ ತಾನೆ? ಸರಿ, ಬರ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀನ್ ನಮ್ಮ ಮನೆಗ್ ಬಂದು ನಮ್ ತಾಯಿ ಹತ್ರ ನನ್ಗೂ ನಿನ್ಗೂ ಏನು ಪರಿಚಯ ಇಲ್ಲ ಅಂತ ಹೇಳ್ಬೇಕು. ಯಾಕೆಂದ್ರೆ ನೀನ್ ನನ್ ಗರ್ಲ್ ಫ್ರೆಂಡ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಇಲ್ಲಿ ನನ್ಗೇನು ಅರ್ಥ ಆಗ್ತಾ ಇಲ್ಲಪ್ಪ. ಇದೇನೋ ಒಂದು ದೊಡ್ಡ ಸಮಸ್ಯೆ ಇದ್ದಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ. ನಿನಗೆ ಅರ್ಥ ಆಗದೆ ಇರೋದೇ ಒಳ್ಳೇದು. ಅರ್ಥ ಆದ್ರೆ ಇಲ್ಲೇ ಬಾಯಿಗೆ ಹಾಕಿ ಕಳಾಕ್ಸ್ಕೊಂಡ್ಬಿಡ್ತೀನಿ. ಏನ್ ನೋಡ್ತಾ ನಿಂತಿದ್ಯಾ? ಹೋಗೋಣ. ಸಿನಾ, ಇವಳು ಬಂದಿದ್ ನನಗ್ ಒಳ್ಳೇದೇ ಆಯ್ತು. ನಮ್ ತಾಯಿ ಹತ್ರ ಎಲ್ಲ ಕ್ಲಿಯರ್ ಮಾಡ್ಬೋದು. ಹುಡುಗಿ ಬಗ್ಗೆ ಸ್ವಲ್ಪ ಹುಷಾರಾಗಿರು. ನೋಡೋದಕ್ಕೆ ಚೆನ್ನಾಗವಳೆ, ಬಾಯಿ ಬಿಟ್ರೆ ಒಳಗಡೆ ಒಂದ್ ರೌಡಿ ಗ್ಯಾಂಗ್ಗೆ ಇಟ್ಕೊಂಡವಳೆ. ಕರೆಕ್ಟ್. ಬರ್ಲಾ ತಾತ? ಹುಷಾರ್ ಕಣ. ಮಾಮ್, ಇವಳೆ ಆ ಹುಡುಗಿ. ಯಾಕಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ಓ, ನೀನು ದೇವಸ್ಥಾನದಲ್ಲಿ ತಪ್ಕೊಂಡಿದ್ದ ಹುಡುಗಿ. ಏನಿನ್ ಹೆಸರು? ನನ್ನ ಹೆಸರು ಮುಖ್ಯ ಅಲ್ಲ. ನಿಮ್ ಮಗ ನನ್ನನ್ನ ನಮ್ಮ ಮನೆಯವ್ರ ಮುಂದೆ ತಪ್ಕೊಂಡ. ನನ್ ಜೀವನದಲ್ಲಿ ಇದಕ್ಕೂ ಮುಂಚೆ ಇವನನ್ನ ನೋಡೇ ಇಲ್ಲ. ನಮ್ಮ ಮನೇಲಿ ನನ್ನ ಯಾರು ನಂಬ್ತಾನೆ ಇಲ್ಲ. ಸುಳ್ಳು ಹೇಳ್ತಿದ್ದೀನಿ ಅಂದ್ಕೊಂಡಿದ್ದಾರೆ. ನನಗೂ ಇವನ್ಗೂ ಯಾವ ಪರಿಚಯನೂ ಇಲ್ಲ, ಅದೇ ನಿಜ. ಇಬ್ರು ನಿಮ್ ಡೈಲಾಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾರ ಅನ್ಸತ್ತೆ. ಇಬ್ರಿಗೂ ಎಷ್ಟು ದಿನದಿಂದ ಪರಿಚಯ? ಅಮ್ಮ, ಎಲ್ ಮೀಟ್ ಮಾಡಿದ್ಯವನ? ನೋಡಿ ಮೇಡಮ್, ನಾನು ಯಾವ ನಾಟಕನೂ ಆಡಕ್ ಬಂದಿಲ್ಲ. ನನಗಿದು ಸಾವು ಬದುಕಿನ ಪ್ರಶ್ನೆ. ಮುಂದಿನ ತಿಂಗಳು ನನ್ ಮದ್ವೆ ಫಿಕ್ಸ್ ಆಗಿತ್ತು. ಆದ್ರೆ ನಿಮ್ ಮಗನಿಂದ ನಮ್ ತಂದೆ ಮದ್ವೆ ಕ್ಯಾನ್ಸಲ್ ಮಾಡಿದ್ರು. ಅವ್ರಿಗೆ ನನ್ನಿಂದ ಆಗಿದ್ದ ಅವಮಾನ ತಡಿಯಕ್ಕಾಗ್ತಿಲ್ಲ. ನಿಮ್ ಮಗ ನನಗ್ ಯಾಕೆ ಹೀಗ್ ಮಾಡುದ್ನೋ ಗೊತ್ತಿಲ್ಲ. ಆದ್ರೆ ನನ್ ಬದುಕಂತೂ ಚೂರ್ ಚೂರಾಯ್ತು. ಅದಕ್ಕೆ ಅವತ್ತೇ ಸಾರಿ ಕೇಳ್ದಮ್ಮ. ಮುಚ್ಚೋ ಬಾಯಿ. ಅದು ಅಕಸ್ಮಾತ್ ಆಯ್ತು ಅಂತ ಹೇಳ್ದೆ ಅಲ್ವಾ? ನಾನ್ ನಂಬಲ್ಲ. ನಿನ್ ನಿಜವಾದ ಉದ್ದೇಶ ಏನಿತ್ತು ನನಗ್ ಗೊತ್ತಿಲ್ಲ. ಅದ್ ನನಗ್ ಬೇಕಾಗೂ ಇಲ್ಲ. ನೀನ್ ನನ್ ಜೀವನನ ಹಾಳ್ ಮಾಡ್ದೆ. ನೀನೇ ಅದನ್ನ ಸರಿ ಮಾಡ್ಬೇಕು. ಒಬ್ಬ ಹೆಂಗ್ಸಾಗಿ ನೀವ್ ನನ್ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋತೀರಾ? ಈಗ ನನ್ ಮಗ ಏನ್ ಮಾಡ್ಬೇಕು ಅಂತೀಯ?
ಏನಿಲ್ಲಮ್ಮ, ಇವಳ ಜೊತೆ ಇವಳು ಊರಿಗೆ ಹೋಗಿ ಇವಳ್ದೇನು ತಪ್ಪಿಲ್ಲ ಅಂತ ಮನೆಯವ್ರ ಹತ್ರ ಹೇಳ್ಬೇಕಂತೆ ಅಷ್ಟೇ. ಹೌದು, ನೀನ್ ಅದನ್ ಮಾಡ್ಬೇಕು. ಮಾಡ್ತೀಯಾ? ನನ್ ಮಗನ್ ಪರವಾಗಿ ನಿನ್ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ನನ್ ಮಗ ನೀನ್ ಹೇಳ್ದಾಗ ಮಾಡ್ತಾನೆ. ಥ್ಯಾಂಕ್ ಯು. ಮಾಡೋದಲ್ಲ ಮಾಡಿ ಏನ್ ಮುಖ ನೋಡ್ತಿದ್ಯಾ? ಹೋಗು, ಅವಳನ್ನ ಕರ್ಕೊಂಡು ಹೋಗು. ಅಮ್ಮ ಅದು ತುಂಬಾ ದೂರ ಅಮ್ಮ, ಇವಳು ಬೇರೆ ಬಸ್ಸಲ್ಲೇ ಹೋಗ್ಬೇಕಂತೆ, ನಾನ್ ಕಾರಲ್ಲಿ ಹೋಗೋಣ ಅಂತ. ಬೇಕಾಗಿಲ್ಲ, ನೀನು ಬಸ್ಸಲ್ಲೇ ಹೋಗ್ಬೇಕು. ನೀನ್ ಮಾಡಿರೋ ಗನೆಂದರಿ ಕೆಲ್ಸಕ್ಕೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡ? ಬೇಡ ಬೇಡ, ಬಸ್ಸಲ್ಲೇ ಹೋಗೋಣ. ಬಟ್ಟೆ ಬದಲಾಯಿಸೋದಕ್ಕಾದ್ರೂ ಬಿಡು. ಎಲ್ಲ ಒಳ್ಳೇದಾಯ್ತು ಅನ್ನಿ. ಅರ್ಥ ಆಗ್ಲಿಲ್ಲ. ನಾನ್ ನಿಮ್ಗೆ ಹೇಳಿಲ್ವೇ ಬೆಡ್ದಮ್ಮನ್ ಬೆಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ? ನೋಡಿ ಈಗ ನಿಮ್ ಮದುವೆನೇ ಆಗೋಯ್ತು. ಏಯ್, ನಾನ್ ನಿನ್ ಹೆಂಡತಿ ಅಲ್ಲ. ನಾನು ಇವಳು ಗಂಡ ಅಲ್ಲ. ಓ, ಆಗ್ಲೇ ಗಂಡ ಹೆಂಡತಿ ಕೋಳಿ ಜಗಳ ಶುರು ಆಯ್ತು ಅನ್ನಿ. ನಂದು ಸೇಮ್ ಈಗೇನೆ. ಮದುವೆ ಕಲ್ಯಾಣ ಮಂಟಪದಲ್ಲಿ ಶುರುವಾದಂತ ಜಗಳ 4 ವರ್ಷ ಆಗೋದ್ರು ಇನ್ನೂ ಮುಗ್ದೇ ಇಲ್ಲ. ಆದ್ರೂ ನಂಗೆ 3 ಜನ ಮಕ್ಕಳು. ಓ, ಪರವಾಗಿಲ್ವೇ? ಅಲ್ವಾ ಮತ್ತೆ? ನಿಮಗೂ ಒಂದು ಮಗು ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ವಾ, ನನ್ನ ಹೆಂಡತಿನೂ ಸೇಮ್ ಈಗೇನೆ. ಬೇರೆ ಹುಡುಗಿನ ಕಳಿಸ್ತಾಳ? ಮಗು ವಿಚಾರ ಮಾತಾಡೋ ಸಾಕು ಎದ್ದು ಹೋಗ್ತಾ ಇರ್ತಾಳೆ. ಓ, ಆಮೇಲೆ ನೀವೇನ್ ಮಾಡ್ತೀರಾ? ಸೀದಾ ತವ್ರ ಮನೆಗೆ ಕಳಿಸ್ಬಿಡ್ತೀನಿ. ತವ್ರ ಮನೆಗ? ಬಸ್ರಾದ್ಮೇಲೆ ತವ್ರ ಮನೆಗೆ ತಾನೇ ಕಳಿಸ್ಬೇಕು. ಈಗ್ಲೂ ಅಲ್ಲೇ ಇದ್ದಾಳೆ. ಈಗ್ಲೂ? 4ನೇದು ತಿಂಗಳು. 4ನೇದಂತೆ? ಇನ್ನು 3 ತಿಂಗಳು ಆಮೇಲೆ. ಶ್ಯಾಮ್, ಶ್ಯಾಮ. ಶ್ಯಾಮ್ ಇಲ್ಲಿಲ್ಲ, ರಾಮಪುರಕ್ಕೆ ಹೋಗಿದ್ದಾನೆ. ರಾಮಾಪುರಕ್ಕೆ? ಹಳ್ಳಿಗೆ? ಯಾಕೆ? ನಮ್ ಮುದ್ದಿನ ಮಗ ತಪ್ಕೊಂಡಿದ್ನಲ್ಲ ಹುಡುಗಿ, ಅವಳು ಇಲ್ಲಿಗೆ ಬಂದಿದ್ದು. ಓ, ಅಕಸ್ಮಾತ್ ಕಾಲ್ ಜಾರ್ತು ಸಪೋರ್ಟ್ಗೆ ಅಂತ ಇಟ್ಕೊಂಡೆ ಅಂತ ಇವನ್ ಹೇಳ್ತಾನೆ. ಅವ್ರ ಮನೆಯವ್ರ ಅದನ್ನ ನೋಡಿ ಇವ್ರಿಬ್ರು ಲವರ್ಸು ರೋಮ್ಯಾನ್ಸ್ ಮಾಡ್ತಾ ಇದ್ರು ಅಂತ ಅವ್ರು ಅನ್ಕೊಂಡಿದ್ದಾರೆ. ಪಾಪ ರೀ, ಫಿಕ್ಸ್ ಆಗಿದ್ ಮದ್ವೆ ಮುರಿದ್ ಬಿದ್ದಿದೆ. ಅವಳನ್ನ ಯಾರು ನಂಬ್ತಾನೆ ಇಲ್ಲ. ಊರ್ ತುಂಬಾ ಅನುಮಾನ ತುಂಬಿಕೊಂಡಿದೆ. ಅದಕ್ಕೆ ಊರಿಗೆ ಹೋಗಿ ವಿಷಯನ ಕ್ಲಾರಿಫೈ ಮಾಡಿ ಬರ್ತೀನಿ ಅಂತ ಅಂದ. ನನಗೂ ಅದ್ ಸರಿ ಅನ್ಸ್ತು. ಯಾಕ್ರಿ ಹಾಗ್ ನೋಡ್ತಾ ಇದ್ರ? ಏನಾಯ್ತು? ಬೇಗ ರೆಡಿ ಆಗು, ನಾವು ಆ ಹಳ್ಳಿಗೆ ಹೋಗ್ತಾ ಇದೀವಿ. ಬೇಡ ರೀ, 9-10 ಗಂಟೆಗೆಲ್ಲ ಶಾಮನೆ ಬಂದ್ಬಿಡ್ತಾನೆ. ಬರ್ತಾನೆ. ಆ ಊರ್ನವರು ಅವನ ಸಾಯಿಸ್ದ ಬಿಟ್ರೆ. ಏನು? ಹಾ, ಅಲ್ಲಿ ಹೋಗಿ ಇವನೇನ್ ಹೇಳ್ತಾನೆ ಹೇಳು? ಸರ್, ತಮಾಷೆಗೆ ನಿಮ್ಮ ಮಗಳನ್ನ ತಪ್ಕೊಂಡೆ, ಕ್ಷಮಿಸ್ಬಿಡಿ ಅಂತಾನೆ. ಮೊದ್ಲೇ ಹಳ್ಳಿ ಜನ ರೇಗ್ಸಿದ್ರನೆ ಬಿಡಲ್ಲ. ಇನ್ನು ತಪ್ಕೊಂಡೆ ಅಂದ್ರೆ ಸುಮ್ನೆ ಬಿಡ್ತಾರಾ? ಅವನ ಸಿಗಿದು ಊರ್ ಬಾಗಿಲಿಗೆ ತೋರಣ ಕಟ್ತಾರೆ. ಅಯ್ಯೋ, ನನ್ ಮಗ. ನಿನ್ನ ಮಗನೇ ಡೆಲ್ಲಿಗೆ ಹೋಗಿ ಅದೇನೇನ್ ಆಟ ಆಡಿದಾನೋ ಏನೋ ರೀ. ಆ ಸೀನನ್ಗೆ ಫೋನ್ ಮಾಡು, ಅವನು ನಮ್ ಜೊತೆ ಬರ್ಲಿ. ಅಷ್ಟ್ರಲ್ಲಿ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಆ ಊರಿನ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಕ್ ಹೇಳ್ತೀನಿ. ಬೇಗ. ಅತ್ತಿಗೆ ಬಟ್ಟೆ ತಗೋ ಕೈ ಇಟ್ಕೋ
He'll be okay. Okay? He'll be fine. ನಿಂದ ಕಾಲ್ ನೋವ್ತಿದ್ಯಾ? ವೇಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಐ ಟೇಕ್ ಕೇರ್. ಮಸಾಜಲ್ಲಿ ಎಕ್ಸ್ಪರ್ಟ್ ನಾನು. ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕೆ ಹಾಗೆ ಮಾಡ್ದೆ? ನಾನೇನ್ ಮಾಡ್ದೆ? ಅವತ್ತು ದೇವಸ್ಥಾನದಲ್ಲಿ ಯಾಕೆ ಹಾಗೆ ಮಾಡ್ದೆ? ಓ, ದೇವಸ್ಥಾನದಲ್ಲ. ಅದು ಏನಂದ್ರೆ ನನ್ಗೊಬ್ಳು ಮಾವನ್ ಮಗಳಿದ್ದಾಳೆ. ಅವಳ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ನನಗೆ ಫಸ್ಟ್ ಆಫ್ ಆಲ್ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದು ಅವಳಂದ್ರೆ ಇದ್ದಿದ್ದು ಇಷ್ಟ ಇಲ್ಲ. ಅವಳಲ್ಲಿ ಒಂದೇ ಪ್ರಾಬ್ಲಮ್ಮು, ತುಂಬಾ ಮಾಡೋನು. ನಿನ್ ಥರ ಸಿಂಪಲ್ ಅಲ್ಲ. ಅವಳಿಗೆ ನಾನು ಯಾರನ್ನಾದ್ರೂ ಮುಟ್ಟಿದ್ರೆ ಈ ತರ ಕೋಪ ಮಾಡ್ಕೋತಾಳೆ. ಅದಕ್ಕೆ ಅವಳು ನೋಡ್ತಿದ್ದಂಗೆ ನಿನ್ನ ಮುಟ್ಟಿದ್ರೆ ಹುರ್ಕೊಂಡು ನನ್ನ ಬಿಟ್ಟೋಗ್ತಾಳೆ ಅಂದ್ಬಿಟ್ಟು ಅವತ್ತು ತಪ್ಕೊಂಡಿದ್ದೆ. ಅದಾದ್ಮೇಲೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಆದ್ರೆ ನಿನ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಷ್ಟೇ, ಆ ತರ ನೋಡ್ಬೇಡ. ಬೆಳಿಗ್ಗೆ ಆಗ್ತಿದ್ದಂಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ಯಾರು ಬಂದೇ ಬರ್ತಾರೆ. ಆಗ ನಿಮ್ಮ ಹಳ್ಳಿಗೆ ಬಂದು ಎಲ್ಲಾರ ಮುಂದೆ ಏನೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಓಕೆ? ಮತ್ತ್ಯಾಕೆ ಹಾಗೆ ನೋಡ್ತಿದ್ಯಾ? ಸುಮ್ಮನೆ ಅಲ್ವಾ? ಓಕೆ, ಫೈನ್, ಮಲ್ಕೋಬೋದು. ನಾನು ಮಲ್ಕೋತೀನಿ. ಓಕೆ, ಗುಡ್ ನೈಟ್. ಕುಂಕರ್ಣಿ, ಇಷ್ಟು ಬೇಗ ನಿದ್ರೇನಾ?
ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿ, ಚೆನ್ನಾಗಿದ್ದಾಳೆ. ನೈಸ್ ಗರ್ಲ್. ಪಕ್ಕದಲ್ಲೇ ಬೆಂಕಿ ಉರಿತಿದೆ, ನಡುಕ್ತಿದ್ದಾಳೆ. ಸನಿಹವೇ ಕಂಡರು ಸಿಗದಿರುವ ಹಾಗಿದೆ, ಕನಸಿಗೂ ಖಾತರಿ ಆಗಿರೋ ಹಾಗಿದೆ, ಎಟುಕದಿರೋ ಹೂವಿದೆ, ಹುಡುಕಿದರೂ ಕಾಣದ ಕವಿತೆಯ ಪದಪುಂಜವು ಕಣ್ಮುಂದೆ ಕಾಣುತ್ತಿದೆ, ಕವಿ ಮನಸ್ಸಿಗೆ ಬಾರದೆ. ನೀನು ತುಂಬಾ ಚೆನ್ನಾಗಿ ಆಡ್ತೀರ. ನಾನು ಹೆಂಡತಿ ಅಲ್ಲ. ಹಸಿರಿನ ಗುಂಪಲಿ ನುಸುಳುವೆ ತಗಿ ಬರಸಿಡಿಲೆ ಹೇಳುನಿ, ಕೋಗಿಲೆ ಹಾಡಿನ ನಡುವಲಿ ಕಂಪನ ಬರುತ್ತಿರುವೆ ಕಿರಿ, ತಾರೆಯ ನಡುವೆ ತಗಿ ಚಲಿಸುವೆ ನೀ ಕತ್ತಲೆ, ಕಂಬಿಳರ ನಡುವೇಕೆ ನುಗ್ಗುರಿ ನೀ ಬಿರುಗಾಳಿ, ಮಳೆ ಬೀನ ಜೊತೆಯಲ್ಲಿ
ಇರುವ ಬಯಕೆ ನೆರವೇರದು ಅದು ಎಂದು ತಿಳಿಯೇ ಮನವೇ ಕಣ್ಣು ಕಾಣೋದೆಲ್ಲವೇ ಕಣ್ಣ ಸ್ವಂತ ಆಗದು ಒಂದು ನೆನಪಾಗಿ ಮನಸ್ಸಲ್ಲಿ ಉಳಿವಂತಾಯಿ ಸಂತೋಷವೇ ನನ್ನದು ಮಳೆ ಬಿಲ್ಲಿನ ಜೊತೆಯಲ್ಲಿ ಇರುವ ಬಯಕೆ ನೆರವೇರದು ಅದು ಎಂದು ತಿಳಿಯೇ ಮನವೇ ಸರ್ ನಮ್ಮನ್ನ ಕಾಪಾಡಿದ ಗಂಡ ಹೆಂಡ್ತಿರಲ್ಲಿ ಸರ್. ಅವರೆಲ್ಲಿ? ಯಾರು? ಗಂಡ ಹೆಂಡ್ತಿ ಅವರೇ ಸರ್ ನಮ್ಮನ್ನೆಲ್ಲ ಕಾಪಾಡಿದ್ದು. ಅವರೆಲ್ಲ ಕೇಳ್ತಾ ಇರೋದು ನಿಮ್ಮನ್ನೇನಾ? ನಮ್ ಕೈಲಾದಷ್ಟು ಮಾಡಿದ್ವಿ, ಅಷ್ಟರೊಳಗೆ ಕತ್ಲಾಗೋಯ್ತು. ಮೊಬೈಲ್ ಸಿಗ್ನಲ್ ಬೇರೆ ಸಿಗ್ಲಿಲ್ಲ. ಅದು ನಾವು ಎಲ್ಲಿದ್ದೀವಿ ಅಂತಾನೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಗೊತ್ತಾಯ್ತು? ಬೆಳಗ್ಗೆ ಕಾಡಲ್ಲಿ ಸೌದೆ ತರಕ್ ಹೋಗಿದ್ದಿಬ್ರು ಹೆಂಗಸರು ನೋಡಿದ್ರಂತೆ. ನೀವೆಲ್ಲರೂ ಸತ್ತೋಗಿದ್ದೀರಾ ಅಂತ ತಿಳ್ಕೊಂಡು ನಮಗೆ ಹೇಳಿದ್ರು. ಅದೇನೇ ಇರ್ಲಿ, ನೀವು ಮಾಡಿದ್ದು ತುಂಬಾ ಒಳ್ಳೆ ಕೆಲಸ. ಆ ಸಮಯದಲ್ಲಿ ನೀವು ಇದೆಲ್ಲ ಮಾಡದೇ ಇದ್ದಿದ್ರೆ ಪಾಪ ಇವ್ರ ಗತಿ ಏನಾಗ್ತಿತ್ತು? ಅದ್ ಸರಿ, ನೀವೆಲ್ಲಿಗೆ ಹೋಗ್ಬೇಕು? ರಾಂಪುರ. ಓಕೆ ಓಕೆ, ನಾನು ಇವ್ರನ್ನೆಲ್ಲ ಆಸ್ಪತ್ರೆ ಕಳಿಸೋ ವ್ಯವಸ್ಥೆ ಮಾಡಿ ನಾನೇ ಬಂದು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಬೆಳ್ಬೆಳಿಗ್ಗೆ ಯಾಕೆ ಹೀಗೆ ನೋಡ್ತಿದ್ಯಾ? ನೀವು ವಾಪಸ್ ನಿಮ್ಮೂರಿಗೆ ಹೋಗಿ. ಏನ ಏನಂದೆ? ನೀವು ನಮ್ಮೂರಿಗೆ ಬರೋದ್ ಬೇಡ. ಯಾಕೆ? ಅಲ್ಲಿಗೆ ಬಂದು ನೀವು ನನ್ನ ಮುಟ್ಟಿದ್ರಿ ಅಂತ ಹೇಳಿದ್ರೆ ಸಾಕು, ನಿಮ್ಮನ್ ಕೊಂದೇ ಹಾಕ್ತಾರೆ. ಕೊಂದಾಕ್ತಾರ? ಅದೇಂಗ್ ಸಾಯಿಸ್ಬಿಡ್ತಾರೆ? ನಿಮಗ್ ನಮ್ಮೂರ್ ಬಗ್ಗೆ ಗೊತ್ತಿಲ್ಲ. ಅರೆ, ನೀನೇ ತಾನೇ ಹೇಳಿದ್ದು ಎಲ್ರ ಮುಂದೆ ಬಂದು ಮಾತಾಡು ಅಂತ. ಈಗ ಸಾಯಿಸ್ತಾರೆ ಅಂತ ಎದುರಿಸ್ತಿದ್ಯಾ? ನಿನ್ನೆ ನಾನು ಕರೆದಾಗ್ಲೂ ನೀವು ಸಾಯ್ಬೇಕು ಅನ್ನೋದೇ ನನ್ನ ಮನ್ಸಲ್ಲಿ ಇದ್ದಿದ್ದು. ಹೌದಾ? ಹೌದು, ನಿಮ್ಮೇಲೆ ಅಷ್ಟು ಕೋಪ ಇತ್ತು. ಈಗಿಲ್ವಾ? ಇಲ್ಲ, ನೀವು ತುಂಬಾ ಒಳ್ಳೆಯವರು. ಮತ್ತವ್ರ ಬಗ್ಗೆ ನಿಮ್ಗಿರೋ ಅಕ್ಕರೆ, ಕರುಣೆ ಎಂತದ್ದು ಅಂತ ನಿನ್ನೆ ನೋಡ್ದೆ ನಾನು. ಬೇರೆ ಎಲ್ಲ ಮರ್ತು ಇವ್ರಿಗೆಲ್ಲ ನೀವು ಆರೈಕೆ ಮಾಡಿದ್ರಿ. ಒಬ್ಬ ಮನುಷ್ಯನ್ ಪ್ರಾಣ ಉಳಿಸಿದ್ರೆ ಅವರು ದೇವ್ರ ಸಮ ಅಂತಾರೆ. ದೇವ್ರಿಗೆ ಕೈ ಮುಗಿಬೇಕು ಅಷ್ಟೇ ತಾನೆ? ಹೌದೌದು. ಗಾಯಕ್ ಪಟ್ಟಿ ಕಟ್ಟಿದ್ರೆ ದೇವ್ರಂತ್ಯ, ಸುಮ್ನೆ ತಪ್ಕೊಂಡ್ರೆ ಸಾಯಿಸ್ತೀನಿ ಅಂತ್ಯ. ಬಿಡು, ಈಗ ನಾನು ವಾಪಸ್ ಹೋದ್ರೆ ನಿನ್ ಕತೆ ಏನು? ಪರವಾಗಿಲ್ಲ, ನಾನೇನು ಮಾಡ್ತೀನಿ. ಮಾಡ್ತೀಯೋ ಮಾಡ್ಕೋತೀಯ? ನೀನ್ ಸೂಸೈಡ್ ಗಿಸೈಡ್ ಮಾಡ್ಕೋತೀಯ, ಆ ಪಾಪನು ನನ್ ತಲೆ ಮೇಲೆ ಬರುತ್ತೆ. ಬೇಡಮ್ಮ ಬೇಡ. ಈಗ ಇನ್ಸ್ಪೆಕ್ಟರ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನಾನ್ ಅಲ್ಲಿಗೆ ಬಂದು ಇಡೀ ಊರ್ನ ಒಂದೇ ಲೈನ್ ಅಲ್ಲಿ ನಿಲ್ಸಿ ಏನಾಯ್ತು ಅಂತ ಹೇಳ್ತೀನಿ. ಅದಾದ್ಮೇಲೆ ನೀನ್ ಅನ್ಕೊಂಡಂಗೆ ನಿನ್ ಮದ್ವೆ ನಡೆಯುತ್ತೆ, ಆಯ್ತಾ? ಹಲೋ, ಮತ್ತೆ ಹೊರಡೋಣವಾ? ಹಾ ಸರ್. ಅಲ್ಲಿ ನಿಮ್ಮ ಅತ್ತೆ ಮನೆಗೆ ತಾನೇ ಹೋಗ್ತಾ ಇರೋದು? ಅತ್ತೇನಾ ಸರ್? ನೀವ್ ಅನ್ಕೊಂಡಂಗೆ ನಮಗ್ ಮದ್ವೆ ಆಗಿಲ್ಲ. ಮತ್ತೆ ಅದೆಲ್ಲ ಒಂದ್ ದೊಡ್ಡ ಕತೆ ಸರ್, ಆಮೇಲೆ ಹೇಳ್ತೀನಿ. ರಾಮಾಪುರಕ್ಕೆ ಹೋಗಕ್ಕೆ ಇನ್ನೂ 1 ಗಂಟೆ ಹಿಡಿಯತ್ತೆ. ದಾರಿಲಿ ಹೋಗ್ತಾ ಹೇಳುವರಂತೆ. ಶೋರ್.
ಆ ಹುಡುಗಿ ಅವನ್ ಜೊತೆಲೆ ಓಡೋಗಿದ್ದಾಳೋ ಏನೋ. ಆ ಹುಡುಗಿ ಆತರ ಮಾಡ್ತಾಳೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ಗೌಡ್ರು ಮಾಡಿದ ತಪ್ಪು ಅಂದ್ರೆ ಆ ಹುಡುಗಿನ ಕಾಲೇಜು ಕಳ್ಸಿದ್ದು. ಗೌಡ್ರಿಗೆ ಏನ್ ಮಾಡ್ತಾರೋ ಏನೋ. ಇನ್ನೇನ್ ಮಾಡಕ್ಕಾಗತ್ತೆ, ಮುಖ ಮುಚ್ಕೊಂಡು ಓಡಾಡ್ಬೇಕಾಗತ್ತೆ. ಏಯ್ ನಿಂತ್ಕೊಳ್ಳೆ. ನೋಡಿ ಇನ್ಸ್ಪೆಕ್ಟ್ರೆ, ಇವಳು ಇಲ್ಲಿ ಇಳಿಯೋದ್ ಬೇಡ. ನಿಮಗೆ ಇವಳು ಎಲ್ಲಿ ಸಿಕ್ಕಿದಾಳೋ ಅಲ್ಲೇ ಕರ್ಕೊಂಡು ಹೋಗಿ ಬಿಟ್ಬಿಡಿ. ನನಗಿಂತ ಮಗಳೇ ಬೇಡ, ಕರ್ಕೊಂಡು ಹೋಗಿ ಸರ್. ಏನ್ ಮಾತಾಡ್ತಿದ್ದೀರಾ ಗೌಡ್ರೆ? ನನಗೆಲ್ಲ ಗೊತ್ತು ಸರ್. ನಿನ್ನೆ ರಾತ್ರಿ ನೀವು ಯಾವ್ದೋ ಹೋಟೆಲ್ ರೇಟ್ಗೆ ಹೋಗಿದ್ದೀರಾ, ಅಲ್ಲಿಬ್ಬರನ್ನು ನೋಡಿದೀರಾ, ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ. ವಿಷಯ ಗೊತ್ತಿಲ್ಲದೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ ಗೌಡ್ರೆ. ನಿನ್ನೆ ಆದ ಆಕ್ಸಿಡೆಂಟ್ ಬಗ್ಗೆ ಕೇಳಿದೀರಾ? ಆ ಬಸ್ಸಲ್ಲಿ ಇವರಲ್ದೆ ಇನ್ನೂ 14 ಜನ ಇದ್ರು. ಅವರೆಲ್ಲ ಇವತ್ತು ಜೀವಂತವಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಇವರಿಬ್ರೇ ಕಾರಣ. ಇಡೀ ರಾತ್ರಿ ಇವರಿಬ್ರು ತಮ್ಮ ಬಗ್ಗೆ ಯಾವುದೇ ಯೋಚನೆ ಮಾಡದೆ ಚಳಿಲಿ ಆ ಕಗ್ಗಾಡಲ್ಲಿ ಉಳಿದವರ ಆರೈಕೆ ಮಾಡ್ತಾ ಇದ್ರು. ಒಂದು ಜೀವ ಕಾಪಾಡೋದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಇನ್ನೇನಿದೆ ಗೌಡ್ರೆ? ಇವರಿಬ್ಬರ ಸಾಹಸಕ್ಕೆ ಸರ್ಕಾರದಿಂದ ಶೌರ್ಯ ಪ್ರಶಸ್ತಿ ಕೊಡಬೇಕು ಅಂತ ನಾನ್ ರೆಕಮೆಂಡ್ ಮಾಡ್ತೇನೆ. ಸರಿ, ನಾನಿನ್ ಬರ್ತೀನಿ. ಇನ್ನೊಂದು ವಿಷಯ, ದೇವಸ್ಥಾನದಲ್ಲಿ ಏನೋ ಆಯ್ತು ಅಂತ ಈ ಹುಡುಗ ಹೇಳ್ತಾ ಇದ್ದ. ಅದ್ರ ಬಗ್ಗೆ ನಿಮ್ ಹತ್ರ ಎಲ್ಲ ಮಾತಾಡ್ಬೇಕಂತೆ. ನೀವೆಲ್ರೂ ಇವನ್ ಹೇಳೋದನ್ನ ಸೈಲೆಂಟ್ ಆಗಿ ಕೇಳಿಸ್ಕೋತೀರಾ. ಆಮೇಲೆ ಇವನ್ ಮೈ ಮೇಲೆ ಒಂದು ಗೆರೆನೂ ಇಲ್ದೆ ಕಳಿಸ್ತೀರಾ. ಇಲ್ಲ ಅಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಇಲ್ಲಿರುತ್ತೆ. ಗೌಡ್ರೆ, ಇಂಥ ಮಗಳಿಗೆ ಅಪ್ಪ ಆಗೋದಕ್ಕೆ ಪುಣ್ಯ ಮಾಡಿದೀರಾ. ನೀನೇನ್ ಶುರು ಮಾಡ್ಕೊಪ್ಪ, ನಾನು ಬರ್ತೀನಿ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಗೊತ್ತಿದ್ದು ಒಂದು ತಪ್ಪು ಮಾಡಿದೆ. ಅದರಿಂದ ಈ ಹುಡುಗಿ ಜೀವನನೇ ಹಾಳಾಯ್ತು. ಮತ್ತೆ ಇಡೀ ಊರಿಗೆ ಅವಮಾನ ಆಯ್ತು. ಇವೆರಡು ಆಗ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮಮ್ಮ ನನಗೆ ಅಂತ ಮದುವೆ ಫಿಕ್ಸ್ ಮಾಡಿದ್ರು. ನನ್ಗಿಷ್ಟ ಇಲ್ಲ ಅಂದ್ರೂ ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಾನು ಒಪ್ಕೊಂಡೆ. ಆದ್ರೆ ಅದರಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ನನ್ನ ಮನ್ಸಿನಲ್ಲಿತ್ತು. ಶಿಲ್ಪ ನಮ್ಮಮ್ಮ ನನಗೆ ಅಂತ ನೋಡಿದ್ದಿದ್ದು ಹುಡುಗಿ. ಅವಳಿಗೊಂದು ಸಮಸ್ಯೆ ಇತ್ತು. ಇದು ನಡೆದಿದ್ದು. ಇದಕ್ಕಿಂತ ಮುಂಚೆ ಮಾಮ್, ನೀವೇನಿಲ್ಲಿ? ಶ್ಯಾಮ್, ಏನೋ ಇದೆಲ್ಲ? ಏನಿಲ್ಲ, 10 ನಿಮಿಷ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಸೀನಾ, ಬಾಯ್ಲಿ. ಒಳ್ಳೇದಾಯ್ತು ನೀನ್ ಬಂದಿದ್ದು. ನಾ ಹೇಳ್ತಿದ್ದೆ ಅಲ್ಲ, ನನ್ನ ಫ್ರೆಂಡು ಸೀನಾ ಅನ್ಬಿಟ್ಟು. ಇವನೇ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಇನ್ಫ್ಯಾಕ್ಟ್ ಇವಳನ್ನ ತಪ್ಕೋ, ಶಿಲ್ಪನ್ ಕೋಪ ಬರುತ್ತೆ ಅಂತ ಐಡಿಯಾ ಕೊಟ್ಟಿದ್ದೆ ಇವನು. ಥ್ಯಾಂಕ್ಸ್ ಸೀನಾ, ನಿನಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ತೋದೆ. ಥ್ಯಾಂಕ್ಸ್ ಅಲ್ಲ. ನೀವೆಲ್ಲ ಅನ್ಕೊಂಡಂಗೆ ನನ್ಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಇದಕ್ಕಿಂತ ಮುಂಚೆ ನಾನ್ ಅವಳನ್ನ ನೋಡೇ ಇಲ್ಲ. ನಾನ್ ಮಾಡಿದ ಕೆಲ್ಸದಿಂದ ಇವಳ ಮನ್ಸಿಗೆ ತುಂಬಾ ನೋವಾಗಿದೆ. ಅದಲ್ಲದೆ ಇವಳ ಕುಟುಂಬಕ್ಕೆ, ಇಡೀ ಊರ್ಗೆ ಅವಮಾನ ಆಗಿದೆ. ನಾನ್ ಕ್ಷಮೆ ಕೇಳಿದ್ರು ನೀವು ಕ್ಷಮಿಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನೇ ಶಿಕ್ಷೆ ಕೊಟ್ರು ನಾನು ಸ್ವೀಕರಿಸ್ತೀನಿ. ಗೌಡ್ರೆ, ಅವನು ಅವಮಾನ ಮಾಡಿರೋದು ನಿಮ್ ಹುಡುಗಿಗೆ. ಅವನ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಹೇಳಿ. ಪರವಾಗಿಲ್ಲ ಹುಡುಗ, ನಮ್ಮ ಊರಿಗೂ ನಮ್ಮ ಮನೆಗೂ ಅವಮಾನ ಮಾಡಿ ತಾನೇ ಬಂದು ನಿಂತು ತಪ್ಪು ಒಪ್ಕೊಂಡು ನನಗೇನ್ ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಕೇಳ್ತಾ ಇದ್ದಾನಲ್ಲ. ಏನ್ ಶಿಕ್ಷೆ ಕೊಡೋದು?
ನನ್ನ ನಂಬ್ತೀಯಪ್ಪ? ನಾನ್ ತಪ್ಪು ಮಾಡಿಲ್ಲ ಅಂತ ಈಗ ನಿಂಗೆ ಗೊತ್ತಾಯ್ತಲ್ಲ? ಈಗ ನನ್ ಮೇಲೆ ನಂಬಿಕೆ ಬಂತ? ಸಾರಿ ದಿವ್ಯಾ, ನಾನು ನಿನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ. ಈಗ ನೀನ್ ನನ್ನ ಮದ್ವೆ ಆಗಕ್ ರೆಡಿ ಆಗಿದ್ಯಾ? ಖಂಡಿತ. ಆದ್ರೆ ನಾನ್ ರೆಡಿ ಇಲ್ಲ. ಊರವ್ರ ಮಾತ್ ಕೇಳಿ ನೀನ್ ನನ್ ಮೇಲೆ ಅನುಮಾನ ಪಟ್ಟೆ. ಬೆಂಕಿಗೆ ಹಾರಿ ಸೀತೆ ಆಗೋಕೆ ನಾನ್ ತಯಾರಿಲ್ಲ. ನಾನ್ ನಿನ್ನ ಮದ್ವೆ ಆಗಲ್ಲ. ನಿನ್ನಷ್ಟೇ ಅಲ್ಲ, ಯಾರನ್ನು. ಎಕ್ಸ್ಕ್ಯೂಸ್ ಮೀ ಮೇಡಮ್. ನಾನ್ ಮಾಡಿ ತುಂಬಾ ದೊಡ್ಡ ತಪ್ಪು ಅಂತ ನನಗೆ ಈಗ ಗೊತ್ತಾಗ್ತಿದೆ. ಈ ಹೆಣ್ಣಿಗೆ ಅವಮಾನ ಮಾಡಿ ಬಂದೆ, ಇವಳ ಭವಿಷ್ಯನೂ ಹಾಳು ಮಾಡ್ದೆ. ಈಗ ನನ್ನಿಂದ ಇವಳ ಮದ್ವೆ ನಿಂತೋಗಿದೆ. ನೀವೆಲ್ಲ ಒಪ್ಪೋದಾದ್ರೆ ಇವಳನ್ನ ನಾನ್ ಮದ್ವೆ ಆಗ್ತೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ ಅಂತ. ಇವಳು ನನ್ನ ಶ್ರೀಮತಿ ವಿಮಲಾ. ಈ ಮುಟ್ಟಾಳನೇ ನನ್ನ ಮಗ. ಇವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಅವ್ರು ಸರಿಯಾಗಿ ಮಾತಾಡ್ತಿದ್ದಾರೆ. ಯಾರಿಂದ ಈ ಹೆಣ್ಣಿಗೆ ಅವಮಾನ ಆಯ್ತೋ ಅವರೇ ಸರಿಪಡಿಸ್ತೀನಿ ಅಂತ ಬಂದಾಗ ಅದಕ್ಕಿಂತ ಬೇರೆ ಇನ್ನೇನ್ ನ್ಯಾಯ ಇದೆ? ನೀವ್ ಹೇಳೋದೇನೋ ಸರಿ. ನಾನೇನ್ ಹೇಳೋದು ಅಂದ್ರೆ, ಒಂದು ಮದುವೆ ವಿಷಯ ಮಾತಾಡೋದು ರಸ್ತೆ ಮಧ್ಯ ನಿಂತ್ಕೊಂಡಲ್ಲ, ಮನೆಯೊಳಗೆ ಕಾಫಿ ಕುಡಿತಾ ಮಾತಾಡ್ಬೇಕು ಅನ್ನೋದು ಇವನಿಗೆ ಗೊತ್ತಿಲ್ಲ. ಆಯ್ತು, ಕಾಫಿ ಕುಡ್ಕೊಂಡೇನೆ ಮಾತಾಡೋಣ. ಬನ್ನಿಮ್ಮ, ಬನ್ನಿ ಸರ್. ಹಳ್ಳಿ ಮನೆ, ಒಳ್ಳೆ ವಿಲೇಜ್ ಫುಡ್ ರೆಡಿ ಆಗಿರುತ್ತೆ. ಏನಪ್ಪ ಐಡಿಯಾ ಕೊಟ್ಟಿಯಾ? ಐಡಿಯಾ ಯಾವ ಐಡಿಯಾ? ಹಾಯ್, ಐ ಆಮ್ ಶ್ಯಾಮ್. ನಾನು ದಿವ್ಯಾ. ನೀನ್ ನನ್ನ ಮದ್ವೆ ಆಗ್ತೀನಿ ಅಂತಿದ್ಯಾ? ನಿನ್ನ ನೋಡಿ ನಗೋದಾ, ಅಳೋದಾ, ಅಥವಾ ತಮಾಷೆ ಮಾಡ್ಬೇಕಾ ಒಂದು ಗೊತ್ತಾಗ್ತಿಲ್ಲ. ಪ್ರೀತಿಸ್ಬೋದಲ್ಲ? ಟ್ರೈ ಮಾಡ್ತೀನಿ. ಗುಡ್.